ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ಮಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗೆ ದೇವರಿಗೆ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇವತ್ತಿನ ನಾವು ಪಾಠ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಇರುವಂತ ಇನ್ನು ಮುಂದಿನ ಬಗ್ಗೆ ನಾವು ನೋಡೋಣ. ಇಂದ ಇದು ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಮುಂಚೆ ಹೇಳಿದಂಥ ರೀತಿಯಲ್ಲಿ ಇದು ಅನೇಕ ಭಾಗಗಳಿದೆ. ಆಲ್ರೆಡಿ ನಾವು 2 ಭಾಗಗಳನ್ನ ನೋಡಿದ್ರೆ ಇನ್ನು ಮುಂದಕ್ಕೆ ಇನ್ನು ಅನೇಕ ಭಾಗಗಳಿದೆ, ನೋಡೋಕೆ ಹೋಗೋಣ. ಅದರಿಂದ ನೀವು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದರ ಆಮೇಲೆ ಈ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲ ಕಡೆಗೆ ಏನು ಮಾಡಿ, ನೀವು ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಗಳಿಗೆ ನಿಮ್ಮ ಬಂಧು ಬಳಗದವ್ರಿಗೆ ಏನು ಮಾಡಿ, ಫ್ರೀಯಾಗಿ ನೀವು ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋಕೆ ಕೇಳಿ. ಅವನು ಈ ಥರ ಯಾರೋ ಹೊಸೊಬ್ರು ಬೈಬಲ್ ಸ್ಟಡಿ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಅಲ್ಲಿ ನಮ್ಮ QR ಕೋಡ್ ಹಾಕಿದೆ ಸ್ಕ್ರೀನಲ್ಲಿ, ಆ QR ಕೋಡ್ ಮುಖಾಂತರ ಅವ್ರ ವಾಟ್ಸಪ್ ಗ್ರೂಪ್ಗೆ ಲಾಗಿನ್ ಆಗಿ ಆ ಕ್ಲಾಸಸ್ ಕೂಡ ಏನು ಮಾಡೋದು ಅವ್ರು ಕೇಳ್ಬೋದು. ಅದರಿಂದ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ನಾವು ಇದುವರೆಗೂ ನೋಡಿರೋಂಥ ಒಂದು ಪಾಠ ಯಾವ್ದ್ರ ಬಗ್ಗೆ ಅಪ್ಪ ಅಂತಂದ್ರೆ ಇತ್ತೀಚೆಗೆ ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ. ಅದರಲ್ಲಿ ಮುಖ್ಯವಾಗಿರೋಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನ, ಕೆಲವೊಂದು ಭಾಗಗಳನ್ನ ಏನು ಮಾಡಿದ್ವಿ ನಾವು ಕವರ್ ಮಾಡಿದ್ವಿ. ಮೊದಲನೇದಾಗಿ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಯಾತಕ್ಕೆ ಬರ್ತಾರೆ ಅಂತಂದ್ಬಿಟ್ಟು, ಆಮೇಲೆ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಎದುರು ನೋಡೋಂಥ ರೀತಿ, ಜಗತ್ತು ಯಾವ ಥರ ಯೇಸು ಕ್ರಿಸ್ತನ ಎರಡನೇ ಬರಿಕೆನ ಎದುರು ನೋಡ್ತಾ ಅಂದ್ಬಿಟ್ಟು ನಾವು ಒಂದು ಅಭಿಪ್ರಾಯನ, ಅದು ಏನು ಹೇಳ್ತಾರೆ ಜಗತ್ತು ಅಂತಂದ್ಬಿಟ್ಟು ಕೂಡ ನಾವು ನೋಡಿದ್ರಿ. ಮೂರನೇದಾಗೆ ನಾವು ನೋಡಿದೇನಪ್ಪ, ಆ್ಯಕ್ಚುಲಿ ಕ್ರಿಸ್ತನು ಯಾವ ರೀತಿ ಬರ್ತಾರೆ ಸತ್ಯವೇದರ ಪ್ರಕಾರ ಅಂತ ನಾವೇನು ಮಾಡಿದ್ರಿ, ನಾವು ನೋಡಿದ್ರಿ. ಆಮೇಲೆ ಯೇಸು ಕ್ರಿಸ್ತನ ಕಂಡಿಡಿಬೇಕಾದ್ರೆ ಹೇಗೆ ಕಂಡಿಡಿಬೇಕು ಅಂತಂದ್ಬಿಟ್ಟೆ ನಾವು ಏನು ಮಾಡಿದೆ, ಕಳೆದ ಒಂದು ವಾರದಲ್ಲಿ ಲಾಸ್ಟಲ್ಲಿ ನಾವು ಕನ್ಕ್ಲೂಡ್ ಮಾಡಿದ್ದು. ಸೊ ಇದಕ್ಕೆ ನಂತರ ಇರೋಂಥ ಭಾಗಗಳನ್ನ ನಾವೇನು ಮಾಡೋಣ, ಮುಂದಕ್ಕೆ ನಾವು ಕಂಟಿನ್ಯೂ ಮಾಡೋಣ. ಅದರ ಇದಾಗಿದ ನಂತರ ಯಾವಾಗ ಬರ್ತಾರೆ ಅಂತ ಕೂಡ ನೋಡೋಣ. ಅದರ ಸಣ್ಣ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಮೊದಲನೇದಾಗೆ ಏನ್ರಿ, ಮೊದಲನೇ ಭಾಗ ನೋಡಿದ್ದು ಯೇಸು ಕ್ರಿಸ್ತು ಏನ್ರಿ ಯಾತಕ್ಕೆ ಬರ್ತಾರೆ, ಯೇಸು ಕ್ರಿಸ್ತು ಎರಡನೇ ಬರಿಕೆ ಏನಕ್ಕಿದೆ ಅಂತಂದ್ರೆ, ಸತ್ಯವೇದದಲ್ಲಿ ಕ್ರಿಸ್ತನಿಗೆ ದೇವರು 1000 ವರ್ಷ ಅಂತ ಕೊಟ್ಟಿದ್ದಾರೆ. ಆ 1000 ವರ್ಷದಲ್ಲಿ ಭೂಲೋಕದಲ್ಲಿ ಬಂದು ಅನೇಕ ಕೆಲಸಗಳನ್ನ ಮಾಡೋದಕ್ಕೋಸ್ಕರನೇ ದೇವರವ್ರಿಗೆ ಕೊಟ್ಟಿರೋದ್ರಿಂದ ಆ ಒಂದು ಕಾರಣದಿಂದನೇ ಅವ್ರು ಎರಡನೇ ಬರುವಿಕೆಯಲ್ಲಿ ಬರೋದು ಅಂತ ನೋಡಿದ್ರಿ. ಆ 1000 ವರ್ಷದಲ್ಲಿ ಏನು ಕೆಲಸಗಳನ್ನ ಮಾಡ್ತಾರೆ, ಇದುವರೆಗೂ ನಿಮ್ ತೊಗೊಂಡಂತ ಎಲ್ಲಾ ಪಾಠಗಳಲ್ಲಿ ತುಂಬಾ ಡಿಟೇಲ್ ಆಗಿ ನಿಮಗೆ ಮಾಡಿದ್ರೆ ಅದನ್ನ ಹೇಳ್ಕೊಟ್ಟಿದ್ರಿ. ಅದನ್ನ ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರ್ತಾರೆ, ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಸತ್ತವ್ರಿಗೆಲ್ಲ ಪುನರುತ್ಥಾನ ಮಾಡಿಸ್ತಾರೆ, ಎಲ್ಲಾರ್ಗು ಏನ್ ಮಾಡ್ತಾರೆ, ಸತ್ಯನ ಕೊಟ್ಬಿಟ್ಟು ಸತ್ಯದ ಅನುಗುಣದಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ನ್ಯಾಯವಾಗಿ ತೀರ್ಪು ಮಾಡ್ತಾರೆ, ಅನ್ಯಾಯವಾಗಿ ಅಲ್ಲ ಅಂತ ನಾವೇನ್ ಮಾಡಿದ್ವಿ ನೋಡಿದ್ರಿ. ಅದರ ಅದು ಮಾತಲ್ಲ, ಸೇತನ್ನ ಕಟ್ಟಾಕ್ತಾರೆ, ಸಭೆನ ಏನ್ ಮಾಡ್ತಾರೆ, ತನ್ನ ಒಂದು ಬಳಿಗೆ ಸೇರಿಸ್ಕೊಂತಾರೆ, ಅದರ ಪಿತೃಗಳೆಲ್ಲ ಭೂಲೋಕದಲ್ಲಿ ಎಬ್ಬಿಸ್ತಾರೆ, ಇಸ್ರೇಲಲ್ಲಿ ಸಮಾಧಾನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಬ್ಯಾಬಿಲೋನ್ನ ಕೆಡುತ್ತಾರೆ. ಈ ತರ ಹಲವಾರು ವಿಚಾರಗಳು ಕ್ರಿಸ್ತನ ಎಡಬರಿಕೆಯಲ್ಲಿ ಬಂದು ನಂತರ ಮಾಡೋಂಥದ್ದಿದೆ. ಇದ್ರ ಬಗ್ಗೆ ನಾವು ಏನ್ ಮಾಡಿದ್ವಿ, ನಾವು ಓದಿದ್ರಿ. ಅದರ ಆಮೇಲೆ ಎರಡನೇ ಭಾಗದಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಎಡಬರಿಕೆ ಯಾವ ತರ ಇರ್ತದೆ, ಜನರು, ಲೋಕದ ಜನಗಳು ಅಂದ್ರೆ ಏನ್ರಿ, ಈ ಒಂದು ಬೈಬಲ್ ಸ್ಟಡಿನ ಅಧ್ಯಯನ ಮಾಡಿದಿರಂತ ಒಂದು ಕ್ರೈಸ್ತ ಒಂದು ಸಮುದಾಯದಲ್ಲಿ ಯಾವ ರೀತಿ ನಂಬಿಕೆ ಇದೆಪ್ಪ, ಯೇಸು ಕ್ರಿಸ್ತನ ಎಡಬರಿಕೆ ಬಂತಂದ್ರೆ ಯೇಸು ಕ್ರಿಸ್ತ ಏನ್ರಿ ಎಲ್ಲರಿಗೂ ಕಣ್ಣು ಕಾಣೋಂಥ ರೀತಿಯಲ್ಲಿ ಬರ್ತಾರೆ, ಹಿಂಗೆ ಬರ್ತಾರೆ, ಕಣ್ಣಿಗೆ ಕಾಣೋ ರೀತಿಯಲ್ಲಿ ಬರ್ತಾರೆ ಅಂತ ನಾವೇನ್ ಮಾಡಿದ್ರಿ, ಅದು ಅನೇಕ ವಾಕ್ಯಗಳನ್ನ ನೋಡಿದ್ರಿ. ಆದ್ರೆ ಇದಾಗಿ ನಂತರ ಮುಂದಿನ ಒಂದು ಭಾಗದಲ್ಲಿ ಏನಪ್ಪ ನೋಡಿದ್ರೆ, ಯೇಸು ಕ್ರಿಸ್ತ ಹಂಗಾರೆ ಏನ್ರಿ ಎಲ್ಲಾ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಬರ್ತಾರಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ. ಯಾಕಂದ್ರೆ ಯೇಸು ಕ್ರಿಸ್ತು ಮಾಂಸಿಕ ರೀತಿಯಲ್ಲಿ ಏನಾಗಿಲ್ಲ, ಅವರು ಪುನರುತ್ಥಾನ ಹೊಂದಿಲ್ಲ ಅಲ್ವರ. ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಯೇಸು ಕ್ರಿಸ್ತು ಆ ದೇಹ ಇದೆಲ್ಲ, ಆ ದೇಹನ ಯಾರು ಕೊಟ್ರು ವಿಮೋಚನೆಗೆ ಹೇಳ್ರಿ, ಯಾರು ಹೇಳ್ತಾರೆ ನೋಡೋಣ. ಯೇಸು ಕ್ರಿಸ್ತನ ದೇಹ ಇತ್ತಲ್ಲ, ಮೊದಲನೇ ಬರಿಕೆಯಲ್ಲಿ ಬರ್ಬೇಕು ಆ ದೇಹನ ಏನ್ ಮಾಡುದು ಯೇಸು ಕ್ರಿಸ್ತು ಯಾರಿಗಾಗ ಅರ್ಪಿಸಿದ್ರು? ವೆರಿ ಗುಡ್. ಅದರ ಪಾಪಿಗಳಿಗೋಸ್ಕರ ಅರ್ಪಿಸಿದ್ರು ಅಲ್ವರ. ಇವಾಗ ಯೇಸು ಕ್ರಿಸ್ತು ಆ ದೇಹನ ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿಸಿದ ಮೇಲೆ ಅದೇ ದೇಹದಲ್ಲಿ ತಿರ್ಗಾ ಪುನರುತ್ಥಾನ ಆಗೋದಕ್ಕೆ ಸಾಧ್ಯನಾ? ಇಲ್ಲ ಬ್ರದರ್, ಅಲ್ವಾ? ವೆರಿ ಗುಡ್, ಪರವಾಗಿಲ್ಲ, ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ. ಯಜ್ಞ ಬಲಿಪಿಟ್ಟಿದ್ಮೇಲೆ, ಬಲಿಯಾಗಿ ಕೊಟ್ಟಿದ್ಮೇಲೆ, ಯಜ್ಞವಾಗಿ ಕೊಟ್ಟಿದ್ಮೇಲೆ ಖಂಡಿತವಾಗೂ ಯಾವುದೇ ಕಾರಣಕ್ಕೂ ಅದೇ ಒಂದು ಶರೀರದಲ್ಲಿ ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ಶರೀರದಲ್ಲಿ ಎದ್ದು ಬಂದ್ರು ಅಂತಂದ್ರೆ ಏನಪ್ಪ ಅರ್ಥ ಅಂತಂದ್ರೆ, ತಾನು ಕೊಟ್ಟಂತ ಬಲಿನ ವಾಪಸ್ ಏನ್ ಮಾಡ್ದಂಗೆ, ತಗೊಂಡಂಗೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಸುಟ್ಟು ಭಸ್ಮ ಆಗೋಯ್ತ್ರಿ, ಆ ಬೂದಿ ಆಗೋಯ್ತದು ಅಲ್ವರ. ದೇವ್ರ ಏನ್ ಮಾಡೋ, ಬಲಿನ ಅಕ್ಸೆಪ್ಟ್ ಮಾಡ್ಬಿಟ್ರು, ಹೋಯ್ತದು ದೇಹ. ಆ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಪುನರುತ್ಥಾನಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೈಬಲ್ ನೋಡ್ತೀರಿ, ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದೆ ಹೆಂಗೆ ಅಂತ ನೋಡ್ತೀರಿ ಸತ್ಯವೇದದಲ್ಲಿ. ಯಾವ ವಾಕ್ಯ ಜ್ಞಾಪನ ಬರ್ತದೆ ನಮ್ಗೆ? ಯಾವ ವಾಕ್ಯ ಹೇಳ್ತಾರೆ ಯೇಸು ಕ್ರಿಸ್ತು ಈ ರೀತಿಯಲ್ಲಿ ಪುನರುತ್ಥಾನ ಆಗಿದೆ ಅಂತ? ಯಾವ ವಾಕ್ಯ ಇದೆ ನಮ್ಗೆ? ಆತ್ಮಿಕ ಶರೀರದಲ್ಲಿ ಪುನರುತ್ಥಾನ ಆದ್ರು ಅಂತ ವಾಕ್ಯ ಎಲ್ಲಿದೆ ನಮ್ಗೆ? 1 ಕೊರಿಂಥೆ. 1 ಕೊರಿಂಥದಲ್ಲೂ ಅದರ 5ನೇ ಅಧ್ಯಾಯದಲ್ಲೂ ಐತೆ ಅಲ್ವರ. ಅದು ಮಾತ್ರ ಅಲ್ಲ, ಇನ್ನೊಂದೆಲ್ಲಪ್ಪ ಇದೆ ಅಂದ್ರೆ 1 ಪೇತ್ರ 3ನೇ ಅಧ್ಯಾಯ
18ನೇ ವಾಕ್ಯಲ್ಲಿ ಕೂಡ ಇದೆ. ಓದ್ರಿ ಅಂತೀನಿ ಯಾರು? 1 ಪೇತ್ರ 3:18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪಗಳಿಗೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ವೆರಿ ಗುಡ್. ನೋಡ್ರ, ಅಂದ್ರೆ ಮಾಂಸಿಕ ಶರೀರದಲ್ಲಿ ಅದರ ಕೊಲ್ಲಲ್ಪಟ್ಟನು, ಆತ್ಮಿಕ ಶರೀರದಲ್ಲಿ ಅಂತಾರೆ ತಿರುಗಿ ಬದುಕುವನಾದನು, ಪುನರ್ತನಾಗಿದೆ ಆತ್ಮಿಕ ಶರೀರದಲ್ಲಿ. ಸರಿ, ಆತ್ಮಿಕ ಶರೀರ ಅಂದ್ರೆ ಅದು ಸ್ಪೆಷಾಲಿಟಿ ಏನು? ಅದರ ನಾವು ದೇವದೂತರ ಬಗ್ಗೆ ಸತ್ಯವೇದಲ್ಲಿ ನೋಡಿದಿರಿ. ಅದರ ಅವರು ಆತ್ಮಿಕ ಶರೀರದಲ್ಲಿ ಇದ್ದಾರೆ. ಆದ್ರೆ ಭೂಲೋಕಕ್ಕೆ ಬರ್ಬೇಕಾದ್ರೆ ಮಾಂಸಿಕ ಶರೀರನ ಧರಿಸ್ಕೊಂಡು ಏನ್ ಮಾಡ್ತಾ ಇದ್ರು ಅವರು? ಬರ್ತಾ ಇದ್ರು. ಹೌದಾ ಇಲ್ವಾ? ನಮ್ಮ ಬೈಬಲ್ ಎಕ್ಸಾಂಪಲ್ ಇದೆಯಲ್ಲ, ದೇವದೂತರು ಭೂಲೋಕದಲ್ಲಿ ಬರ್ಬೇಕಾದ್ರೆ ಮಾಂಸಿಕ ಶರೀರದಲ್ಲಿ ಕಾಣಿಸ್ಕೊಂಡಿದ್ದು ಎಕ್ಸಾಂಪಲ್ ಇದೆಯಾ ಬೈಬಲ್ ಅಲ್ಲಿ? ಹ್ಞೂ ಸರ್. ವೆರಿ ಗುಡ್. ಯಾವ್ದಾರು ಹೇಳ್ರಿ ನೋಡೋಣ, ಒಂದು 2-3 ಎಕ್ಸಾಂಪಲ್. ಯಾರಿದ್ದಾರೆ? ಹಾ, ವೆರಿ ಗುಡ್. ನೋವನ ಕಾಲದಲ್ಲಿ ದೂತರುಗಳು ಬಂದು ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡಿದ್ದು. ಆಮೇಲೆ ಆಮೇಲೆ ಮಳೆ ಸುರಿಸಿದಾಗ ದೇವರು 40 ದಿನಗಳ ಕಾಲ ಆವಾಗ ರಾಕ್ಷಸನೆಲ್ಲ ನಾಶ ಮಾಡಿದ್ರು. ಆ ದೇವದೂತರುಗಳು ಮಾಂಸಲಿದ್ದವ್ರು ಮಾರ್ಪಾಡಾಗಿ ಆತ್ಮಿಕ ಶರೀರಕ್ಕೆ ಹೋಗ್ಬಿಟ್ರು. ಗುಡ್. ನೆಕ್ಸ್ಟ್ ಯಾಕೋಬನೊಡನೆ ಯುದ್ಧ ಆಡಿ ಯಾಕೊಬ್ಬ ಜೊತೆಗೆ ಏನ್ ಮಾಡ್ತಾರೆ? ಒಬ್ಬ ದೂತ ರಾತ್ರಿ ಇಡೀ ಹೋರಾಡ್ತಾನೆ ಅಲ್ವರ. ಸೊ ಏನ ಅಬ್ರಾಹಂ ಮನೆಗೆ ಬಂದಿದ್ದು, ಸಂಸೋನ ತಂದೆ ತಾಯಿ ಕಾಣಿಸ್ಕೊಂಡಿದ್ದು, ಗಬ್ರಿಯಲ್ ಕಾಣಿಸ್ಕೊಂಡಿದ್ದು, ದಾನಿಯಲ್ಲಿ ಕಾಣಿಸ್ಕೊಂಡಿದ್ದು, ಮರಿಯಳಿಗೆ ಕಾಣಿಸ್ಕೊಂಡಿದ್ದು, ಎಷ್ಟೋ ಎಕ್ಸಾಂಪಲ್ಸ್ ಸತ್ಯವೇದಲ್ಲಿದೆ. ಇದ್ರಲ್ಲಿ ನಮ್ಗೇನ್ ಗೊತ್ತಾಗ್ತಾರೆ ಅಂದ್ರೆ, ಆತ್ಮಿಕ ಶರೀರದಲ್ಲಿರೋಂಥ ಒಬ್ಬ ಸೃಷ್ಟಿ ಮನಸ್ಸಿಗೆ ಬಂದವಾಗ ಅವ್ರೇನ್ರಿ ಮಾಡ್ಬೋದು? ಅವರು ಇಷ್ಟ ಬಂದಿದ್ದ ಒಂದು ಏನ್ರಿ ದೇಹದಲ್ಲಿ ಧರಿಸ್ಕೊಂಡು ದೇಹದಲ್ಲಿ ಮಾಡೋದು ಪ್ರತ್ಯಕ್ಷ ಆಗ್ಬೋದು. ಅದರ ಇದನ್ನೇ ಕ್ರಿಸ್ತನು ಪುನರ್ತನ ಆಗಿದ ನಂತರ ಏನ್ರಿ 40 ದಿವಸದಲ್ಲಿ ಏನ್ ಮಾಡಿದ್ದು? ಅವ್ರು ಮಾಡಿ ನೋಡ್ಸಿದ್ರು. ಅದಕ್ಕೆ ನಿಮ್ಮೆಲ್ಲರಿಗೂ ಹೋಮ್ವರ್ಕ್ ಕೊಟ್ಟೆ. ಏನ್ರಿ ಯೇಸು ಕ್ರಿಸ್ತು ಪುನರ್ತನ ಮೇಲೆ ಎಷ್ಟು ಸತಿ ಕಾಣಿಸ್ಕೊಂಡ್ರು ಅಂತ ಯಾರು ಉತ್ತರ ಕಳ್ಸಿದ್ರಾ? 11 times. 11 ಟೈಮ್ಸ್ ನೋಡಿ, ಒಬ್ಬೊಬ್ರು ಕಳ್ಸಿರೋದು ಅಲ್ವರ. ಏನ್ರಿ ಮಿಗ್ದವ್ರು ಯಾರು ನಮ್ಗೇನು ಆವಾಗಿದೆ ಬ್ರದರ್, ಹೇಳ್ಕೊಂಡಾಗ್ಲಿ ಬಿಡ್ರಿ ಅವ್ರಿಗೇನ ಪಾಪ ಅಂತಂದ್ಬಿಟ್ಟು ಅಲ್ವರ. ಎಷ್ಟು ಸತಿ ಯೇಸು ಕ್ರಿಸ್ತು ಪುನರ್ತನ? 11 ಟೈಮ್ಸ್. 11 ಟೈಮ್ಸು ಯೇಸು ಕ್ರಿಸ್ತು ಶಿಷ್ಯನಿಗೆ ಯಾವ ತರ ಕಾಣಿಸ್ಕೊಂಡ್ರ? ಎಲ್ಲಾ ಸತಿಗೂ ಒಂದೇ ತರ ಕಾಣಿಸ್ಕೊಂಡ್ರ? ಇಲ್ಲ ಬೇರೆ 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 ತರ ಕಾಣಿಸ್ಕೊಂಡು ಫಸ್ಟ್ ಟೈಮ್ ಹೆಂಗ್ ಕಾಣಿಸ್ಕೊಂಡ್ರಿ ಹೇಳ್ರ ಪರೋಣ, ಯಾರು ಹೇಳ್ತೀರಾ? ಫಸ್ಟ್ ಟೈಮ್ ಯಾವ ವೇಷದಲ್ಲಿ ಬಂದಿದೆ ಯೇಸು ಕ್ರಿಸ್ತ? ತೋಟಗಾರ. ತೋಟಗಾರ. ವೆರಿ ಗುಡ್ ಗೋಪಾಲ ಬ್ರದರ್. ಮರಿಯಳಿಗೆ ಕಾಣಿಸ್ ಸರಿ, ತೋಟಗಾರನ ವೇಷದಲ್ಲಿ ಬಂದ್ರಲ್ಲ, ಆ ತೋಟಗಾರ ಕ್ರಿಸ್ತನು ಅಂತ ಶಿಷ್ಯನರು ಹೇಗೆ ಕಂಡು ಹಿಡ್ಕೊಂಡ್ರು? ಮರಿಯಳೆ ಅಂತ ಧ್ವನಿಯಿಂದ ರೀತಿಯಿಂದ. ವೆರಿ ಗುಡ್. ಹೆಂಗೆ? ಏನಿಂದ? ಮರಿಯಳೆ ಅಂತ ಕರೆದಿದ್ದ ರೀತಿಯಿಂದ. ರೀತಿ, ಧ್ವನಿ ಅಲ್ಲರ, ಸ್ಪೆಷಲ್ ಟೋನ್ ಇದೆಲ್ಲ ಅದರ. ಏನ್ರಿ ಸ್ಪೆಷಲ್ ಆಗಿ ಕರಿತಾರೆ ನೋಡ್ತೀನಿ, ಅವಾಗ ಕಂಡಿಟ್ಕೊಂಡ್ಬಿಟ್ಟು ಯಾರು ಮರಿಯಾಳು ಅದರ. ವೆರಿ ಗುಡ್. ಓಕೆ, ಆಮೇಲೆ ನೆಕ್ಸ್ಟ್ ಯೇಸು ಕ್ರಿಸ್ತನ್ ಯಾವ ತರ ಕಾಣಿಸ್ಕೊಟ್ರ? ಶಿಷ್ಯಂದ್ರಿಗೆ ವ್ಯಕ್ತಿ ತರ. ಯಾವ ತರ? ವಯಸ್ಸಾಗಿರೋ ವ್ಯಕ್ತಿ. ವಯಸ್ಸಾಗಿರೋ ವ್ಯಕ್ತಿ ತರ ಅದರ. ವಯಸ್ಸಾಗಿರೋ ತರ ವ್ಯಕ್ತಿ ತರ ಬರ್ತಾರೆ ಯೇಸು ಕ್ರಿಸ್ತ. ಅಲ್ಲಿ ಹೆಂಗ್ ಕಂಡು ಹಿಡ್ಕೊಂಡ್ರ? ಇರಿ ನಾನು ಕೇಳ್ತೀನಿ, ಅವ್ರು ಹೇಳ್ರಿ. ಮುತ್ತುರಾಜ್ ಬದರ್ ಹೇಳಿ, ಯೇಸು ಕ್ರಿಸ್ತು ವಯಸ್ಸಾಗಿರೋ ತರ ಬಂದ್ರಲ್ಲ, ಇವರೇ ಕ್ರಿಸ್ತನು ಅಂತ ಶಿಷ್ಯನ್ರು ಅಲ್ಲಿ ಹೇಗೆ ಕಂಡು ಹಿಡ್ಕೊಂಡ್ರು? ಅದೇ ಅವ್ರಿಗೆ ಅಂತಾರಲ್ಲ ಸರ್, ಏನಂತ ಏನೋ ಬುದ್ಧಿಹೀನ್ರ ಏನೋ ಅಂತಾರ ಒಂದ್ ಮಾತಲ್ಲಿ. ಅವಾಗ ಅದರ ಬುದ್ಧಿಹೀನರೇ ಅಂತ ಹೇಳಿದ್ಮೇಲೆ ಊಟಕ್ಕೆಲ್ಲ ಕೂತ್ಕೊಂತಾರೆ. ಕೂತ್ಕೊಂಡ್ಬೇಕಾದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿಬೇಕಾದ್ರೆ ಏನ್ ಮಾಡಿದ್ರು? ಅವರು ಪರ್ಟಿಕ್ಯುಲರ್ ಸ್ಟೈಲಲ್ಲಿ ಪ್ರೇಯರ್ ಮಾಡ್ತಾ ಇದ್ರು. ಅವಾಗೇನಾಗ್ಬಿಡ್ತು? ಓ ಇವರು ಜೀಸಸ್ ಕ್ರೈಸ್ಟ್ ಅಂತ ಗೊತ್ತಾಗೋಯ್ತು. ಅವಾಗೇನಾಯ್ತು? ಕಣ್ಗಳು ತೆರೀತು ಅಂತ ನೋಡ್ತೀರಿ ಅದರ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಹೇಳ್ರಿ. ಇನ್ನ 3ನೇ ಸತಿಗೆ ಕಾಣಿಸ್ಕೊಂತಾರೆ. 3ನೇ ಸತಿ ಕಾಣಿಸ್ಕೊಬೇಕಾರೆ ಸುಜಾತ ಸಿಸ್ಟರ್ ಹೇಳಿ, ಹೆಂಗ್ ಕಾಣಿಸ್ಕೊಂಡ್ರ ಕ್ರಿಸ್ತನು? ಶಿಷ್ಯರ ಜೊತೆ ಯಾವ ತರ ಬ್ರದರ್? ಶಿಷ್ಯರೆಲ್ಲ ಇರ್ತಾರಲ್ಲ ಇದ್ರಲ್ಲಿ ಒಂದ್ ರೂಮ್ ಅಲ್ಲಿ. ಅವಾಗ ಕ್ರಿಸ್ತು ಬಾಗಿಲು ಮುಚ್ಚಿದಾಗ ಹಂಗೆ ರೂಮ್ ಎಲ್ಲ ಮುಚ್ಚಿರ್ಬೇಕು, ದಿಢೀರಂತ ಯೇಸು ಕ್ರಿಸ್ತು ಬಂದು ನಿಂತ್ಕೊಂತಾರೆ, ಸಮಾಧಾನ ಅಂತ ಹೇಳ್ತಾರೆ ನಿಮ್ಗೆ ಅಲ್ವರಾ? ಓಕೆ, ಗುಡ್. ನೆಕ್ಸ್ಟ್ ಇನ್ಯಾವ ತರ ಕಾಣಿಸ್ಕೊಂತಾರೆ? ಇಲ್ಲಿ ಜೋಸಫ್ ಬ್ರದರ್ ಹೇಳ್ರಿ, ಯೇಸು ಕ್ರಿಸ್ತು ಹೆಂಗ್ ಕಾಣಿಸ್ಕೊಂತಾರೆ ನೆಕ್ಸ್ಟ್? ಸಮುದ್ರದ ಹತ್ರ. ವೆರಿ ಗುಡ್. ಸಮುದ್ರದ ಹತ್ರ ಮೀನ್ ಹಿಡಿತಾ ಇರ್ತಾರೆ. ಯೇಸು ಕ್ರಿಸ್ತು ದಡದ ಹತ್ರ ಏನ್ ರೆಡಿ ಮಾಡಿಕ್ಕಿದ್ರು?
ಅದು ಯಾವ ಕಡೆ ಹೋದ್ರೆ ಮೀನ್ ಸಿಗುತ್ತೆ. ಹಾ ಅಲ್ವರ ಈ ಕಡೆ ಯಾಕ್ರಿ ನಿಮ್ ಮೀನ್ ಸಿಗ್ತಾರೆ ಅಂತ ಹೇಳ್ತಾರೆ, ದಡದ ಹತ್ರ ಹಾ. ಎಳ್ಕೊಂಬರ್ತಾರೆ. ಶಿಷ್ಯನಿಗೆಲ್ಲ ಗೊತ್ತಿರ್ತಾರೆ ಇವ್ರು ಕ್ರಿಸ್ತನ ಇದಾರ, ಮಾತಾಡಕ್ಕೆ ಹೋಗಿಲ್ಲ. ಹಾ. ಯಾಕಂದ್ರೆ ಅಲ್ಲಿ ಕ್ರಿಸ್ತರ ತರ ಕಾಣಿಸಿಲ್ಲ. ಅಲ್ಲಿ ನಡೆದಿರೋಂಥ ಒಂದು ಸನ್ನಿವೇಶಗಳ ಮುಖಾಂತರ ಕ್ಲೀನಾಗಿ ಗ್ರಹಿಸ್ಕೊಂಡ್ಬಿಟ್ರು ಶಿಷ್ಯರುಗಳು, ಇದು ನಮ್ಮ ರಕ್ಷಕರು, ನಮ್ಮ ಒಡೆಯನು ಅಂತ. ಅದರ ಸೊ ನೋಡಿ, ಇಷ್ಟೊಂದು ಸನ್ನಿವೇಶಗಳು ನಿಮಗೆ ಸತ್ಯವೇದದಲ್ಲಿ ನಾವು ಓದಿ ನಿಮಗೆ ಸತ್ಯವೇದ ಮುಖಾಂತರ ತಿಳಿಸಿರೋದು ಏನಕ್ಕಪ್ಪ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಕ್ರಿಸ್ತನು ಬಂದ್ಬಿಟ್ಟು ಏನ್ರಿ ಪುನರ್ತನಾಗಿದ್ದು ಆತ್ಮೀಕ ಶರೀರದಲ್ಲಿ ಅಂತ ಪ್ರೂವ್ ಮಾಡೋದಿಕ್ಕೆ. ಅದರ ಅದಕ್ಕೆ ಕ್ರಿಸ್ತನ ಮಾಂಸಿಕ ಶರೀರ ಇದ್ದಾರೆ, ಆ ಮಾಂಸ ಹೊಟ್ಟಾಯ್ತು, ದೇಹ ಹೊಟ್ಟಾಯ್ತು ಅಲ್ವರ, ಆ ದೇಹದಲ್ಲಿ ಪುನರ್ತನೇನಾಗಿಲ್ಲ, ಮತ್ತೆ ಅದೇ ದೇಹದಲ್ಲಿ ಹೆಂಗ್ ಬರಕ್ ಸಾಧ್ಯ ಅಲ್ವರ? ಇವಾಗ ಯಾರು ಅದೇ ದೇಹದಲ್ಲಿ ಹೋದ್ರೆ ಬರಕ್ ಸಾಧ್ಯ. ಇವಾಗ ಇದೇ ಮಾಂಸಿಕ ದೇಹದಲ್ಲಿ ನಾವು ಪರಲೋಕಕ್ಕೆ ಹೋಗ್ಬೋದಾ? ಇಲ್ಲ ಬ್ರದರ್, ಹೋಗಕ್ ಆಗಲ್ಲ. ಏಕೆ? ಪ್ಲೇನ್ ರಾಕೆಟ್ ಸಿಕ್ಕಲ್ವ? ರಾಕೆಟ್ ಪ್ಲೇನು ಟಿಕೆಟ್ ಏನ್ ಸಿಕ್ಕಲ್ವಾ? ರಕ್ತ ಮಾಂಸ ಪರಲೋಕ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥಾನ ಅದು ಆಗೋದಿಲ್ಲ. ಉತ್ತರ ನೋಡ್ರಿ, ವೆರಿ ಗುಡ್. ಹಿಂಗ್ ಉತ್ತರ ಕೊಟ್ರಲ್ಲ, ಹಿಂಗ್ ಉತ್ತರ ಕೊಡ್ಬೇಕ್ರಿ. ನಾನೇನ್ ಹೇಳ್ತೀನಿ, ರಾಕೆಟ್ ಸೈನ್ಸ್ ಗೀನ್ಸ್ ಅಂದ್ಬಿಟ್ಟು ಅದನ್ನೆಲ್ಲ ಕೇಳೋದಲ್ಲ, ವಾಕ್ಯದ ಮುಖಾಂತರ ಉತ್ತರ ಕೊಡ್ಬೇಕು ನೋಡಿ. ವೆರಿ ಗುಡ್, ರಿಯಲಿ ಅಪ್ರಿಷಿಯೇಟ್ ಇಟ್. ಅದರ ವಾಕ್ಯಕ್ಕೆ ವಾಕ್ಯ ಏನಾಗಿರ್ಬೇಕು? ಉತ್ತರವಾಗಿರ್ಬೇಕು. ನೋಡ್ರ, ಪ್ರಶ್ನೆಗೆ ವಾಕ್ಯದಿಂದ ಉತ್ತರ ಹೇಳಿದ್ರೆ ಅದಕ್ಕೆ ಇನ್ನೇನು ಆರ್ಗ್ಯುಮೆಂಟ್ ಇಲ್ಲ ರೀ, ಫುಲ್ ಸ್ಟಾಪ್ ಅಷ್ಟೇ. ರಕ್ತ ಮಾಂಸವು ಪರಲೋಕ ರಾಜ್ಯಕ್ಕೆ ಏನಾಗಲ್ಲ, ಬಾಧ್ಯವಾಗೋದಿಲ್ಲ. ಅಲ್ವರ? ಅದರಿಂದ ನೀವೆಂಥ ಸ್ಪೇಸ್ ಶೂಟಲ್ಲಿ ಹಾಕೊಂಡು ನೀವೆಂಥ ಏರ್ಕ್ರಾಫ್ಟ್ ಅಲ್ಲಿ ಹೋದ್ರು ಸರಿ, ಸ್ಪೇಸ್ ಶಟಲ್ ಹೋದ್ರು ಪರಲೋಕಕ್ಕೆ ಹೋಗಕ್ ಸಾಧ್ಯ ಇಲ್ಲ ಅಲ್ವರ? ಮನುಷ್ಯ ಇವತ್ತು ಮಂಗಳ ಗ್ರಹಕ್ಕೆ ಹೋಗ್ಬೇಕು ಅಂತ ಒದ್ದಾಡ್ತಾವನೆ, ಓದ್ನಾ? ಅಯ್ಯೋ ಸರಿ, ಮಾರ್ಸ್ಗೆ ಹೋಗ್ಬೇಕು ಅಂತ ಮನುಷ್ಯ ಒದ್ದಾಡ್ತಾವನೆ, ಓದ್ನಾ? ಹೌದೌದು ಬ್ರದರ್, ಹೋಗಿದ್ರು. ಹಾ ಬ್ರದರ್, ಹೋಗ್ಬೋದು. ಹೋಗ್ ಬಂದ್ರ? ಯಾವಾಗಪ್ಪ? ಅದೇ ನ್ಯೂಸ್ ಅಲ್ಲ ಬ್ರದರ್, 5 ವರ್ಷದಿಂದ. ಹೋಗ್ ಬಂದ್ರ ಇಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾವ್ರ? ಪ್ಲಾನ್ ಇಲ್ಲ ಬ್ರದರ್, ಹೋಗಿಲ್ಲ. ಹೌದೌದು, ಮಾಡ್ತಾವ್ರೆ, ಯಾರು ಹೋಗಿಲ್ಲ. ನೀವ್ ಹೋಗ್ಬಿಟ್ಟಿರೋ ಇಸ್ರೋ ಅವ್ರಿಗೆ ಶಾಕ್ ಆಗ್ಬಿಡ್ತದೆ, ನನ್ಗೆ ಗೊತ್ತಿಲ್ಲ ಯಾರಪ್ಪ ಹೋಗ್ಬಿಟ್ಟವ್ರೆ ಅಂತ ಅಲ್ವಾ? ಏನ್ರಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ, ಆದ್ರೆ ಇಂಪಾಸಿಬಲ್, ಅದೇ ಆಗ್ತಾ ಇಲ್ಲ. ಇನ್ನು ಪರಲೋಕಕ್ಕೆ ಹಿಂಗೆ ಹೋಗೈತದ? ಅದಕ್ಕೆ ದೇವ್ರು ನಮ್ಗೆ ಆತ್ಮಿಕ ಶರೀರ ಅಂತ ಏನ್ ಮಾಡಿ ನಮ್ಗೆ ಹುಟ್ಟಿರೋದು, ಆತ್ಮಿಕ ಶರೀರದಲ್ಲೇ ಹೋಗೋದಕ್ಕೆ ನಾವು ಸಾಧ್ಯ ಅಲ್ವರ? ಸರಿ, ಇವಾಗ ಆತ್ಮಿಕ ಶರೀರದಲ್ಲಿ ಯೇಸು ಕ್ರಿಸ್ತು ಪುನರ್ತನಾದರು. ಅವ್ರನ್ನ ಕೊನೆಯಾಗಿ ಏನ್ರಿ 40 ದಿವಸದ ನಂತರ ಪಂಚಶತಮ ದಿನದಲ್ಲಿ, ಪೆಂಟಿಕಾಸ್ಟ್ ದಿನದಲ್ಲಿ ಪವಿತ್ರಾತ್ಮ ಸುರಿಸೋದಲ್ಲ, ಇದಾಗಿದ್ಮೇಲೆ ಕ್ರಿಸ್ತನ್ನ ಯಾರು ನೋಡಿದಾರ? ಮಹಿಮೇಲಿರಂತ ಕ್ರಿಸ್ತನ್ನ ಯಾರು ನೋಡಿದಾರ? ಸ್ವಲ್ಪ ಯಾರು? ಯೋಹಾನ ಮತ್ತು ಪೌಲನ್ನು ನೋಡಿದ್ರು. ವೆರಿ ಗುಡ್. ಸ್ವರ ಕೇಳಿದಾನ ಬ್ರದರ್ ಅಷ್ಟೇ. ಅಲ್ವರ? ಏನ್ರಿ ಅಪೋಸ್ಟ್ಲ್ ಪೌಲು ಸ್ವರನ ಕೇಳ್ತಾರೆ, ಆಮೇಲೆ ಅಲ್ಲಿ ಪ್ರಕಾಶವಾಗಿರಂತ ಬೆಳಕಿತ್ತಂತೆ. ಹೇಗಿತ್ತಪ್ಪ ಬೆಳಕು ಅಂತಂದ್ರೆ ನಾವೇನ್ ನೋಡ್ತೀರಿ, ಹೆಂಗಿತ್ತಂತೆ ಅದು? ಮಧ್ಯಾಹ್ನ ಬೆಳಕಿನಂತೆ ಬೆಳಕಿನಿಂದಲೂ ಪ್ರಕಾಶ. ಹೆಂಗಿತ್ತಂತೆ? ಮಧ್ಯಾಹ್ನ ಸೂರ್ಯನ್ಕಿಂತ ಏನಾಗಿತ್ತಂತೆ? ಪ್ರಕಾಶವಾಗಿತ್ತಂತೆ. ಎಲ್ಲರ ಎಲ್ಲ ಉತ್ತರ ಕೊಟ್ರಿ, ಎಲ್ಲ ನಿಮ್ಗೆ ಕೇಳ್ತಾ ಇರೋದು. ಎಲ್ಲ ಲೈನ್ ಇದ್ದೀರಾ? ಎಲ್ಲ ದಯವಿಟ್ಟು ರಿಪ್ಲೈ ಮಾಡ್ಬೇಕು. ನಾನು ಏನಕ್ಕೆ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಸತ್ಯಗಳನ್ನ ಎಷ್ಟು ಮಾತ್ರ ತಿಳ್ಕೊಂಡಿದ್ದೀರಾ ಅಂತ. ಇವೆಲ್ಲ ಇವೆಲ್ಲ ತಿಳ್ಕೊಂಡ್ರೆ ಮುಂದಕ್ಕೆ ನಾ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಪ್ರಯೋಜನ ಆಗೋದು. ಇಲ್ಲ ಸುಮ್ಮನೆ ನೀವು ಕೇಳ್ಕೊಂಡು ಆ ಕಿವಿನ ಬಿಡ್ತಾ ಇದ್ರೆ ಏನೋ ಪ್ರಯೋಜನ ಆಗಲ್ಲ ಅಲ್ವರ? ಏನ್ರಿ ಮಧ್ಯಾಹ್ನ ಸೂರ್ಯನ್ಕಿಂತ ಏನಾಗಿದ್ದಂತೆ ಅಲ್ಲಿ? ಪ್ರಕಾಶವಾಗಿದ್ರಂತೆ ಅಲ್ವರ? ಅದಕ್ಕೆ ಅಪೋಸ್ಟಲ್ ಪೌಲ್ ನೋಡ್ಬಿಟ್ಟು ಅವ್ರ ಕಣ್ಣು ಏನಾಯ್ತು? ಕಣ್ಣೇನಾಯ್ತು? ಕುರುಡಾಯ್ತು ಅಂತ ನೋಡ್ತೀರಿ ಅಲ್ವರ? ಅದಕ್ಕೆ ಅನಾನಿಯಾಸ್ ಬಂದು ಪ್ರಾರ್ಥನೆ ಮಾಡ್ಬೇಕಾರೆ ಏನ್ರಿ ಅಲ್ಲಿ ಬಂದ್ಬಿಟ್ಟು ಕಣ್ಣು ಸಂಪೂರ್ಣವಾಗಿ ಏನಾಗಿಲ್ಲ, ಅಲ್ಲಿ ಬರ್ದಿಲ್ಲ ಅವರ. ಇವಾಗ ಯೋಚನೆ ಮಾಡಿರ್ತೀನಿ, ಸತ್ಯವೇದದಲ್ಲಿ ಇದಕ್ಕೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅವಕ್ಕೆ ಓದೋಣ. ಕಟ್ಟ ಕಡೆಯಲ್ಲಿ ಅಪೊಸ್ತಲ ಪೌಲ್ ಇವ್ರನ್ನ ನೋಡಿದ್ರು ಅಂತ ಹೇಳ್ತಾರೆ. 1 ಕೊರಿಂಥ 15ನೇ ಅಧ್ಯಾಯ 8ನೇ ವಾಕ್ಯ ಓದಿಂತೀನಿ. 1 ಕೊರಿಂಥ 15:8 ಓದ್ರಿ. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನೋಡ್ರ, ಕಟ್ಟ ಕಡೆ ಅನ್ನೋ ಅರ್ಥ ಏನ್ರಿ ಕನ್ನಡದಲ್ಲಿ? ಕೊನೆಯದಾಗಿ ಅಲ್ವರ? ಕಟ್ಟ ಕಡೆ ಏನು ಇದು ಮುಂದಕ್ಕೆ ಯಾರೋ ನೋಡ್ಬೋದು ಒಂದು ಸರಿತೆ ಇದೆಯಾ ಅಂದ್ರೆ ಇಲ್ಲ ರೀ. ಕಡೆ ಅಂತ ಹೇಳಿದ್ರೆ ಒಂಥರ ಕೊನೆ ಅಂತ ಹೇಳಿದ್ರೆ, ಕಟ್ಟ ಕಡೆ ಅಂದ್ರೆ ಲಾಸ್ಟ್ ಆಫ್ ಆಲ್. ಇಂಗ್ಲಿಷ್ ಅಂದ್ರೆ ನೋಬಡಿ ಕ್ಯಾನ್ ಸಿ ಜೀಸಸ್ ಲೈಕ್ ದಿಸ್ ಆಫ್ಟರ್ ದಿಸ್ ಇನ್ಸಿಡೆಂಟ್ ಅಂತ ಅರ್ಥ. ಕಟ್ಟ ಕಡೆ ಲಾಸ್ಟ್
ಅದರ ಅಂದ್ರೆ ದಟ್ ಈಸ್ ದ ಲಾಸ್ಟ್. ಅದಕ್ಕೆ ಯಾರು ನಾನು ಏಸು ಕುಸು ನೋಡ್ಬಿಟ್ಟೆ, ನಾನು ಮಾತಾಡ್ಬಿಟ್ಟೆ, ಏಸು ಕುಸು ಬಂದು ನನ್ನ ಕಿವಿಲಿ ಹೇಳ್ಬಿಟ್ರು, ಅದು ಹೇಳ್ಬಿಟ್ರು, ಇದು ಹೇಳ್ಬಿಟ್ರು ಅಂತಂದ್ರೆ ನಾವು ನಂಬೇಕಾ? ನೋಡ್ರ ನಂಬಾರ್ದು. ನಂಬಾರ್ದು. ನಮ್ಮಂತ ಅವಶ್ಯಕತೆನೂ ಇಲ್ಲ ರೀ. ಅಲ್ವರ ವಾಕ್ಯ ನೋಡಿಸ್ತೀನಿ ನೋಡ್ರಿ ಇಂತೀನಿ ಅನಂತರ ಅಲ್ವರ. ಅದಕ್ಕೆ ಏನ್ರಿ ಕಟ್ಟ ಕಡೆಯಲ್ಲಿ ಕ್ರಿಸ್ತನ್ ನೋಡಿದ ಈ ತರ ಕಣ್ಣೇನಾಯ್ತು ಕುರುಡಾಗ್ಬಿಡ್ತೀವಿ. ಇವಾಗ ಯೋಚನೆ ಮಾಡಿ, ಏಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಇದೇ ತರ ಬಂದ್ರೆ ಏನ್ರಿ, ಇದೇ ತರ ಆತ್ಮಿಕ ಶರೀರದಲ್ಲಿ ಎಲ್ಲಾರ್ಗು ಕಾಣಿಸ್ಕೊಂಡು ರೀತಿಲಿ ಬಂದ್ರೆ ಎಲ್ಲಾರ ಕಣ್ಗಳು ಏನಾಗ್ಬಿಡ್ತದೆ? ಕುರುಡಾಗ್ಬಿಡುತ್ತೆ. ಕುರುಡಾಗ್ಬಿಡ್ತದೆ ಅಲ್ವರ. ಹಂಗಾರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಎಲ್ಲಾರ ಕಣ್ಗಳ ತೆರೆದಿಗ್ ಬರ್ತಾರ ಅಥವಾ ಕಣ್ಣ ಕುರುಡು ಮಾಡಕ್ ಬರ್ತಾರ? ತೆರೆಯೋದು. ಅಲ್ವರ. ಹಂಗಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಅಲ್ಲಿ ಪ್ರಕಟಣೆ 1:7 ಹೇಳ್ತಾರೆ ಗೊತ್ತಾ, ಎಲ್ಲಾ ಕಣ್ಗಳು ಆತನ ನೋಡ್ತವೆ ಅಂತ ಅಲ್ವರ. ಪ್ರಕಟಣೆ ಹೇಳ್ತಿರ್ತಾನೆ 1:7 ಎಲ್ಲಾರ ಕಣ್ಗಳು ಏನ್ ಮಾಡ್ತಾರೆ? ಆತನ ನೋಡುವವು ಅಲ್ವರ. ಓದ್ರಿ ರೀತಿನ ವಾಕ್ಯ ಪ್ರಕಟಣೆ 1:7 ಓದಿ. ಪ್ರಕಟಣೆ 1ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನ ನೋಡಿ ಎದೆ ಬಡಿದುಕೊಳ್ಳುವರು. ನೋಡ್ರ, ಎಲ್ಲಾ ಕಣ್ಗಳು ನೋಡ್ತವೆ ಅಂತ. ನಾವೇನ್ ಮಾಡ್ಬೇಕು? ಇಲ್ಲಂಗೆ ಬದರ್ ಅಲ್ಲ ಬದರ್, ನೀವು ಕಾಣಿಸಲ್ಲ ಅಂತ ಅಂತೀರಿ, ಇಲ್ಲಿ ಬೈಬಲ್ ನಲ್ಲಿ ಹೇಳ್ತಾರಲ್ಲ ಕಾಣಿಸ್ತವೆ ಅಂತ, ಹೆಂಗೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಬೈಬಲ್ಲು ಒಂದ್ ಕಡೆ ಒಂದ್ ಹೇಳಿ ಇನ್ನೊಂದ್ ಕಡೆ ಇನ್ನೊಂದು ಹೇಳಕ್ ಸಾಧ್ಯ ಇಲ್ಲ ರೀ. ಹಿಂಗ್ ಹೇಳಿದೆ ಅಂತಂದ್ರೆ ಇನ್ನೊಂದ್ ಕಡೆ ಬೇರೆ ತರ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೇನೋ ಒಂದು ಅರ್ಥ ಇರಬೇಕು ಅಲ್ವರ. ಇವಾಗ ಪ್ರಕಟಣೆ ಪುಸ್ತಕ ಹೇಗ್ ಬರ್ದಿದ್ದಾರೆ? ಅದು ನೇರವಾಗಿರೋ ಭಾಷೆಯಲ್ಲಿ ಬಂದಿದ್ದಾರಾ ಅಥವಾ ಹೇಗ್ ಬರ್ದಿದ್ದಾರೆ? ಸೂಚನೆಗಳು. ಎಂತ ಭಾಷೆ ಬರ್ದಿರೋದು ಪ್ರಕಟಣೆ ಪುಸ್ತಕ? ಸೂಚನೆಗಳು. ಸಿಂಬಾಲಿಕ್ ಬುಕ್, ಸೂಚನೆ ಮುಖಾಂತರ ಬರ್ದಿರೋದು. ಪ್ರಕಟಣೆ 1:1 ಓದ್ರಿ. ಪ್ರಕಟಣೆ 1ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದ್ದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ನೋಡ್ರ, ದಾಸನಾದ ಯೋಹಾನನಿಗೆ ಏನ್ ಮಾಡಿದ್ರು? ಸೂಚಿಸಿದ್ರು ಅಂದೇನರ್ಥ? ಕರೆಕ್ಟಾಗಿ ಎಲ್ಲ ಬಂದು ಹಂಗೆ ನೋಡ್ಸ್ಬಿಟ್ರು, ಹಂಗೆ ಹೇಳ್ಬಿಟ್ರು ಅಂತಲ್ಲ ರೀ. ಒಂದೆಲ್ಲ ಪಿಕ್ಚರ್ಗಳ ಮುಖಾಂತರ, ಸೂಚನೆ ಮುಖಾಂತರ ಏನ್ ಮಾಡಿ ತಿಳಿಸ್ಕೊಟ್ಟು. ಹಂಗಾರೆ ಇಲ್ಲಿ 1:7 ಎಲ್ಲಾರ ಕಣ್ಗಳು ನೋಡ್ತವೆ ಅಂತಂದ್ರೆ ಏನರ್ಥ? ಆತ್ಮಿಕ ರೀತಿಯಲ್ಲಿ ಇರೋದು. ಇವಾಗ ನೀವ್ ಹೇಳ್ರಿ, ಆತ್ಮಿಕ ಅರ್ಥ ಕಣ್ಣು ಅಂದ್ರೆ ಬೈಬಲ್ ಅಲ್ಲಿ ಆತ್ಮಿಕ ಅರ್ಥ ಏನಪ್ಪಾ? ಆತ್ಮಿಕ ಜ್ಞಾನ. ಹೇಳ್ರಿ, ಎಲ್ಲ ಮಿಗ್ದವರೆಲ್ಲ ಇದಿರಲ್ಲ. ಎಲ್ಲಿ ಮುತ್ತುರಾಜ್ ಬದರು, ಆಮೇಲೆ ರಾಜೇಂದ್ರ ಗೌಡ ಬದರು, ಸೈಮನ್ ಸುಸಲಿಕರ್, ವರುಣ್ ಬ್ರದರ್, ಸುಜಾತಾ ಸಿಸ್ಟರ್ ಎಲ್ಲ ರಿಪ್ಲೈ ಕೊಡಿ. ಬೈಬಲ್ ನಲ್ಲಿ ಕಣ್ಣು ಅಂತಂದ್ರೆ ಆತ್ಮಿಕ ಅರ್ಥ ಏನಪ್ಪಾ? ಏನ್ ಕಣ್ ಬಗ್ಗೆ ಮಾತಾಡ್ತಿರೋದು? ಮನಕಣ್ಣು. ಅದರ ಇದೇ ಕಣ್ಣು ಬಗ್ಗೆ ಮಾತಾಡ್ತಾ ಇದ್ಯಾ? ಇಲ್ಲ ರೀ. ಯಾಕಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಕಿವಿ ಇದ್ದವನ್ ಏನ್ ಮಾಡ್ಲಿ? ಕೇಳಲಿ. ಕಣ್ಣಿದ್ದವನ್ ಏನ್ ಮಾಡ್ಲಿ? ನೋಡಲಿ. ಹಂಗಾರೆ ಯೇಸು ಕ್ರಿಸ್ತ ಮಾತಾಡ್ತಿರೋದು ಯಾವ ಕಣ್ಣು, ಯಾವ ಕಿವಿ? ಆತ್ಮಿಕ ಕಣ್ಣು. ಅಲ್ವರ. ಯಾಕಂದ್ರೆ ನೇರವಾಗಿರೋ ಕಣ್ಣು, ನೇರವಾಗಿರೋ ಕಿವಿ ಎಲ್ಲರಿಗೂ ಇತ್ತು. ಯೇಸು ಕ್ರಿಸ್ತ ಎಲ್ಲರಿಗೂ ಇಲ್ದಿರೋರಿಗೆ ತೆಗೆದು ಕೊಟ್ಬಿಟ್ರು. ಕಣ್ಣಿಲ್ದಿರೋನ್ಗೆ ಕಣ್ಣು ಕೊಟ್ರು. ಆದ್ರೆ ಆತ್ಮಿಕ ಕಣ್ಗಳನ್ನ ಯಾರಿಗೋ ತೆರೆದಿದ್ದಾರ? ಇಲ್ಲ. ಆತ್ಮಿಕ ಕಿವಿಗಳನ್ನ ತೆರೆದ್ರ? ಇಲ್ಲ. ಕಿವಿ ಇದ್ದನೋ ಕೇಳಲಿ ಅಂತಂದ್ರು. ಯಾಕಪ್ಪ? ಕಿವಿ ಇಲ್ಲ ತಾನೆ ಆತ್ಮಿಕ ಕಿವಿ. ಎಲ್ಲರಿಗೂ ಆತ್ಮಿಕ ಕಿವಿ ತೆರೆದ್ಬಿಡ್ಬೇಕಲ್ಲ. ಕ್ರಿಸ್ತ ಮಾಡಿದ್ರ? ಮಾಡ್ಲಿಲ್ಲ ಅಲ್ವರ. ಅದಕ್ಕೆ ನಮಗೇನಾಗಿರ್ಬೇಕು? ಮನ್ಸು ಇರಬೇಕು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕಣ್ಣು ಅಂದ್ರೆ ಸತ್ಯವೇದದಲ್ಲಿ ಆತ್ಮಿಕವಾಗಿರೋಂಥ ತಿಳುವಳಿಕೆಯ ಕಣ್ಣು ಅಲ್ವರ. ಅದಕ್ಕೆ ನಾವ್ ಹೇಳ್ತಿರ್ ಗೊತ್ತಾ, ನಾವ್ ಯಾರತ್ರ ಇದ್ ಮಾಡ್ತಾ ಇರ್ಬೇಕಾರೆ ಏನ್ರಿ, ಯಾರು ಸರಿ ಕೆಲಸ ಮಾಡಿಲ್ಲ ಅಂತ ನಾವೇನ್ ಹೇಳ್ತೀರಿ? ನೋಡ್ಕೊಂಡ್ ಮಾಡಪ್ಪ ಕೆಲಸ ಅಂತ ಹೇಳ್ತೀರಿ. ನೋಡ್ಕೊಂಡು ಕೆಲಸ ಮಾಡೋದು ಏನರ್ಥ? ಅವ್ನು ಕೂಡ ಹುಷಾರಾಗಿ ಮಾಡು ಅಲ್ವಾ? ತಿಳುವಳಿಕೆಯಿಂದ ಅರ್ಥಭರಿತವಾಗಿ ಅರ್ಥ ಮಾಡ್ಕೊಂಡು ಯೋಚನೆ ಮಾಡಿ ಕೆಲಸ ಏನಪ್ಪಾ ನೀನು ಮಾಡುವಂತ ಅರ್ಥ ಅಲ್ವರ. ಅದಕ್ಕೆ ನಾವ್ ಈಡೇನ್ ತೋರ್ತಾರೆ ಏನ್ ನೋಡ್ತೀರಿ? ಆದಾಮ್ ಮತ್ತೆ ಅವಳು ಪಾಪ ಮಾಡಿದ ನಂತರ ಅವ್ರ ಕಣ್ಗಳೇನಾಯ್ತು? ಏರಿತು. ಹಂಗಾರೆ ಏನೋ ಕಣ್ಗಳು ಇಷ್ಟ ದಿನ ಏನಾಗಿತ್ತು? ಕುರುಡರಾಗಿದ್ರು, ಕಣ್ಣೇ ಇರ್ಲಿಲ್ಲ ಅಂತ ಅರ್ಥ? ಆತ್ಮಿಕವಾಗಿ ಕುರುಡರಾಗಿದ್ರು. ಎಸ್ ಅದರ. ಅಂದ್ರೆ ಅವ್ರ ಕಣ್ಗಳು
ತೆರೆದಿರ್ಲಿಲ್ಲ. ತಿಳುವಳಿಕೆಯ ಜ್ಞಾನದ ಕಣ್ಣು ತೆರೆದಿರಲಿಲ್ಲ. ಯಾವಾಗ ಹಣ್ಣು ತಿಂತಾರೋ ಅವಾಗೇನಾಯ್ತು, ಅವ್ರು ಮಾಡಿದ ಮಿಸ್ಟೇಕು ರಿಯಲೈಸ್ ಆಯ್ತು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಈ ಒಂದು ಕಣ್ಣಲ್ಲೇ ಇಡೀ ಜಗತ್ತು ಕ್ರಿಸ್ತನ್ ಏನ್ ಮಾಡೋದು, ನೋಡೋದು. ಅದನ್ನೇ ನಾವು ಈ ಭಾಗನ ಇವತ್ತು ನೋಡೋಣ ಅಲ್ವರ. ಅದಕ್ಕೆ ಕ್ರಿಸ್ತನ ಹತ್ರಕ್ಕೆ ಶಿಷ್ಯನರು ಬಂದ್ಬಿಟ್ಟು ಇದೇ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳ್ತಾರೆ? ಸ್ವಾಮಿ, ಏನ್ ಸ್ವಾಮಿ ನೀವು ಬರ್ತೀನಿ ಅಂತ ಹೇಳಿದಿರಲ್ಲ ಅವರ, ನೀವು ಹೇಗ್ ಬರ್ತೀರಾ, ನಿಮ್ಮನ್ನ ನಾವು ಹೇಗ್ ಕಂಡಿಡಿಯೋದು, ನಮಗೆ ದಯವಿಟ್ಟು ಏನ್ ಮಾಡಿ ನಿಮ್ಮನ್ನ ಅರ್ಥಪಡಿಸಿ ಅಂತ ಹೇಳ್ಬೇಕಾರೆ ಕ್ರಿಸ್ತನು ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ ಓದೋಣ ನೋಡಿದ್ದೀನಿ. ಮತ್ತೆ 24ನೇ ಅಧ್ಯಾಯ 3ನೇ ವಾಕ್ಯ. ವರುಣ್ ಬ್ರದರ್ ಓದ್ತೀರಾ? ಮತ್ತೆ 24:3. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು, ನಮಗೆ ಹೇಳು ಅನ್ನಲು ಯೇಸು ನೋಡ್ರಾ, ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ. ಒಂದ್ ನಿಮಿಷ ಬ್ರದರ್, ಒಂದೊಂದು ನೋಡ್ಕೊಂಡು ಹೋಗೋಣ. ಸೊ ಅದಕ್ಕೆ ಏನ್ ಮಾಡ್ತಾರೆ ಶಿಷ್ಯನ ಬಂದ್ಬಿಟ್ಟು, ಏನ್ರಿ ಸ್ವಾಮಿ ಏನ್ರಿ ಇದು ಯಾವಾಗ ಆಗಬಹುದು, ಯಾವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಏನಪ್ಪ ಸೂಚನೆ ಏನು ಅಂತ ಹೇಳ್ತಾರೆ ಅಲ್ದ್ರ. ನೋಡಿ, ಇವಾಗ ಯೇಸು ಕ್ರಿಸ್ತದ ಒಂದು ಪ್ರಶ್ನೆ ಕೇಳಿದ್ರು. ನಮ್ಮ ಯೇಸು ಕ್ರಿಸ್ತನ ಕ್ಯಾರೆಕ್ಟರ್ ಏನಪ್ಪ ಅಂದ್ರೆ, ಯಾರೋ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಹೇಗೆ ಉತ್ತರ ಕೊಡ್ತಾರೆ? ಸುತ್ತಿ ಬಳಸಿ ಉತ್ತರ ಕೊಡ್ತಾರಾ ಅಥವಾ ನೇರವಾಗಿ ಉತ್ತರ ಕೊಡ್ತಾರಾ? ಸುತ್ತಿ ಬಳಸಿ, ಸಾಮ್ಯದ ಮೂಲಕ ನೇರವಾಗಿ. ನೇರವಾಗಿ. ಯೇಸು ಕ್ರಿಸ್ತ ಸುತ್ತಿ ಬಳಸಿ ಉತ್ತರ ಕೊಡೋದಿಲ್ಲ ರೀ, ಡೈರೆಕ್ಟ್ ಸ್ಪೀಚ್. ಕಟ್ಟಿಟ್ಟು ಅಲ್ಲರ ಏಕ್ ಮಾರ್ ದೊಡ್ಡ ತುಕಡ ಅನ್ನಂಗೆ ಒಂದಿಸಿ ಒಡೆದು ಬಿಸಾಕಿರೋರು. ಅದರ ಸುತ್ತಿ ಬಳಸಿ ಗಂಟೆ ಗಟ್ಟಲೆ ಎಲ್ಲ ಅವ್ರು ಏನ್ ಮಾಡ್ತಾ ಇರಲಿಲ್ಲ, ಶಾರ್ಟ್ ಅಂಡ್ ಸ್ವೀಟ್. ಯಾರಿಗೆ? ಶಿಷ್ಯನ್ರುಗಳಿಗೆ ಹೇಳ್ಕೊಡ್ತಾರೆ, ಶಾರ್ಟ್ ಅಂಡ್ ಸ್ವೀಟ್ ಹೇಳ್ಕೊಡ್ತಾ ಇದ್ರು. ಅದರ ಇವಾಗ ಶಿಷ್ಯನ್ರು ಏನ್ ಕೇಳಿದ ಪ್ರಶ್ನೆ, ಸ್ವಾಮಿ ನೀವು ಯಾವಾಗ ಬರ್ತೀರಾ ಅಂತ ಕೇಳಿದ್ರೆ ಇದಕ್ಕೇನು ಉತ್ತರ ಹೇಳಬೇಕು? ನೋಡಪ್ಪ, ನಾನು ಇವಾಗ ಬರ್ತೀನಿ, ನಾನು ಹೀಗೆ ಬರ್ತೀನಿ, ನೀವು ನೋಡ್ಕೊಂಡಿರಿ ಅಂತ ಹೇಳ್ಬೋದಾಗಿತ್ತು. ಹೇಗೆ? ನೋಡಪ್ಪ, ಆಕಾಶ ನೋಡ್ತಾ ಇರಿ, ನಾನು ಏನ್ ಮಾಡ್ತೀನಿ, ದೂತ ಸಂಗಡ ಎಲ್ಲಾರು ತುತ್ತು ಉತ್ಕೊಂಡು ಹಿಂಗೆ ಬಂದ್ಬಿಡ್ತೀರಿ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ಬೋದಾಯ್ತು. ಕರೆಕ್ಟಾ? ನೋಡಿ, ಈ ಪ್ರಶ್ನೆಗೆ ಅದು ಸರಿಯಾದ ಉತ್ತರ. ಯೇಸು ಕ್ರಿಸ್ತು ಹೇಗ್ ಬರ್ತಾರೆ ಅಂತಂದ್ರೆ, ನೋಡಪ್ಪ ಆಕಾಶ ನೋಡ್ಕೊಂಡು ಕೂತಿರ್ರಿ, ನಾನು ಏನ್ ಮಾಡ್ತೀನಿ, ಹಂಗೆ ದೂತ ಸಂಗಡ ಹಂಗೇ ಇಳಿದು ಬಿಡ್ತೀನಿ ಆಕಾಶದಿಂದ ಅಂತ ಸಿಂಪಲ್ ಆಗಿ ಹೇಳ್ಬಿಟ್ಟು ಮುಗಿಸ್ಬೋದಾಗಿತ್ತು. ಆದ್ರೆ ಯೇಸು ಕ್ರಿಸ್ತು ಮುಗಿಸಿದ್ರ ಹಂಗೆ? ಹೇಳ್ರಿ. ಮತ್ತೆ 24ನೇ ಅಧ್ಯಾಯದಲ್ಲಿ ಈ ಪ್ರಶ್ನೆಗೆ ಬರೀ ಒಂದೇ ಒಂದು ವಾರ್ತೆಯಲ್ಲಿ ಯೇಸು ಕ್ರಿಸ್ತು ಉತ್ತರ ಕೊಟ್ರಾ? ಇಲ್ಲ ಬ್ರದರ್, ಇಲ್ಲ. 51 ವಾಕ್ಯಗಳಿದೆ ನೋಡ್ರಿ. ಮ್ಯಾಥ್ಯೂ 24 ಚಾಪ್ಟರ್ 51 ವರ್ಸಸ್ ಹೇಳ್ಕೊಂಬರ್ತಾರೆ. ಏನಕ್ಕೆ ಇಷ್ಟೊಂದೆಲ್ಲ ಹೇಳ್ಬೇಕಾಯ್ತು? ಯಾಕಪ್ಪ ಇಷ್ಟೊಂದು ಹೇಳಿದ್ರು ಅಂತಂದ್ರೆ, ಏನ್ರಿ ಅವ್ರ ಬರುವಿಕೆ ಹೇಗಿರ್ತಾರೆ ಅಂತಂದ್ಬಿಟ್ಟು ಕ್ರಿಸ್ತನು ತನ್ನ ಶಿಷ್ಯರುಗಳಿಗೆ ಏನ್ ಮಾಡ್ದು, ಅರ್ಥ ಮಾಡಿಸ್ಬೇಕಾಗಿತ್ರಿ. ಅರ್ಥ ಮಾಡಿಸ್ಬೇಕಾಗಿರೋದ್ರಿಂದ ಇದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಅದ್ರಲ್ಲಿ ಹೇಳ್ಬೇಕಾದ್ರೆ ನೋಡಿ ಹೆಂಗ್ ಹೇಳ್ತಾರೆ ಅಂತಂದ್ರೆ, ಅವ್ರು ಹೇಗ್ ಬರಲ್ಲ ಅಂತ ಹೇಳ್ತಾರೆ. ನೋಡಿ ಓದೋಣ ಇಲ್ಲಿ. ಮತ್ತೆ 24-26 ಸೈಮನ್ ಸೊಸಾಲಿಕರ್ ಬ್ರದರ್ ಓದ್ಬೋದಾ? ಮ್ಯಾಥ್ಯೂ 24:26 ಸೊಸಾಲಿಕರ್ ಸೈಮನ್ ಬ್ರದರ್ ಲೈನ್ ಇದ್ದೀರಾ? ಓಕೆ, ಸರಿ. ಬೇರೆ ಯಾರು ಬ್ರದರ್ಸ್ ಓದ್ತೀರಾ? ಮ್ಯಾಥ್ಯೂ 24:26. ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ, ಈಗ ಕೋಣೆಯಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ನೋಡ್ರ, ಕ್ರಿಸ್ತನ ಇಲ್ಲಿ ಹೇಳೋದೇನಪ್ಪ ಅಂದ್ರೆ, ಒಂದ್ ಹೇಳ್ತಾರೆ ನೋಡಪ್ಪ, ನಾನು ಹೀಗ್ ಬರೋದಿಲ್ಲ ಅಂತ ಹೇಳ್ತಾವ್ರೆ. ಹೇಗ್ ಬರಲ್ವಂತೆ? ಅಡವಿಯಲ್ಲಿ ಇದ್ದಾನೆ ಅಂತಂದ್ರೆ ಏನ್ ಮಾಡಕ್ ಹೋಗ್ಬಿಡಿ, ನಂಬಬೇಡಿರಿ. ಅದರ ಏನ್ರಿ ಅಡವಿಯಲ್ಲಿ ಇದ್ದಾನೆ ಅಂತಂದ್ರೆ ಹಂಗೆ ಪರಲೋಕದಿಂದ ಯೇಸು ಕ್ರಿಸ್ತು ಎಲ್ಲಾರ ಕಣ್ಣಿಗೆ ಕಾಣಿಸೋ ರೀತಿಲಿ ಲ್ಯಾಂಡ್ ಆಗ್ಬಿಟ್ಟವ್ರೆ ಅಂತಂದ್ರೆ ಏನ್ ಮಾಡಕ್ ಹೋಗ್ಬಿಡಿ, ನಂಬಿಡಿ. ನೋಡಿ ಇಲ್ಲಿ ನೋಡ್ತೀನಿ. ಸೊ ಏನಂದ್ರೆ, ಒಂದು ಕಾಲದಲ್ಲಿ ಆಕಾಶದಲ್ಲಿ ಕ್ರಿಸ್ತನ್ ತರ ರೂಪ ಬಂದ್ಬಿಡ್ತಂತ್ರಿ. ಏನ್ರಿ ಅದನ್ನ ನೋಡ್ಬಿಟ್ಟು ಕ್ರೈಸ್ತವರು ಅಯ್ಯೋ ಯೇಸು ಕ್ರಿಸ್ತು ಎಡ್ಡೆ ಬರಿಕಲ್ಲಿ ಬಂದ್ಬಿಟ್ಟಾರೆ ಅಂತ ಏನ್ ಮಾಡೋದಂತೆ, ನಂಬುದಂತೆ ಯೇಸು ಕ್ರಿಸ್ತು ಹಿಂಗ್ ಬರ್ತಾರ. ಅದನ್ನ ಹೇಳೋದು. ಯಾರು ಅಡವಿಯಲ್ಲಿ ಇದ್ದಾರೆ ಅಂತಂದ್ರೆ ಹಂಗ್ ಬಂದ್ಬಿಟ್ಟಾರೆ, ಹಿಂಗ್ ಬಂದ್ಬಿಟ್ಟಾರೆ, ಕಣ್ಣು ಕಾಣಿಸುತ್ತೆ ಹಂಗೇ ಬಂದ್ಬಿಟ್ಟಾರೆ ಅಂತಂದ್ರೆ ನಂಬೇಡಿ. ಆಮೇಲೆ ಕೋಣೆಯಲ್ಲಿದ್ದಾರೆ. ಕೋಣೆಯಲ್ಲೇನು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಗಂಟೆಗಟ್ಲೆ, ಕ್ರಿಸ್ತನ್ ನನಗೆ ಪ್ರತ್ಯಕ್ಷ ಆಗ್ಬಿಟ್ರು, ಪಕ್ಕದಲ್ಲೇ ಬಂದ್ರು, ಕೂತ್ಕೊಂಡ್ರು, ಇಬ್ರು ಫೇಸ್ ಟು ಫೇಸ್ ಡಿಸ್ಕಸ್ ಮಾಡಿದ್ರಿ, ತುಂಬಾ ವಿಚಾರಗಳು ನನಗೆ ಹೇಳಿದ್ರು ಅಂದ್ರೆ ದಯವಿಟ್ಟು ನಂಬೇಡಿ ಅಂತ ಹೇಳ್ತಾರೆ. ನಾವೆಲ್ಲ ಏನ್ ಮಾಡ್ತೀರಿ,
ಅದನ್ನೇನು ನಂಬ್ಬಿಡ್ತೀನಿ ನೋಡ್ರಿ ಇತ್ರಿ ಹೆಂಗೆ ಬೇರೆ ಧರ್ಮದಲ್ಲಿ ಗಿಣಿಶಾಸ್ತ್ರ ನೋಡಿ ನಂಬ್ತಾರೆ ಗೊತ್ತಾ. ಅಂದ್ರೆ ನಮ್ಮನ್ನ ಏನ್ ಮಾಡ್ಬಿಟ್ಟಾರೆ ಅಂತಂದ್ರೆ ಕೆಲವು ಜನಗಳು ಈ ತರ ಕಟ್ಟುಕತೆಗಳನ್ನ ಹೇಳ್ಬಿಟ್ಟು ತಲೆಗೆ ಎಲ್ಲ ಮಂಕ್ ಮಾಡ್ಬಿಟ್ಟವ್ರೆ. ಆದ್ರೆ ಅಲ್ಲ ಬೈಬಲಲ್ಲಿ ಇಷ್ಟು ಕ್ಲೀನಾಗಿ ಬರ್ಕೊಟ್ಟಾರೆ ಯೇಸು ಕ್ರಿಸ್ತು. ಇದೆಲ್ಲ ಬಿಟ್ಬಿಟ್ಟು ಇಲ್ಲ ಇಲ್ಲ ಇಲ್ಲ, ಅಯ್ಯೋ ಕೋಣೆಲ್ಲಿ ಬಂದ್ಬಿಟ್ಟಾರಪ್ಪ ಕಾಣಿಸ್ಕೊಂಡ್ಬಿಟ್ಟಾರ, ಅಯ್ಯೋ ಅವ್ರು ಹೇಳೋರು ಅಂದ್ರೆ ಖಂಡಿತವಾಗಿ ಹೇಳ್ತಾರೆ ಅಂತ ಬೈಬಲ್ ಹೇಳ್ತಾರೆ. ಹ ಏನ್ರಿ ಕೋಣೆಯಲ್ಲಿ ಬಂದಿದ್ದಾರೆ ಅಂತಂದ್ರೆ ನನಗೆ ಸಪ್ರೇಟ್ ಆಗಿ ಮತ್ತೆ ಸ್ಪೆಷಲ್ ಆಗಿ ಮಾತಾಡೋದು ಏನ್ ಮಾಡಕ್ ಹೋಗ್ಬಿಡಿ, ನಂಬಲೇಬೇಡಿ ಅಂತ ಹೇಳ್ತಾರೆ. ಇದಕ್ಕಿಂತ ವಾಕ್ಯ ಬೇಕೇನಪ್ಪ, ಮತ್ತೆ ಹೇಗ್ ಬರ್ತಾರೆ ಅಲ್ವಾ. ಅದಕ್ಕೆ ಶಿಷ್ಯನುಗಳು ಏನ್ ಕೇಳಿದ್ರು, ಇನ್ನೊಂದ್ಸತಿ ಆ ವಾರ್ತೆನ ಇವಾಗ ಓದನ ಗಮನ ಇಟ್ಟು ಕೇಳ್ರಿ. ಮ್ಯಾಥ್ಯೂ 24:3 ಇನ್ನೊಂದ್ಸತಿ ಓದಿ. ಎಲ್ಲಿ ಸೊಸಾಲಿಕ ಸೈಮನ್ ಬ್ರದರ್ ಇದರ ಲೈನಲ್ಲಿ ಇವಾಗ ಸರಿ ರಾಜೇಂದ್ರ ಬ್ರದರ್ ಓದಿ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಯು ಸೂಚನೆ ಏನು? ಯುಗದ ಸಮಾಪ್ತಿಗೆ ಏನ್ ಕೇಳಿದ್ರು ಅವರು? ಸೂಚನೆ ಏನು? ಸೂಚನೆ. ಯಾಕಪ್ಪ ಸೂಚನೆ ಕೇಳಿದ್ ಗೊತ್ತಾ? ಯಾಕೆಂದ್ರೆ ಕ್ರಿಸ್ತನು ಕಣ್ಣಿಗೆ ಕಾಣೋಂಥ ರೀತಿಯಲ್ಲಿ ಎಲ್ಲಾರ್ಗು ಗೊತ್ತಾಗೋ ರೀತಿಯಲ್ಲಿ ಪ್ರತ್ಯಕ್ಷ ಆಗಲ್ಲ ರೀ. ಹೆಂಗ್ ಬರ್ತಾರಂತೆ ಸೂಚನೆ? ಅವ್ರನ್ನ ಕಣ್ಣಿಡಿಬೇಕು ಅಂದ್ರೆ ಕಣ್ಣಿಗೆ ಕಾಣದಂತ ರೀತಿಯಲ್ಲಿ ಕ್ರಿಸ್ತನ ಬರ್ತಾರೆ ಅಂದ್ರೆ ಅವ್ರನ್ನ ಕಣ್ಣಿಡಿಕೆ ಏನ್ ಬೇಕು ನಮ್ಗೆ? ಸೂಚನೆ ಬೇಕು. ಇವಾಗ ಎಕ್ಸಾಂಪಲ್, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈನ್ ಇಲ್ಲ, ಟ್ರೈನ್ ಬರ್ತಾ ಇದೆ. ಈ ಟ್ರೈನ್ ಇಲ್ಲೇ ಬರ್ತಾ ಇದ್ರೆ ಹೆಂಗ್ ಕಂಡಿಡಿತೀರಿ? ಟ್ರೈನ್ ಬಂದ ಕಂಡಿಡಿತೀರಿ. ಅದಕ್ಕಿಂತ ಮುಂಚೆ ಹೆಂಗ್ ಕಂಡಿಡಿಬೋದಾ? ಅದಕ್ಕಿಂತ ಮುಂಚೆ ಕಂಡಿದ್ದಕ್ಕೆ ಅಲ್ಲಿ ಒಂದು ಸೈನ್ ಬೋರ್ಡ್ ಹಾಕಿರ್ತಾರೆ ನೋಡಿದ್ದೀನಿ. ಏನಂತ ಹಾಕಿರ್ತಾರೆ? ಇಂಥ ಟ್ರೈನ್ ನಂಬರ್ ಇಂಥ ಪ್ಲಾಟ್ಫಾರ್ಮ್ ಅಲ್ಲಿ ಇಂಥ ಸಮಯದಲ್ಲಿ ಬರ್ತಾರೆ ನೋಡಿ ಅಂತ ಒಂದು ಸೂಚನೆ ಫಲಕ ಹಾಕಿರ್ತಾರೆ ನೋಡಿ ಮೇಲ್ಗಡೆ. ಆ ಸೂಚನೆ ಫಲಕ ಏನಪ್ಪಾ ನೋಡಿಸ್ತಾರೆ ಅಂತಂದ್ರೆ ಇಂಥ ಟ್ರೈನು ಇಂಥ ಸ್ಥಳದಲ್ಲಿ ಬರ್ತಾರೆ ಅಂತ. ಇದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಹೆಸರುಗಳೇ, ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬರೋದನ್ನ ನಾವು ಕಂಡಿಡಿಬೇಕು ಅಂತಂದ್ರೆ ಬರೀ ಸೂಚನೆಗಳ ಮುಖಾಂತರ. ಏನ್ ಸೂಚನೆ ಅದು? ಯಾವ ಸೂಚನೆ ನೋಡ್ಬೇಕಂಗಾರೆ? ಯಾವ ಸೂಚನೆಗಳ ಮುಖಾಂತರ ನಾವು ಕಂಡಿಡ್ಕೊಬೇಕು? ಇದನ್ನ ನಮ್ಮ ಕ್ರಿಸ್ತನು ಅಲ್ಲೇ ಉತ್ತರ ಕೊಡ್ತಾರೆ. ಎಲ್ಲಿ ಅಂದ್ರೆ ಮತ್ತೆ 24ನೇ ಅಧ್ಯಾಯದಲ್ಲಿ ಏನಪ್ಪ ಸೂಚನೆಗಳನ್ನ ನಂಬೇಕು ನೀವು ಅಂತ ಹೇಳ್ತಾರೆ. ನೀವು ಓದೋಣ ಮತ್ತೆ 24:27 ಮ್ಯಾಥ್ಯೂ 24 ಚಾಪ್ಟರ್ ಅಲ್ಲಿ 27th ವರ್ಸ್ ಓದ್ರಿ ಯಾರಾದ್ರ? ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೆಣ ಬಿದ್ದಲ್ಲಿ ಹದ್ದುಗಳು ಕೊಡುವು. ಆಗ್ಬಿಡಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಅಂತೀರಿ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಹೇಗಿರ್ತಾರೆ ಅಂತ ಹೇಳ್ತಾರಂತೆ. ಹೇಗಿರ್ತಾರೆ ಅಂತಂದ್ರೆ ಮಿಂಚು ಏಕೆ ಏನಂದ್ರೆ ಮೂಡಣದಿಂದ ಪಡವನವರೆಗೂ ಕಾಣಿಸ್ತದೋ ಆತರ ಹೇಳ್ತಾರೆ ಮನುಷ್ಯ ಕುಮಾರನ ಬರುವಿಕೆ ಇರ್ತದೆ ಅಂತ ಹೇಳ್ತಾರೆ. ಅದರ ಪ್ರತ್ಯಕ್ಷತೆ ಇರ್ತಾರೆ ಅಂತ. ಅಲ್ಲರ ಏನ್ರಿ ಮಿಂಚು ನೋಡಿ, ಇಲ್ಲಿ ಮಿಂಚು ಕಾಣಿಸ್ತಿದೆಯಲ್ಲ, ಈ ಮಿಂಚು ಯಾವ ದಿಕ್ಕಿಗೆ ಬರ್ತೈತೆ? ಮೂಡಣದಿಂದ ಪಡವನವರೆಗೂ ಬರ್ತೈತಾ? ಡೈರೆಕ್ಷನ್ ಎಕ್ಸಾಕ್ಟ್ ಆಗಿದೆಯಾ ಮಿಂಚು? ಇಲ್ಲಾಂದ್ರೆ ಇಷ್ಟ ಬಂದ ಜಾಗದಲ್ಲಿ ಮಿಂಚು ಬರ್ತದ? ಮಿಂಚು ಬಂದ್ರೆ ಏನೋ ಒಂದೇ ದಿಕ್ಕಲ್ಲಿ ಬರ್ತಾರ ಅಥವಾ ಹೇಗೆ? ಇಷ್ಟ ಬಂದ ಕಡೆ ಅಲ್ವರ ಮಿಂಚಿಗೆ ದಿಕ್ಕಿಲ್ಲ ರೀ. ಮಿಂಚು ಇಷ್ಟ ಬಂದಂತ ರೀತಿಯಲ್ಲಿ ಬರ್ತದ ಇಲ್ಲಿ ಅಲ್ವರ. ಕರೆಕ್ಟ್ ಆಗಿ ಪೂರ್ವದಿಂದ ಪಶ್ಚಿಮದವರೆಗೂ ಬರ್ತದ ಅಂದ್ರೆ ಬರೋದಿಲ್ಲ ರೀ ಅಲ್ವರ. ಇಷ್ಟ ಬರೋಂತ ರೀತಿ ಬರ್ತದೆ. ನಿಮ್ ಬೇಕಾದ್ರೆ ಮಳೆ ಹೊಡಿತಿರ್ಬೇಕಾಗ್ತದೆ ನಿಂತು ನೋಡಿರ್ತೀನಿ ಅಲ್ವರ. ಮಿಂಚು ಕರೆಕ್ಟಾಗಿ ಬರ್ತದ? ಎಲ್ಲಿಂದ ಹೊಡಿತೀರಿ ಎಲ್ಲಿಗೆ ಹೋಗ್ತಾರೆ ಏನು ಗೊತ್ತಾಗಲ್ಲ. ಸಡನ್ ಆಗಿ ಬರ್ತದೆ, ಸಡನ್ ಆಗಿ ಏನಾಗ್ತದೆ ಹೊರಟೋಗ್ತಾರೆ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತ ಅಂದ್ರೆ ಏನಂದ್ರೆ ಮೂಡಣದಿಂದ ಪಡವನವರೆಗೂ ಅದರ ಮಿಂಚು ಹೇಗೆ ಬರ್ತದೋ ಆ ತರ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಹೇಳ್ತಾರೆ. ಇಲ್ಲಿ ಮಿಂಚು ಅಂತ ಬರ್ತಾರೆ ಗೊತ್ತಾ ವಾರ್ತೆ? ಅಲ್ಲಿ ಬರೋಂಥ ವಾರ್ತೆ ಗ್ರೀಕ್ ಅಲ್ಲಿ ಅಸ್ಟ್ರಾಪೆ ಅಂತ ಒಂದು ವಾರ್ತೆ ಬರ್ತದೆ. ಏನ್ರಿ ಗ್ರೀಕ್ ಅಲ್ಲಿ ಅಸ್ಟ್ರಾಪೆ ಅಂತ ವಾರ್ತೆ. ಇದ್ರ ನಿಜವಾದ ಅರ್ಥ ಏನಪ್ಪಾ ಅಂದ್ರೆ ಪ್ರಕಾಶವಾಗಿರೋಂಥ ಬೆಳಕು ಅಂತ ಅರ್ಥ ರೀ ಅಲ್ವನಾ. ಈ ಒಂದು ಪ್ರಕಾಶವಾಗಿರೋಂಥ ಬೆಳಕು ಏನ್ರಿ ಕರೆಕ್ಟಾಗಿ ಮೂಡಣದಿಂದ ಪಡವನವರೆಗೂ ಹುಟ್ಟೋದು ಯಾವುದು ಹೇಳಿ? ಪ್ರಕಾಶವಾಗಿರೋ ಬೆಳಕು ಕರೆಕ್ಟಾಗಿ ಒಂದು ಡೈರೆಕ್ಷನ್ ಅಲ್ಲಿ ಪ್ರತಿನಿತ್ಯ ಅದೇ ಡೈರೆಕ್ಷನ್ ಬರುವಂತ ಪ್ರಕಾಶವಾಗಿರೋ ಬೆಳಕು ಯಾವ್ದು ರೀ? ಎಲ್ಲಿಂದ? ಈಸ್ಟ್ ಇಂದ ವೆಸ್ಟ್. ಯಾವ್ದು ಹೇಳಿ? ಸೂರ್ಯ ಬ್ರದರ್. ಸೂರ್ಯ ಅಲ್ಲರ. ಸೂರ್ಯಂಗೆ ಡೈರೆಕ್ಷನ್ ಇದೆಯಾ? ಎಸ್. ಆ ಡೈರೆಕ್ಷನ್ ಚೇಂಜ್ ಮಾಡ್ತಾರಾ? ಮಾಡಲ್ಲ ಅಲ್ರ. ಡೈರೆಕ್ಷನ್ ಚೇಂಜ್ ಮಾಡೋದಿಲ್ಲ ರೀ. ಡೈರೆಕ್ಷನ್ ಪಕ್ಕ ಹಂಗೆ ಇದೆ ರೀ. ಸೂರ್ಯನ ಬೆಳಕು ಯಾವತ್ತು ದಿಕ್ಕು ದೆಸೆನ್ ಚೇಂಜೇ ಮಾಡಲ್ಲ. ಆದ್ರೆ ಮಿಂಚು ಚೇಂಜ್ ಆಗ್ತದೆ ಅದ್ರ. ಅದಕ್ಕೆ ಇಲ್ಲಿ ಸೂರ್ಯ ಯಾವ ರೀತಿ ಏನ್ರಿ ಪೂರ್ವದಿಂದ ಪಶ್ಚಿಮದವರೆಗೂ ಬರ್ತದೋ ಅದೇ ಪ್ರಕಾರ ಮನುಷ್ಯನ ಕುಮಾರನ ಪ್ರತ್ಯಕ್ಷತೆ ಇರ್ತಾರೆ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳಿ ಅಂತ. ಇಲ್ಲಿ ಏನ್ ಮಾಡ್ಬಿಟ್ರು ನಮ್ಮರು ಮಿಂಚು ಅಂತ ಪದ ಹಾಕ್ಬಿಟ್ರು. ಯಾಕೆ ಗೊತ್ತಾ ಮಿಂಚು ಅಂತ ಪದ ಹಾಕಿದ್ದು?
ಇವಾಗ ಯೇಸು ಕ್ರಿಸ್ತು ಎರಡನೇ ಬರೋಕೆಲ್ಲ ಬರ್ತಾರೆ ಅಂದ್ರೆ ಯಾವಾಗ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಪ್ರಕಟಣೆ ಏನ್ಬಿಟ್ಟವ್ರೆ, ಈಗೋ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟಾರೆ. ಅದೇನಕ್ಕೆ ಅಂತ ಲಾಸ್ಟಲ್ಲಿ ಈ ಫುಲ್ ಕ್ಲಾಸ್ ಲಾಸ್ಟಲ್ಲಿ ನಿಮ್ಗೆ ಉತ್ತರ ಕೊಡ್ತೀರಾ, ವಾಕ್ಯ ಅರ್ಥ ನೀವೇ ಹೇಳ್ತೀರಾ ಮನಸ್ಸಲ್ಲಿ, ನಿಮ್ಮ ಬಾಯಿನಲ್ಲಿ ನೀವೇ ಹೇಳ್ತೀರಾ ಬದರ್ ಇದು ಉತ್ತರ ಬದರ್ ಅಂತ. ಅದರ ಸರಿ, ಯಾಕೆ ಯೇಸು ಕ್ರಿಸ್ತು ಹೇಳಿದಲ್ಲಿ ಅದೇ ವಾರ್ತೆ ಏನು ಮಾಡ್ಬಿಡ್ತಾರೆ, ನಮಗೆ ಗೊತ್ತಿಲ್ಲ, ದಿಢೀರಂತ ಬರ್ತಾರೆ, ದಿಢೀರಂತ ಬರ್ತಾರೆ. ಅದಕ್ಕೆ ಮಾಡ್ಬಿಟ್ರು ದಿಢೀರಂತ ಬರೋದು ಹೆಂಗಪ್ಪ, ಸೂರ್ಯ ಬರ್ತಾರೆ ದಿಢೀರಂತ, ಸೂರ್ಯ ನಿಧಾನ ಬರ್ತಾನೆ ಏನ್ಬಿಟ್ರು. ಅದಕ್ಕೆ ಆ ಸೂರ್ಯ ಅಂತ ಪದಕ್ಕೆ ಏನ್ ಮಾಡ್ಬಿಟ್ರು, ಮಿಂಚ್ ಅಂತ ಹಾಕ್ಬಿಟ್ರು. ಮಿಂಚ್ ಏನ್ ಬರ್ತಾರೆ ಯಾರು ಗೊತ್ತಾಗಲ್ಲ, ಸಡನ್ ಆಗಿ ಬರ್ತಾರೆ, ಸಡನ್ ಆಗಿ ಹೋಗ್ತದೆ. ಅದಕ್ಕೆ ಏನ್ ಮಾಡ್ಬಿಟ್ರು, ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಮಿಂಚು ತರ ಹಾಕ್ಬಿಟ್ರು. ಅಲ್ಲ ಆಕ್ಚುಲಿ ಮಿಂಚ್ ಬಗ್ಗೆ ಹೇಳ್ತಾರಲ್ಲ, ಸೂರ್ಯನ ಬಗ್ಗೆ ಹೇಳ್ತಾ ಇರೋದು. ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಎಲ್ಲರ ಮಿಂಚಿಗೆ ಹೋಲಿಕೆ ಮಾಡಿದಾರಾ ಹೇಳ್ರಿ? ಎಲ್ಲ ಇದ್ರ ಲೈನ್ ಇರ್ಬೇಕಲ್ಲ, ಎಲ್ಲ ಉತ್ತರ ಕೊಡ್ಬೇಕು. ಯಾಕಂದ್ರೆ ನೀವು ಅರ್ಥ ಆಗ್ತಾ ಇರೋದು ನನಗೆ ಗೊತ್ತಾಗ್ಬೇಕು. ಅವಾಗ ಸೂರ್ಯನಿಗೆ ಇಲ್ಲ. ಹೋಲಿಕೆ ಮಾಡಿದ್ದಾರೆ, ಸೂರ್ಯನಿಗೆ ಹೋಲಿಕೆ ಮಾಡಿದ್ದಾರೆ. ಸೂರ್ಯನಿಗೆ ಹೋಲಿಕೆ ಮಾಡಿದ್ದಾರೆ, ನೋಡ್ರಿ ಎಷ್ಟು ಮಿಂಚಿಗೆ ಚೆನ್ನಾಗಿ ಹೋಲಿಕೆ ಮಾಡಿಲ್ಲ. ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು ಅಲ್ವರ ಏನ್ರಿ. ಮಲಾಕಿ ಪುಸ್ತಕ ಬರ್ತಲ್ಲ, ನೀತಿ ಸೂರ್ಯ ಯಾರು? ಯೇಸು ಕ್ರಿಸ್ತನ್. ಯೇಸು ಕ್ರಿಸ್ತ. ನೋಡ್ರ ಹಂಗಾರೆ ಮಿಂಚಿಗೆಲ್ಲೂ ಬೈಬಲ್ ಹೇಳಿಲ್ಲ, ಸೂರ್ಯನ್ಗೆ ಹೇಳಿದೆ. ಹಂಗಾರೆ ಏನಪ್ಪ ಅರ್ಥ ಅಂದ್ರೆ, ಕ್ರಿಸ್ತನು ಸೂರ್ಯ ಬಂದಂತ ರೀತಿಲಿ ಬರ್ತಾರಂತೆ. ಸೂರ್ಯ ಹೆಂಗ್ ಬರ್ತಾನೆ, ಸೂರ್ಯ ಬರಕ್ಕೆ ಸ್ಟೇಜ್ ಇದ್ದಾರೆ. ಅದರ ದಿಢೀರಂತ ಇದ್ದ ತಕ್ಷಣ ಪಟ್ಟಂತ ಸೂರ್ಯ ಬಂದು ಪಟಾಕ ಲೈಟ್ ಅನ್ನಂಗೆ ಬಂದ್ಬಿಡ್ತಾರ ಇಲ್ಲ ರೀ. ಅದರ ಅರ್ಲಿ ಮಾರ್ನಿಂಗ್ ಮುಂಜಾನೆ ಏನಾಗ್ತಾನೆ, ಸೂರ್ಯ ಸ್ವಲ್ಪ 5 ಗಂಟೆ 6 ಗಂಟೆಗೆ ಕಾಣಿಸ್ಕೊಂತಾರೆ ನೋಡಿರ್ತೀನಿ. ಅದರ ಆಮೇಲೆ ಬೆಳಿಗ್ಗೆ 9 ಗಂಟೆಗೆ ಏನಾಗಿರ್ತಾರೆ, ಇನ್ನೂ ಸ್ವಲ್ಪ ಕ್ಲೀನಾಗಿ ಕಾಣಿಸ್ಕೊಳ್ತಾರೆ. ಆದರೆ ಮಧ್ಯಾಹ್ನ 12 ಗಂಟೆಗಂತೂ ಸೂರ್ಯ ನೆತ್ತಿ ಮೇಲೆ ಇರ್ತಾನ್ರೆ, ಯಾರು ಸೂರ್ಯನ ಬೆಳಕಿನ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇದೇ ಪ್ರಕಾರ ಕ್ರಿಸ್ತನ ಪ್ರತ್ಯಕ್ಷತೆ ಆಗೋದು ಈ 3 ಸ್ಟೇಜಲ್ಲಿ. ಆ 3 ಸ್ಟೇಜ್ಗೆ ಗ್ರೀಕಲ್ಲಿ 3 ಪದಗಳನ್ನ ಯೂಸ್ ಮಾಡಿದ್ದಾರೆ. ಮೊದಲನೇ ಪದ ಮುಂಜಾನೆ ಕಾಣಿಸೋಂಥದ್ದು, ಅಂದ್ರೆ ತುಂಬಾ ಮೈಲ್ಡಾಗೆ ಅವರ ಕಾಣಿಸೋ, ಸೂರ್ಯ ಉದಯ ಆಗ್ತಾ ಗೊತ್ತಾ, ಅವು ಹೆಂಗಿದೆ ಮೈಲ್ಡಾಗಿ ಇಟ್ಕೊಂಡಿರ್ತೀನಿ ಬೆಳಕು, ಆ ಥರ ಕಾಣಿಸೋದಿಕ್ಕೆ ಗ್ರೀಕಲ್ಲಿ ಬರೋಂಥ ಪದ ಪರೋಷ್ಯ ಅಂತ. ಈ ಪದದ ಅರ್ಥ ಏನಪ್ಪಾ ಅಂದ್ರೆ ಪ್ರತ್ಯಕ್ಷತೆ. ಅದನ್ನೇ ಮತ್ತೆ 24ನೇ ಅಧ್ಯಾಯ ನಮ್ಗೆ ಹಾಕಿರೋದು, ಸೂಪರ್ ಆಗಿ ಹಾಕಿರೋದು ಕನ್ನಡದಲ್ಲಿ, ಪ್ರತ್ಯಕ್ಷತೆ ಅಂತ ಹಾಕಿದ್ದಾರೆ. ಆಮೇಲೆ ಬೆಳಿಗ್ಗೆ ಹೆಂಗಿರ್ತಾರೆ, ಪ್ರಕಾಶವಾಗಿರ್ತಾನೆ ಕ್ರಿಸ್ತನು ಅದರ. ಆದ್ರೆ ಇನ್ನ ಮಧ್ಯೆ ನೆತ್ತಿ ಮೇಲೆ ಬಂದಿರಲ್ಲ, ಪ್ರಕಾಶವಾಗಿರ್ತಾನೆ. ಆ ಪ್ರಕಾಶವಾಗಿರೋಂಥ ಒಂದು ಸನ್ನಿವೇಶಕ್ಕೆ ಎಫಿಫೇನಿಯಾ ಅಂತ ಗ್ರೀಕ್ ವರ್ಡ್ ಬರ್ತಾರೆ. ಇದರ ಅರ್ಥ ಬ್ರೈಟ್ ಶೈನಿಂಗ್, ಪ್ರಕಾಶವಾಗಿ ಕಾಣಿಸ್ಕೊಂತ. ಮಧ್ಯಾಹ್ನ ನೆತ್ತಿ ಮೇಲೆ ಸೂರ್ಯ ಇರ್ಬೇಕಾದ್ರೆ ಏನ್ರಿ ಎಲ್ಲರಿಗೂ ಗೊತ್ತಾಗ್ಬಿಡ್ತಾರೆ, ಯಾರಿಗೂ ಹೈಡ್ ಮಾಡಕ್ ಸಾಧ್ಯನೇ ಇಲ್ಲ. ಇದರ ಅರ್ಥ ಈ ಒಂದು ಸ್ಟೇಜ್ಗೆ ಯೂಸ್ ಮಾಡುತ್ತೆ ಗ್ರೀಕ್ ಪದ ಅಪೋಕಲಾಪ್ಸಿಸ್ ಅಂತ. ಅಪೋಕಲಾಪ್ಸಿಸ್ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ರೆವಿಲೇಷನ್ ಅಂತ ಅರ್ಥ. ಅದಕ್ಕೆ ನಮ್ಮ ಪ್ರಕಟಣೆ ಪುಸ್ತಕ ಇದೆ ಗೊತ್ತಾ, ಪ್ರಕಟಣೆ ಪುಸ್ತಕ ಬೈಬಲ್ ಇತ್ತಲ್ಲ, ಅದಕ್ಕೆ ಇಂಗ್ಲೀಷ್ ಹೇಳ್ತಾರೆ ರೆವಿಲೇಷನ್ ಅಂತ ಹೇಳ್ತಾರೆ ಅಲ್ವಾ. ಯಾರಾದ್ರು ಹೋಗ್ಬಿಟ್ಟು ಗ್ರೀಕ್ ಬೈಬಲಲ್ಲಿ ಈ ಪದನ ಓದ್ಬಿಟ್ಟು ನೋಡ್ರಿ. ರೆವಿಲೇಷನ್ ಬದಲು ಏನಂತ ಹಾಕಿದ್ರೆ ಅಪೋಕಲಾಪ್ಸಿಸ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹಾಕಿದ್ರೆ. ಅಪೋಕಲಾಪ್ಸಿಸ್ ಅಂದ್ರೆ ಏನ್ರಿ, ರಹಸ್ಯವಾಗಿರೋದು, ಪ್ರಕಟಿತವಾಗಿರೋದು. ರಹಸ್ಯವಾಗಿರೋದು ಇವಾಗ ಏನಾಗಿದೆ, ಪ್ರಕಟಣೆ ಆಗಿರೋದು. ರಹಸ್ಯವಾಗಿರೋದು ಇವಾಗ ಬೈಲಿಗೆ ಏನ್ ಮಾಡಿದ ದೇವರು, ಪ್ರಕಟಣೆ ಮಾಡಿ ಹೊರಗಡೆ ತಂದಿರಂತ. ಅದಕ್ಕೆ ಪ್ರಕಟಣೆ ಪುಸ್ತಕ ಅಂತ ಅರ್ಥ ರೀ, ರೆವಿಲೇಷನ್. ಇದುವರೆಗೂ ಗುಪ್ತವಾಗಿರೋಂಥದ್ದನ್ನೆಲ್ಲವನ್ನು ರಿವೀಲ್ ಮಾಡಿದರೆ ಅಲ್ವರ. ಇದು 3 ಗ್ರೀಕ್ ಪದಗಳು ಅದರ. ಅದಕ್ಕೆ ಮೊದಲು ಸ್ಟೇಜ್ ಅದರ ಅರ್ಲಿ ಮಾರ್ನಿಂಗ್, ಅದಕ್ಕೆ ಪರೋಷ್ಯ ಅಂತ ಹೇಳ್ತಾರೆ ಅದರ. ಈ ಪರೋಷ್ಯ ಅನ್ನೋ ಪದದ ಅರ್ಥ ಏನಪ್ಪಾ ಅಂದ್ರೆ ಪ್ರೆಸೆನ್ಸ್, ಪ್ರತ್ಯಕ್ಷತೆ, ಇರೋದಿಕೆ ಅಂತ. ಉದಾಹರಣೆಗೆ ಇವಾಗ ಸ್ಕೂಲಲ್ಲಿ ಅಟೆಂಡೆನ್ಸ್ ತಗೊಂತಾರೆ ಮೇಡಮ್, ರೋಲ್ ನಂಬರ್ 1 ಅಂತಂದ್ರೆ ಮಕ್ಳು ಏನಂತಾರೆ, ಮೊದಲನೇವರು ಅಟೆಂಡ್ ಅಂತಾರೆ. ಮೇಡಮ್ ಅಂತಾರೆ. ಏನಂತಾರೆ ಮಕ್ಳು ಏನಂತಾರೆ ಬ್ರೋ, ಎಸ್ ಮೇಡಮ್ ಅಂತಾರೆ. ಪ್ರೆಸೆಂಟ್ ಮೇಡಮ್ ಅಂತಾರೆ. ಏನಂತಾರೆ ಪ್ರೆಸೆಂಟ್ ಮೇಡಮ್ ಅಂತಾರೆ. ಪ್ರೆಸೆಂಟ್ ನೋಡರ ಅದರ ಪ್ರೆಸೆಂಟ್ ಮೇಡಮ್ ಅಂತ ಹೇಳ್ತಾರೆ. ಪ್ರೆಸೆಂಟ್ ಅನ್ನ ಏನರ್ಥ, ಹಾಜರಿಯಾಗಿದ್ದೇವೆ. ನಾನು ತುಂಬಾ ದೂರದಲ್ಲಿ ಇದ್ದೀನಿ, ನಾನು ಬರ್ತಾ ಇದ್ದೀನಿ, ಇಲ್ಲೇ ವೇಟ್ ಮಾಡಿ ಅಂತನಾ? ಇಲ್ಲ ಬ್ರದರ್, ಇಲ್ಲೇ ಇದ್ದೀವಿ ಅಂತ. ಇಲ್ಲೇ ಇದ್ದೀನಿ ಅಂತ ಸೂಪರ್ ಆಗಿ ಹೇಳಿದ್ರೆ ಪದ. ಅದೇ ಪದ ನಮ್ಮ ಸತ್ಯವೇದಲ್ಲಿರೋದು. ಅದಕ್ಕೆ ಅಲ್ಲಿ ಆ ಪದಕ್ಕೆ ಡೆಫಿನೇಷನ್ ಬೈಬಲ್ ಅಲ್ಲಿ ಇದೆ ನೋಡಿರ್ತೀನಿ. ಎಲ್ಲಿದೆ ಓದ ನೋಡಿ, ಮತ್ತೆ 24ನೇ ಅಧ್ಯಾಯ 37ನೇ ವಾಕ್ಯ ಯಾರು ಓದಿರ್ತೀನಿ. ಮತ್ತೆ 24:37 ಓದ್ರಿ. ಯಾರತ್ರ ಬೈಬಲ್ ತೆಗೆದು ಓದ್ಬೋದು. ಇಲ್ಲಿ ನಮ್ಮ ಸೈಮನ್ ಸುಸಾಲಿಕರ್ ಬ್ರದರ್, ಜೋಸಫ್ ಬ್ರದರ್. ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆ ಇರುವುದು. ಸಾಕ್ಬಿಡಿ.
ನೋವನ ದಿವಸಗಳು ಹೇಗಿತ್ತೋ ಅದರ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ದಿನದಲ್ಲಿ ಇರುವುದು ಅಂತ ಹೇಳ್ತಾರೆ. ಏನಿದೆ ಅರ್ಥ ಪ್ರತ್ಯಕ್ಷತೆ ಅರ್ಥ? ಎಷ್ಟೋ ಜನ ಹೇಳ್ಬಿಡ್ತಾರೆ, ಇದನ್ನ ಟ್ವಿಸ್ಟ್ ಮಾಡ್ಬಿಡ್ತಾರೆ. ಬದರ್ ಪ್ರತ್ಯಕ್ಷತೆ ಬರ್ತಾವ್ರಿ ಬದರ್, ಬಂದಿಲ್ಲ ಬದರ್ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಏನು ವರಿ ಮಾಡ್ಬೇಕಾಗಿಲ್ಲ, ನಮಗೆ ಬೈಬಲ್ ಡಿಕ್ಷನರಿ ನಾವು ಎಷ್ಟೋ ಸರಿ ಹೇಳ್ಕೊಟ್ಟಿದ್ರಿ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿರ್ಬೇಕೋ ಎಲ್ಲಿರ್ಬೇಕು. ಬೈಬಲ್ ಹಾ ನೋಡಿ, ಬೈಬಲ್ ಅಲ್ಲಿ ಇದೆ ನೋಡಿಸ್ತೀನಿ. ಎಲ್ಲಿ? ಲೂಕನ ಬರೆದಂತ ಸುವಾರ್ತೆಗೆ ಬನ್ನಿ. ಅದರ ಲೂಕನ ಬರೆದಂತ ಸುವಾರ್ತೆಯಲ್ಲಿ ಇದೇ ಮಾತು ನಮಗೆ ಕೊಟ್ಟಿದ್ದಾರೆ. ಎಲ್ಲಿ ಓದ ನೋಡಿದ್ದೀನಿ, 17:26 ಓದಿ ಬದ. ಲೂಕ 17:26 ಓದಿ ಬದ ದಯವಿಟ್ಟು. ಹಾ ಓದ್ರಿ ಸೊಸಾಲಿಕ ಸೈಮನ್ ಬ್ರದರ್. ಓದ್ತೇನೆ ಬಿಡಿ. ನೋಹನ 17:26. ದಿನಗಳಲ್ಲಿ ಮತ್ತೆ ಲೂಕ 17:26. ನೋಹನ ದಿನಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿ ನಡೆಯುವುದು. ನೋಡಿ ಕ್ಲೀನ್ ಆಗಿದೆ. ನೋವನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿವಸಗಳಲ್ಲಿ ನಡೆಯುವುದು. ಅದೇನು ನೋವನ ದಿವಸಗಳಲ್ಲಿ ನೋವ ಇದ್ನಾ? ಹೌದು ಇದ್ರು. ಇದ್ದ. ಈ ತರ ಮನುಷ್ಯ ಕುಮಾರನ ದಿವಸಗಳಲ್ಲಿ ಮನುಷ್ಯ ಕುಮಾರ ಇರ್ಬೇಕಾ ಬೇಡವಾ? ಇರ್ಲೇಬೇಕು. ಅದಕ್ಕೆ ಹೇಳೋದು ನೋವನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ನಡೀತದೆ. ಪ್ರತ್ಯಕ್ಷತೆ ಏನರ್ಥ? ಮನುಷ್ಯ ಕುಮಾರ ಇಡ್ಬೇಕಾರೆ ಕಣ್ಣಿಗೆ ನಮಗೆ ಗೋಚರ ಆಗತ್ತರ ಏನ್ರಿ ಇರ್ಬೇಕಾದ್ರೆ ನಡೆಯುವಂತ ಸನ್ನಿವೇಶಗಳು, ಅದನ್ನೇ ನಮ್ಗೆ ಮತ 24ನೇ ಅಧ್ಯಾಯದಲ್ಲಿ ನಮ್ಗೆ ಕೊಟ್ಟಿರೋದು ಅಲ್ವರ ಏನ್ರಿ? ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನಪ್ಪಾ ಎಷ್ಟೋ ಜನ ಹೇಳ್ತಾ ಗೊತ್ತಾ, ಅಯ್ಯೋ ಯೇಸು ಕ್ರಿಸ್ತ ನನಗೆ ಕೋಣೆಯಲ್ಲಿ ಬಂದ್ರು ಮಾತಾಡಿದ್ರು ಅಂತ ಕೇಳ್ಬಿಡೋದು. ಯೇಸು ಕ್ರಿಸ್ತನ್ಗೆ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಆ ದೇವ್ರು ನಮ್ಗೆ ಹೇಳಿದರೆ ಅಮೆರಿಕ ತುಂಬಾ ಆದ್ಕೊಂಡಿದ್ರಂತೆ, ಅಮೆರಿಕ ಚೂಸನ್ ನೇಷನ್ ಅಂತೆ, ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಏನೋ ಹೇಳ್ತಾರೆ. ಹೇಳ್ಕೊಳ್ಳಿ ಬಿಡಿ. ಸರಿ, ಅವಾಗ ಕ್ರಿಸ್ತನ ಹತ್ರ ಮಾತು ಕೇಳ್ಬೋದಲ್ಲ, ಸ್ವಾಮಿ ಅವಾಗ ಬಂದ್ಬಿಟ್ಟು ನನ್ನ ಹತ್ರ ಮೀಟ್ ಮಾಡ್ಕೊಂಡು ಹೋಗ್ತೀರಾ, ನೀವು ಪರ್ಮನೆಂಟ್ ಆಗಿ ಯಾವಾಗಪ್ಪ ಬರ್ತೀರಿ 2ನೇ ಬರೀಕೆಯಲ್ಲಿ ಭೂಲೋಕದ ಸಮಾಧಾನ ಅಂತ ಕೇಳ್ಬೋದಲ್ವಾ? ಯಾರು ಕೇಳಲ್ವಲ್ಲ? ಯಾಕೆ ಕೇಳಿಲ್ಲ? ಕೇಳ್ಬೇಕಲ್ವಾ? ಭೂಲೋಕದಲ್ಲಿ ಇಷ್ಟ ಅನ್ಯಾಯ ನಡೀತದೆ, ಮೋಸ ನಡೀತದೆ, ಸೇತನ ಬಿಟ್ಟಿದ್ದೀರಾ, ನೀವು ಯಾಕೆ ಕಟ್ಟಕ್ಕಲ್ಲ ಕೇಳ್ಬೇಕಲ್ಲ ಕ್ರಿಸ್ತನ್ಗೆ. ಯಾರು ಕೇಳೋರಾ? ಯಾರು ಕೇಳಿಲ್ಲ, ಯಾರು ಕೇಳೋದು ಇಲ್ಲ. ದರ್ಶನಗಳಾಯ್ತು ಅಂತ ಹೇಳ್ತಾರೆ. ಸಭೆಗೆ ಬರ್ತಾವ್ರೆ, ಸಭೆಯವ್ರಿಗೆ ಸಾಲ ಮಾಡ್ಕೊಂಡ್ಬಿಟ್ಟಾರೆ, ಸ್ವಾಮಿ ಅವ್ರ ಸಾಲ ಯಾವ ತೀರ್ಸ್ತೀರಾ? ನಾನು ಅದು ಹೇಳ್ತೀನಪ್ಪ. ಅಲ್ಲ ಸ್ವಾಮಿ, ಇಡೀ ಜಗತ್ತ ಸಾಲದಲ್ಲಿ ಮುಳುಗೋಗ್ಬಿಟ್ಟಿದೆ, ಪಾಪ ಸಾಲದಲ್ಲಿ, ಇದ್ಯಾವ ತೀರ್ಸ್ತಾನೆ? ಯಾರು ಕೇಳೋರ? ಅದನ್ನೆಲ್ಲ ಕೇಳಲ್ಲ ಅಲ್ವರ? ಅದಕ್ಕೆ ಅರ್ಥ ಮಾಡ್ಕೊಬೇಕ್ರಿ ಕರ್ತನಲ್ಲಿ ಪ್ರೀತಿ ಅನ್ಕೊಳ್ಳೆ ಅಲ್ವರ. ಇವಾಗ ಕ್ರಿಸ್ತನು ಪ್ರತ್ಯಕ್ಷತೆಯ ಸೂಚನೆಗಳನ್ನ ಶಿಷ್ಯನಿಗಳು ಮಾಡ್ತಾರೆ, ಒಂದೇ ಹೇಳ್ತಾ ಹೋಗ್ತಾರೆ. ಏನ್ ಹೇಳ್ತಾರೆ ಇವಾಗ ಗಮನಿಸಿ ಎಲ್ಲರೂ. ಮತ್ತೆ 24ನೇ ಅಧ್ಯಾಯ 4ರಿಂದ ಒಂದೊಂದೇ ಪದಗಳನ್ನ ಓದ್ಕೊಂಡ್ಬಿಟ್ಟಿರ್ತೀನಿ. ಓದ್ರಿ, ಓಲಿ ಸೈಮನ್ ಸೆಸ್ಕಲ್ ಬದರ್ ಓದಿ. ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ನೋಡ್ರ, ಇದಲ್ಲದೆ ಏನ್ರಿ ಅನೇಕ ಜನ ಕ್ರಿಸ್ತರು ಅಂತ ಹೇಳ್ಕೊಂಡ್ ಬರ್ತಾರೆ ಅಂತ. ಕ್ರಿಸ್ತರು ಏನರ್ಥ? ಏನ್ರಿ ಕ್ರಿಸ್ತನು ಅಂದ್ರೆ? ಅವ್ರಿಗೆ ಜೀಸಸ್ ಕ್ರಿಸ್ತನ್ ಹೇಳ್ಕೊಂಡ್ಬರ್ತಾರ? ನಾವು ಕ್ರಿಸ್ತನು ಅಂತ ಪದ, ಕ್ರೈಸ್ಟ್ ಅಂತಾರೆ ಪದ ಅರ್ಥ ನೋಡಿದ್ರಿ. ಕ್ರೈಸ್ಟ್ ಏನ ಪದ ಅರ್ಥ ಯಾರು ಹೇಳ್ತೀರಾ? ಕ್ರೈಸ್ತನೇ ಪದದ ಅರ್ಥ. ವೆರಿ ಗುಡ್ ವೆರಿ ಗುಡ್ ರಾಜೇಂದ್ರ, ವೆರಿ ಗುಡ್. ಅದರ ಅಭಿಷೇಕ ಮಾಡಲ್ಪಟ್ಟವರು ಅಲ್ವರ. ಇವಾಗ ದೇವರು ಬರೀ ಕ್ರಿಸ್ತನ್ ಮಾತ್ರ ಅಭಿಷೇಕ ಮಾಡ್ತಾರೆ ಪವಿತ್ರಾತ್ಮೆಯಿಂದ, ಬೇರೆ ಎಲ್ಲರಿಗೂ ಏನೋ ಅಭಿಷೇಕ ಮಾಡಿದಾರ? ಎಲ್ಲರಿಗೂ ಅಭಿಷೇಕ ಮಾಡಿದ್ದಾರೆ. 2 ಕೊರಿಂಥ 1:21 ಪ್ರಕಾರವಾಗಿ. ಅಲ್ವರ, ದೇವರು ಸಭೆ ಮಕ್ಳುಗಳಿಗೆಲ್ಲ ಏನ್ ಮಾಡೋದು? ಪವಿತ್ರಾತ್ಮ ಅಭಿಷೇಕ ಮಾಡೋರೆ. ಎಷ್ಟೋ ಜನ ಇದನ್ನ ದುರುಪಯೋಗ ಪಡಿಸ್ಕೊಂಡು ಏನ್ ಹೇಳ್ತಾ ಬರ್ತಾರೆ ಅಂತಂದ್ರೆ, ಅಯ್ಯೋ ದೇವ್ರು ನನ್ನನ್ನೇ ಅಭಿಷೇಕ ಮಾಡಿದ್ರು, ನಮ್ಮನ್ನ ಅಭಿಷೇಕ ಮಾಡೋರೆ, ನಾವು ಇಂಥ ಕೆಲಸ ಮಾಡ್ತೀವಿ ಅಂತ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಕ್ರಿಸ್ತನ ಹೆಸರು ಹೇಳ್ಕೊಂಡು ಸುಳ್ಳು ಅಂತ ರೀತಿಯಲ್ಲಿ ಕ್ರೈಸ್ತವರಾಗಿ ಏನ್ ಮಾಡ್ತಾರೆ? ತೋರ್ಸ್ಕೊತಂತೆ. ಇವತ್ತು ಜಗತ್ತಲ್ಲಿ ಐತಾ ಇಲ್ವಾ? ನೀವ್ ಹೇಳ್ರಿ, ಸುಳ್ಳು ಕ್ರೈಸ್ತವರು ಇದಾರ ಇಲ್ವಾ ಜಗತ್ತಲ್ಲಿ? ಹೇಳ್ರಿ ನೀವೇ. ಇದು ಹೆಚ್ಚಾಗಿದೆ ಬ್ರದರ್ ಈಗ. ಇದೆ, ಇಲ್ಲ ಅಂತ ಯಾರು ಹೇಳಂಗಿಲ್ಲ ರೀ. ಇದು ಕ್ರಿಸ್ತನ ಒಂದು ಪ್ರತ್ಯಕ್ಷತೆಗೆ ಸೂಚನೆ. 2ನೇ ಸೂಚನೆ ಏನ್ ಹೇಳ್ತಾರೆ? ಯುದ್ಧಗಳು ಆಗುವುದನ್ನು, ಏನ್ರಿ ಯುದ್ಧಗಳ ಬಗ್ಗೆ ನೀವೇನ್ ಮಾಡ್ತೀರಿ? ಸುದ್ದಿನ ನೀವು ಕೇಳ್ತೀರಾ ಅಂತಲ್ವರ. ಇವತ್ತು ಯುದ್ಧಗಳು ನಾವು ನೋಡ್ತೀರಾ ಇಲ್ಲ? ಲೋಕದಲ್ಲಿ ಮಹಾಯುದ್ಧಗಳಾಯ್ತು. ಎಷ್ಟು ಮಹಾಯುದ್ಧ ಆಯ್ತು? 2ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಅದರ ಫಸ್ಟ್ ವರ್ಲ್ಡ್ ವಾರ್ ಆಯ್ತು, ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು, ಇನ್ನ ವೆರಿ ಗುಡ್. ಅತಿ ಶೀಘ್ರದಲ್ಲಿ
ಮೂರನೇ ಮಹಾಯುದ್ಧಕ್ಕೆ ನಾವೆಲ್ಲ ಏನಾಗ್ತಾ ಇದ್ದೀರಿ, ಸಿದ್ಧತೆ ಮಾಡ್ಕೊಂತ ಇದ್ದೀರಿ. ಹೌದಾ ಇಲ್ವಾ? ಯಾರು ಇಲ್ಲ ಅಂತ ಹೇಳಕ್ ಸಾಧ್ಯನಾ? ಹೌದು ಬ್ರದರ್. ಯಾರು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ರೀ. ಥರ್ಡ್ ವರ್ಲ್ಡ್ ವಾರ್ಗೆ ಜಗತ್ತು ಅತಿ ಶೀಘ್ರದಲ್ಲೇ ರೆಡಿ ಆಗ್ತೈತೆ ಅಲ್ವ. ಟಿವಿನೇನೋ ಹೇಳ್ತಾನೆ ನಾವೇನು ಹೇಳೋದು ಅಲ್ವ. ಅದಕ್ಕೆ ಬೈಬಲ್ ಹೇಳ್ಬಿಟ್ಟು ನೋಡ್ತೀನಿ, ಯುದ್ಧಗಳಾಗೋದು ನೀವು ತೆಗೆದು ನೋಡ್ದ ಅಂತಂದ್ರೆ ಕಳೆದ 150 ವರ್ಷದಲ್ಲಿ ಎಷ್ಟು ಯುದ್ಧ ಆಗಿದೆ ಅಂತಂದ್ರೆ ಲೆಕ್ಕನೇ ಇಲ್ಲ ರೀ. ನೋಡಿ ಇತ್ತೀಚೆಗೆ ನೋಡ್ಬೋದು ಅಲ್ಲ, ಸಿಂಗಾಪುರಲ್ಲಿ ಏನ್ರಿ ದೊಡ್ಡ ರಿವೋಲ್ಟ್, ಯುಕ್ರೇನ್ ರಷ್ಯಾಗೇನ್ರಿ ಯುದ್ಧ, ಇಸ್ರೇಲ್ ಹಮಾಸ್ಗೆ ಯುದ್ಧ, ಮೆಕ್ಸಿಕೋ ಅಲ್ಲಿ ಇಮಿಗ್ರೇಷನ್ ಕ್ರೈಸಿಸ್, ಬರ್ಮಾ ಏನ್ರಿ, ಶ್ರೀಲಂಕಾ ಅಲ್ಲಿ, ಬಾಂಗ್ಲಾದೇಶಲ್ಲಿ, ನೇಪಾಲ್ನಲ್ಲಿ, ಪಾಕಿಸ್ತಾನ್ ತಾಲಿಬಾನ್, ಇಂಡಿಯಾ ಅಲ್ವರ ಏನ್ರಿ ಅಲ್ಲಿ ಲದ್ದಾಖ್ ಅಲ್ಲಿ ಏನ್ರಿ, ಪಾಕಿಸ್ತಾನ ಜನಗಳಿಗೆ ಅವ್ರವ್ರಿಗೆ ಏನಾಗ್ಬಿಡಿ ಕಿತ್ಲಾಗ ಶುರು ಆಗ್ಬಿಡುತ್ತೆ. ಯೆಮೆನ್ ಅಲ್ಲಿ, ಶ್ರೀಲಂಕಾ ಅಲ್ಲಿ ಅದರ, ಲಿಬಿಯಾ, IS ಎಷ್ಟೆಷ್ಟೋ ಜಾಗದಲ್ಲಿ ಏನಪ್ಪ ನೋಡ್ತಿದ್ರೆ ಬರೀ ಯುದ್ಧಗಳು. ರಷ್ಯಾ ಯುಕ್ರೇನ್ ವಾರ್ ಆಗಿ ಹೆಚ್ಚು ಕಮ್ಮಿ 2 ವರ್ಷ ಆಗ್ತಾ ಬರ್ತೈತ್ರಿ. 2 ವರ್ಷ ಆದ್ರೂ ಸರಿ ಇನ್ನ ಯುದ್ಧ ಏನಾಗಿಲ್ಲ, ನಿಂತಿಲ್ಲ ನೋಡ್ರಿ ಅಲ್ವರ. ಯಾವ ಮನುಷ್ಯ ಬಂದು ನಿಲ್ಸೋದಿಕ್ ಸಾಧ್ಯ ಆಯ್ತು? ಟ್ರಂಪ್ ಬಂದು ಹೇಳಿದ್ರು ನಾನು ನಿಲ್ಸ್ಬಿಡ್ತೀನಿ ರೀ, ನಾನು ನೋಬೆಲ್ ಪ್ರೈಸ್ ಗೆಲ್ತೀನಿ ಅಂದ್ಬಿಡು. ಪಾಪ ಏನೆಲ್ಲ ಮಾಡಿದ್ರು, ಯುದ್ಧ ನಿಲ್ಲಿಲ್ಲ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಯುದ್ಧ ಇನ್ನ ಸಾಕ್ತಾನೆ ಐತೆ ಅಲ್ವರ. ಅದೇ ನೋಡ್ಬೇಕಾರೆ ಏನ್ರಿ ಆಮೇಲೆ ಇಸ್ರೇಲ್ ಹಮಾಸ್ ಹೆಚ್ಚು ಕಮ್ಮಿ 2 ವರ್ಷ ಏನ್ ಮಾಡೋರು ಯುದ್ಧ ನೋಡಿರ್ತೀನಿ. ಬರೀ ಕೇವಲ 200 ಚಿಲ್ಲರೆ ಜನಗಳನ್ನ ಕ್ಯಾಪ್ಟಿವಿಟಿ ತೊಗೊಂಡೋಗಿದ್ದು, ಅದ್ರಲ್ಲಿ ಸ್ವಲ್ಪ ಜನ ರೇಸ್ ಮಾಡೋದು 150 ಜನ ಇಟ್ಕೊಂಡಿದ್ರು. ಕೊನೆಗೆ ಹೋದ ವಾರದಲ್ಲಿ ಏನ್ ಮಾಡೋರು, ಎಷ್ಟೋ ಜನ ಏನ್ರಿ ಅಲ್ಲಿ ಕ್ಯಾಪ್ಟಿವಿಟೀಸ್ನ ಬಿಟ್ಟಿದ್ದಾರೆ ಅಲ್ವರ. ಆದ್ರೆ ಯುದ್ಧ ನಿಂತೋಗ್ಬಿಡ್ತಾ ಅಂದ್ರೆ ಇಲ್ಲ ರೀ. ಮೊನ್ನೆ ಕೂಡ ತಿರ್ಗಾ ಏನ್ ಮಾಡೋರೆ, ಇಸ್ರೇಲ್ ಅವರು ಗಾಜಾ ಮೇಲೆ ಅಟ್ಯಾಕ್ ಮಾಡೋರು ನೋಡಿದ್ದೀರಿ, ಧ್ವಂಸ ಮಾಡ್ಬಿಟ್ರು, ಪುಡಿ ಮಾಡಾಕ್ಬಿಟ್ರು ಅದರ. ಅದಕ್ಕೆ ಅತಿ ಶೀಘ್ರದಲ್ಲಿ World War III ಆಗಂತ ಸನ್ನಿವೇಶಗಳೇನಾಗಿದೆ. ಅದಕ್ಕೆ ಬೈಬಲ್ ಹೇಳುತ್ತೆ ಯುದ್ಧಗಳು ಆಗಂತ ಸುದ್ದಿ ನೀವೇನ್ ಮಾಡ್ತೀರಾ ಕೇಳ್ತಾರೆ. ಇವತ್ತು ಹೊಸ ಯುದ್ಧ ಆಗಿದೆ. ಅದರ ಏನು ಹೊಸ ಯುದ್ಧ ಅಂದ್ರೆ ಬಯಾಲಜಿಕಲ್ ವಾರ್ಫೇರ್ ಅಲ್ವರ. ಹೆಂಗಿದೆ ಬಯಾಲಜಿಕಲ್ ವಾರ್ಫೇರಾ? ಏನ್ರಿ ಏನು ಹೋಗಿ ಬಾಂಬ್ ಹಾಕಂತಾರ ಅವಶ್ಯಕತೆ ಇಲ್ಲ. ಇಲ್ಲಿಂದ ಸುಮ್ಮನೆ ಕೆಮಿಕಲ್ ಬಿಟ್ರೆ ಮುಗಿದೋಯ್ತು, ಎಷ್ಟೋ ಸಾವಿರ ಜನ ಮಾಡ್ಬೋದು, ನಾಶ ಮಾಡ್ಬೋದು ಅಲ್ವರ. ಆಮೇಲೆ ಕಣ್ಣ ಅಲ್ವರ ಏನ್ರಿ ಎಲ್ಲ ಯುದ್ಧಗಳು, ವೈರಲ್ ಇನ್ಫೆಕ್ಷನ್ಸ್, ಕೋವಿಡ್ ಬಂತಲ್ಲ ಅದೇನ್ರಿ ಅದು ಸೇಮ್ ಅಲ್ವರ, ಬಯಾಲಜಿಕಲ್ ವಾರ್ಫೇರ್ ಅಲ್ವರ. ಗಾಳಿಯಲ್ಲಿ ಬಿಟ್ಟು ನೋಡ್ತೀನಿ ಇಡೀ ಜಗತ್ತಿಗೆ ನೋಡ್ಬಿಡ್ತೀವಿ 2 ವರ್ಷ ಆ ಗಾಳಿಯಲ್ಲಿ ಇರೋಂಥ ವೈರಸ್ ಕ್ಲಿಯರ್ ಆಗ್ಬೇಕಾದ್ರೆ 2 years ಟೈಮ್ ಏನಾಗಿದೆ ನೋಡಿದ್ವಿ, ಯೋಚನೆ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಏನ್ರಿ ಡ್ರೋನ್ ವಾರ್ಫೇರ್. ಹಳೆ ಕಾಲದಲ್ಲ ಫೈಟರ್ ಜೆಟ್ ತೊಗೊಂಡವ್ರಿ, ಇವೆಲ್ಲ ಫೈಟರ್ ಜೆಟ್ಟೇ ಇಲ್ಲ ರೀ. ಮನೆಗೆ ಕೂತ್ಕೊಂಡು ಸೋಲ್ಜರ್ ವಿಡಿಯೋ ಗೇಮ್ ಹಾಕೊಂಡು ಡ್ರೋನ್ಸಲ್ಲಿ ಕೊಂಡೋಗ್ಬಿಟ್ಟು ಸೀದಾ ಏನು ಮಾಡ್ತಾರೆ, ಅಲ್ಲಿ ಅಟ್ಯಾಕ್ ಮಾಡಿ ಡೆಮಾಲಿಷ್ ಮಾಡ್ತಾರೆ. ನೋಡ್ರಿ ಇದು ನೋಡ್ಬೋದು ನೀವು ಅಂತೀವಿ ಏನ್ರಿ, ಡ್ರೋನ್ ಮುಖಾಂತರ ಏನು ಮಾಡಿರೋದು ಅಲ್ಲಿ ಇಸ್ರೇಲ್ ಶತ್ರು ಆಗಿರೋಂಥ ಏನ್ರಿ ಗಾಜಾಲಿರೋಂಥ ವ್ಯಕ್ತಿನ ಏನು ಮಾಡಿರೋದು, ಸಾಯಿಸಾಕಿರೋದು ಅಲ್ವರ. ಸಿನ್ವಾರ್ ಅಂತ ಹೆಂಗ್ ಸಾಯಿಸಾಕಿದ್ರು ಅಂತಂದ್ರೆ ಡ್ರೋನ್ ವಾರ್ಫೇರ್ ಅರ. ಮಾಡರ್ನ್ ಡೇ ಏನ್ರಿ ವಾರ್ಫೇರ್ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಇನ್ನ ಮುಂದೆ ಬರೋ ದಿನಗಳಲ್ಲಿ ಇದೇನು ಇಲ್ಲ ರೀ ಅದರ. ರೋಬೋಟಿಕ್ ವಾರ್ಫೇರ್ ಅದರ. ಇನ್ನು ಜಗತ್ತು ಏನು ಸಿದ್ಧ ಆಗ್ತಾ ಇದೆ ಅಂದ್ರೆ ರೋಬೋಟಿಕ್ ಆರ್ಮಿ ಸಿದ್ಧ ಆಗ್ತೈತೆ. ಮನುಷ್ಯನ ಕಳ್ಸಿದ್ರೆ ಮನುಷ್ಯ ಪ್ರಾಣ ಕಳ್ಕೊಂತಾನೆ, ಕೈ ಕಾಲು ಕಳ್ಕೊಂತಾನೆ, ಎಷ್ಟು ಅಪಾಯ ಆಗ್ತಾರೆ. ಅದ್ ಬದಲು ರೋಬೋಟಿಕ್ ಆರ್ಮಿ ಮಾಡ್ಬಿಟ್ರೆ ಏನ್ ಮಾಡ್ಬೋದು, ಎಲ್ಲ ಒಂದು ಜಯಿಸ್ಬೋದಲ್ಲ ಅಂತಂದ್ರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಈ ರೀತಿ ನೋಡ್ಬೇಕ್ರೆ ಮಾಡರ್ನ್ ಡೇ ವಾರ್ಫೇರ್ ಏನಾಗಿದೆ ಇದೆ ಅದರ. ಅದಕ್ಕೆ ಕ್ರಿಸ್ತನ್ ಹೇಳಿದ್ದು ಯುದ್ಧಗಳಾಗಂಥದ್ದು ಏನ್ರಿ, ಯುದ್ಧಗಳ ಬಗ್ಗೆ ನೀವು ಸುದ್ದಿ ಏನ್ ಮಾಡ್ತೀರಿ, ನೀವು ಕೇಳ್ತೀರಾ ಅಲ್ವರ. ಇವತ್ತು ನ್ಯೂಕ್ಲಿಯರ್ ಬಾಂಬ್ಸ್ ಎಷ್ಟಿದೆ ಗೊತ್ತಾ? ಇಲ್ಲಿ ನೋಡ್ರಿ ಸ್ಕ್ರೀನ್ ಹಾಕಿ ನಿಂತೀನಿ. ಹೈಯೆಸ್ಟ್ ನಂಬರ್ ಆಫ್ ನ್ಯೂಕ್ಲಿಯರ್ ಬಾಂಬ್ಸ್ ಇರೋದು ಯಾರ ಹತ್ರಪ್ಪ ಅಂದ್ರೆ ಚೈನಾ ಮತ್ತು ರಷ್ಯಾ ಹತ್ರ ಅಂದ್ರಿ ಅದರ. ಆಮೇಲೆ ಜಗತ್ತಲ್ಲಿರೋಂಥ ಎಲ್ಲಾ ರಾಜ್ಯದಲ್ಲಿ ಎಷ್ಟು ನ್ಯೂಕ್ಲಿಯರ್ ಬಾಂಬ್ಸ್ ಇದೆ ಅಂತಂದ್ರೆ, ಈ ನ್ಯೂಕ್ಲಿಯರ್ ಬಾಂಬ್ಸ್ ಎಲ್ಲ ನಾವೇನೋ ಡೆಮಾಲಿಷ್ ಮಾಡ್ದಂತಂದ್ರೆ ಇಡೀ ಭೂಮಿನ ಏನ್ರಿ 2 ಸತಿ ಸರ್ವನಾಶ ಮಾಡ್ಬೋದು, ಬೂದಿ ಮಾಡ್ಬಿಡೋದು, ಇಡೀ ಭೂಮಿನೇ ಬೂದಿ ಮಾಡ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿರೋಂಥ ನ್ಯೂಕ್ಲಿಯರ್ ಬಾಂಬ್ಸು ಇಡೀ ಜಗತ್ತಲ್ಲಿದೆ. ಯೋಚನೆ ಮಾಡಿರ್ತೀರಿ, ಒಂದು ನ್ಯೂಕ್ಲಿಯರ್ ಬಾಂಬ್ನ ಹಿರೋಶಿಮಾ ನಾಗಸಾಕಿ ಇವತ್ತು ಕೂಡ ಏನಾಗಿಲ್ಲ, ಸಂಪೂರ್ಣ ರಿಸ್ಟೋರ್ ಆಗಿಲ್ಲ, ಯಾರು ವಾಸ ಮಾಡಲ್ಲ ಅಲ್ಲಿ. ಹಂಗಿರ್ಬೇಕಾರೆ 10,000 20,000 40,000 ನ್ಯೂಕ್ಲಿಯರ್ ಬಾಂಬ್ ಹೊಡೆದ್ರೆ ಏನಾಗ್ಬೋದ್ರಿ ಜಗತ್ತು ಅದರ. ಏನಕ್ಕೆ ಮನುಷ್ಯ ಯುದ್ಧಗಳಿಗೆ ಅಲ್ವರ. ಆಮೇಲೆ ನೋಡಿ ಮುಂದಕ್ಕೆ ಏನಂತ ಬದರ್, ಹಂಗೆ ಕಂಟಿನ್ಯೂ ಮಾಡಿ ಬದರ್. ನೆಕ್ಸ್ಟ್ ಆಮೇಲೆ 24:7 ಮ್ಯಾಥ್ಯೂ 24:7 ಬ್ರದರ್. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ನೋಡ್ರ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವು ಅಲ್ವರ. ಇವತ್ತು ಯಾವ ರಾಜ್ಯದಲ್ಲಪ್ಪ ರಿವೋಲ್ಟ್ ಇಲ್ಲ ಅಲ್ವರ. ನೇಪಾಳಲ್ಲಿ ತೊಗೊಳ್ಳಿ, ಅಸ್ಸಾಮಲ್ಲಿ ತೊಗೊಳ್ಳಿ, ಕಾಶ್ಮೀರಲ್ಲಿ ತೊಗೊಳ್ಳಿ, ಪಂಜಾಬಲ್ಲಿ ತೊಗೊಳ್ಳಿ,
ಅದರ ಏನ್ರಿ ಇಂಡಿಯಾ ಅಂತ ತಗೊಳ್ಳಿ ಅಂತೀನಿ ಎಲ್ಲಾ ಕಡೆ ಏನ್ರಿ ಬರೀ ಸ್ಟ್ರೈಕು ರಿವೋಲ್ಟ್. ಇವೇನ ಬೆಂಗಳೂರು ಬಂದ್ಬಿಟ್ಟ ಅಂದ್ರೆ ಏನ್ರಿ ಆ ಆ ಒಂದು ಏನ್ರಿ ಇಂಡಿಪೆಂಡೆನ್ಸ್ ಪಾರ್ಕ್ ಅಂತಿದೆ, ಅಲ್ಲಿ ಬಂದ ಅಂತಂದ್ರೆ ಬರೀ ದಿನ ರಿವೋಲ್ಟ್ ರೀ. ಅದರ ಶ್ರೀಲಂಕೆನ ಏನಾಯ್ತು, ಇಡೀ ಪಬ್ಲಿಕ್ ಪಾರ್ಲಿಮೆಂಟ್ಗೆ ನುಗ್ಗಿ ಏನ್ ಮಾಡ್ಬಿಟ್ರು, ಅವ್ರಿಂದ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಓಡಿಸ್ಬಿಟ್ರು. ಯಾಕೆ? ಜನಗಳಿಗೆ ತಿನ್ನಕ್ಕೇನಿಲ್ಲ, ಆಹಾರ ಇಲ್ಲ. ಯಾರಿಗಾರ ಗೊತ್ತಿದ್ಯಾ ಏನ್ರಿ? ಶ್ರೀಲಂಕಾಲಿ ಒಂದು ಇಡ್ಲಿ ಎಷ್ಟು ಬೆಲೆ ಗೊತ್ತಿದೆ ಯಾಗ್ರ? ಒಂದು ಇಡ್ಲಿ ಬೆಲೆ 150 ರೂಪಾಯಿ. ನಾವೇನೋ ತಮಾಷೆ ಇಲ್ಲ, ವೆರಿ ಸೀರಿಯಸ್ ಮ್ಯಾಟ್ರು, ರಿಯಲ್ ಆಗಿದೆ. 150 ರುಪೀಸ್ ಅದರ ಏನು ಒಂದು ಇಡ್ಲಿ, ಒಂದು ಪ್ಲೇಟ್ ಎಲ್ಲ ಹೇಳ್ತಾ ಇದ್ದ ನಾನು. ಅದರ ಅಷ್ಟೊಂದು ಕ್ರೈಸಿಸ್ ಇದೆ ಬಾಂಗ್ಲಾದೇಶಲ್ಲಿ. ಏನ್ರಿ ಎಲ್ಲ ಜನಗಳು ಏನ್ ಮಾಡಿದ್ರು, ರಿವೋಲ್ಟ್ ಮಾಡಿ ಆ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದ್ರು, ಓಡಿಸ್ಬಿಟ್ರು. ಯಾಕೆ? ಜನಗಳಿಗೇನಿಲ್ಲ, ಸೌಕರ್ಯಗಳು ಇಲ್ಲ. ನೇಪಾಳಲ್ಲಿ ಒಂದು ಮಸಾಲೆ ದೋಸೆ ಎಷ್ಟು ಗೊತ್ತಾ? ಎಷ್ಟಿರ್ಬೋದು ಹೇಳ್ರಿ, ಏನ್ ಗೆಸ್ ಮಾಡಿ, ಎಷ್ಟಿರ್ಬೋದು ಮಸಾಲೆ ದೋಸೆ ಅಂತ? ಏನಪ್ಪ ಮಸಾಲೆ ದೋಸೆ 300 something ನೀವು ತಿಂದಿಯಲ್ವ ಮಸಾಲೆ ದೋಸೆನ? 200 ಇರ್ಬೋದು ಬ್ರದರ್. 200 650 ರುಪೀಸ್. ಎಷ್ಟು? ಒಂದು 300 ಸಮಥಿಂಗ್ ಇರ್ಬೋದಾ? 650 ರೂಪಾಯಿ. ನಾನು ತಿಂದಿದ್ದೀನಿ, ಬೇಜಾರಾಗೋಯ್ತೀರಾ. ಪ್ಲೇಟ್ ಮೀಲ್ಸು 750 ರೂಪಾಯಿ ಇಟ್ಟಿಟ್ಟೆ ಕೊಡ್ತಾನೆ, ನೀವು ಹೊಟ್ಟೆನೇ ತುಂಬಲ್ಲ. ಯೋಚನೆ ಮಾಡ್ರಿ, ನಾವೆಷ್ಟೋ ಪರವಾಗಿಲ್ಲ ರೀ, ಅಲ್ಲಿರೋ ಜನಗಳಿಗೆ ಕೆಲಸನೇ ಇಲ್ಲ. ನಾನು ಹೇಳ್ತೀನಿ ರಿಯಲ್ ಫ್ಯಾಕ್ಟು, ನೇಪಾಳಿರೋ ಜನಗಳಿಗೆ ಫಿಕ್ಸ್ಡ್ ಮಂತ್ಲಿ ಸ್ಯಾಲ್ರಿನೇ ಇಲ್ಲ. ಕೆಲ್ಸಕ್ಕೆ ಬಾ, ಇವತ್ತು ಕೆಲಸ ಮಾಡಿ ದುಡ್ಡು ತೊಗೊಂಡೋಗು, ನಾಳೆ ನೀನು ಸೇರ್ಸ್ಕೊಂತಿದ್ದೆ ಹೆಂಗೆ ಗ್ಯಾರಂಟಿ ಅಲ್ರಿ? ದಟ್ ಈಸ್ ದ ಕಂಡೀಷನ್ ಆಫ್ ನೇಪಾಲ್. ಯೋಚನೆ ಮಾಡಿ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವೋ, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವೋ ಏನಾಗ್ತದೆ ಇವತ್ತೆಲ್ಲ? ಎಲ್ಲ ಗೊಂದಲಗಳು, ಎಲ್ಲ ಗಲಿಬಿಲಿಗಳು, ಎಲ್ಲ ಅಮಾಯಕರ ಮಕ್ಳುಗಳು ಏನ್ ಮಾಡ್ತಾರಲ್ಲ, ಸಾಯಿಸ್ತಾರೆ. ಬರಗಳು ಅಲ್ವರ ಅಲ್ಲಿ ಏನ್ ಮಾಡ್ತಾರೆ, ಬರಗಳನ್ನ ಏನ್ ಮಾಡ್ತೀವಿ ನೋಡ್ತೀರಾ ಅಂತ ಹೇಳ್ತಾರೆ. ಏನ್ ಬರಗಳ್ರಿ? ಆಫ್ರಿಕಾ ದೇಶದಲ್ಲಿ ಜನಗಳಿಗೆ ಕುಡಿಯೋಕ್ಕೂ ಕೂಡ ಏನಿಲ್ಲ ರೀ, ನೀರಿಲ್ಲ ರೀ. ಅಲ್ಲಿ ಏನ್ ನೋಡ್ತೀರಿ ಅಲ್ಲಿ? ಏನ್ರಿ ಏನ್ ನೋಡ್ತೀರಿ ಅಲ್ಲಿ? ಬರಗಳು. ಆಮೇಲೆ ಏನ್ರಿ ಕನ್ನಡಲ್ಲಿ ಮತ್ತ ಬರಗಾಲ, ಬರಗಳು, ಭೂಕಂಪಗಳು. ಸರಿ, ಇಂಗ್ಲಿಷ್ ಓದಿರ್ತೀನಿ. ಇಂಗ್ಲಿಷ್ ಓದಿ. ಮ್ಯಾಥ್ಯೂ 24:7 ಓದ್ರಿ ಯಾರಾದ್ರ? ಮ್ಯಾಥ್ಯೂ 24:7 ಓದ್ರಿ ಇಂಗ್ಲಿಷಲ್ಲಿ ಯಾರಾದ್ರ? ಅಲ್ಲೆಲ್ಲಿ ಭೂಕಂಪಗಳು ಬರಗಳು ಬರುವಂತ. ಮ್ಯಾಥ್ಯೂ 24:7 ಓದ್ರಿ. And there shall be famines and pestilence and earthquakes and in diverse places. ನೋಡ್ರ ಏನು? ದೇರ್ ಶಲ್ ಬಿ ಫಮೈನ್ಸ್, ಪೆಸ್ಟಿಲೆನ್ಸಸ್ ಅಂಡ್ ಅರ್ತ್ಕ್ವೇಕ್ಸ್ ಇನ್ ಡೈವರ್ಸ್ ಪ್ಲೇಸಸ್. ಫಮೈನ್ಸ್, ಪೆಸ್ಟಿಲೆನ್ಸಸ್ ಅಂತಾರೆ. ಪೆಸ್ಟಿಲೆನ್ಸಸ್ ಏನ್ ಗೊತ್ತಾ? ಘೋರ ವ್ಯಾಧಿಗಳ್ರಿ. ನೋಡ್ರಿ, ಒಂದು ಕಾಲದಲ್ಲಿ ಒಂದು 30 ವರ್ಷ ಮುಂಚೆ ಹೋದ್ರೆ ಏನಿತ್ತು ಕಾಯಿಲೆ? ಜ್ವರ, ಕೆಮ್ಮು, ನೆಗಡಿ, ಮೈಕೈ ನೋವು. ಇವತ್ತೇನಿದೆ? ಡೆಂಗು ಅಂತೆ. ಏನ್ರಿ ಕೇಸರು? ಆಮೇಲೆ H1N1 ಅಲ್ಲೇ ಡಿಜಿಟಲ್ ನೇಮು. ಯಾರಪ್ಪ ಕೇಳಿದ್ರು? ಚಿಕನ್ ಗುನ್ಯಾ ಅಂತೆ, ಆಮೇಲೆ ಎಬೋಲಾ ಅಂತೆ, ಕೋವಿಡ್ ಅಂತೆ, ಕೊರೋನಾ ಅಂತೆ, ಮ್ಯೂಟೇಶನ್ ವೈರಸ್ ಅಂತೆ, H3N2 ಎಂಪಾಕ್ಸ್, ಡಿಸೀಸ್ ಎಕ್ಸ್, ನೆಪಾ ವೈರಸ್. ನೋಡ್ರಿ ಇವೆಲ್ಲ ಹೆಂಗಿದೆ ಅಂದ್ರೆ, ಏನ್ರಿ ಬೈಬಲಲ್ಲಿ ಎಷ್ಟು ಕೊಟ್ಟಿರೋ ವಾರ್ತೆಗಳು ಹೆಂಗ್ ನಡಿಗುತ್ತೆ ನೋಡಿರ್ತೀನಿ. ಘೋರ ವ್ಯಾಧಿಗಳು. ಈ ವ್ಯಾಧಿಗಳಿಗೆ ಏನ್ರಿ, ಕಾಯಿಲೆಗಳಿಗೆ ಮೆಡಿಸಿನ್ ಕಂಡಿಡಿಯೋಕೆ ಸೈಂಟಿಸ್ಟ್ಗಳಾಗ್ತಾ ಇಲ್ಲ. ಅದರ ಅಂಥ ಒಂದು ಘೋರ ವ್ಯಾಧಿಗಳು, ಅದುಗಳು ಘೋರ ವ್ಯಾಧಿಗಳು, ಸುಮ್ಮನೆ ಸಣ್ಣ ಪುಟ್ಟ ವ್ಯಾಧಿಗಳಲ್ಲ ರೀ. ಹೆಂಗಿರ್ತಾರೆ ವ್ಯಾಧಿಗಳು ಅಂತಂದ್ರೆ, ಬೈಬಲ್ ಕೊಟ್ಟಂತೆ ಹಬಾಕುಕ್ ಪ್ರವಾದನೆ ಮಾತಲ್ಲಿ. ಇಲ್ಲಿ ಹಬಾಕುಕ್ಕ 3ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಹಬಾಕುಕ್ಕು 3:5 ಓದ್ರಿ. ಪ್ರಜ್ವಲ್ ಬದರ್ ಓದ್ತೀರಾ? ಹಬಾಕುಕ್ 3:5. ಆತನ ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತದೆ, ಆತನ ಹೆಜ್ಜೆ ಜಾಡುಗಳಲ್ಲಿ ಜ್ವಾಲೆಯು ಏಳುತ್ತದೆ. ನೋಡ್ರ, ಆತನ ಮುಂದೆ ಅದೇನರ್ಥ? ಆತನ ಮುಂದೆ ಅಂದ್ರೆ ಆತನ ಇರ್ಬೇಕಾದ್ರೆ ಆತನ ಕಣ್ ಮುಂದೆನೆ, ಆತನ ಪ್ರತ್ಯಕ್ಷತೆಯಲ್ಲಿ ಏನ್ ಬರ್ತಾರಂತೆ? ವ್ಯಾಧಿ ನಡೆಯುತ್ತದೆ. ಅದರ ಎಂತ ವ್ಯಾಧಿ ಅಂತೆ? ಜ್ವಾಲೆಗಳು ಅದರ ಏಳುತ್ತವೆ. ಅದ್ಗಾಡ್ಬೇಕಾರೆ ಇದು ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ ರೀ, ಬರೋದಿಕ್ಕಲ್ಲ ರೀ. ಪ್ರತ್ಯಕ್ಷತೆ ಏನ್ ನೋಡಿದ್ರಿ? ಬಂದಿರೋದಿಕ್ಕೆ ಸೂಚನೆ ರೀ. ಇನ್ನ ಮುಂದಕ್ಕಿನ್ನ ಜಾಸ್ತಿ ಆಗ್ತಲ್ರಿ. ನೋಡಿ ನಾನು ಹೇಳ್ತೀನಿ, ಇನ್ನ ಮುಂದೆ ಬರೋ ದಿನಗಳಲ್ಲಿ ಇನ್ನ ಭಯಂಕರವಾಗಿರೋಂಥ ಇನ್ವಿಸಿಬಲ್ ವೈರಸಸ್ ಇಂದ ಅನೇಕ ಜನಗಳಿಗೆ ಏನಾಗ್ತದೆ, ತೊಂದರೆ ಆಗ್ತದೆ. ಅಲ್ಲಿ ಮತ್ತೆ ಅದೇನ್ ನೋಡ್ತೀರಿ? ಭೂಕಂಪಗಳಾಗೋದು, ಜಳಪಳೆ ಆಗೋದು ನಾವೇನ್ ಮಾಡ್ತೀರಿ?
ನೋಡ್ತೀರಿ ಈ ಭೂಕಂಪಕ್ಕೆ ನಾನು ಹೇಳ್ಬೇಕಾ? ಟರ್ಕಿ, ಅಫ್ಘಾನಿಸ್ತಾನ್, ಇಂಡೋನೇಷಿಯಾ, ಪಾಕಿಸ್ತಾನ್, ಡೆಲ್ಲಿ, ನೇಪಾಳ, ಉತ್ತರಾಖಂಡ್ ಏನಾಗಿದೆ? ಭಯಂಕರವಾಗಿರೋಂತ ಏನ್ರಿ ಭೂಕಂಪ. ಆ ಭೂಕಂಪದ ಎಫೆಕ್ಟ್ ಹೆಂಗಪ್ಪ ಇದೆ ಅಂತಂದ್ರೆ ಕ್ಲೌಡ್ ಬರ್ಸ್ಟ್. ನಾವ್ ಯಾರು ಈ ಕ್ಲೌಡ್ ಬರ್ಸ್ಟ್ ವಾರ್ತೆ ಕೇಳಿದ್ರಾ? ದೊಡ್ಡ ದೊಡ್ಡ ಬಂಡೆಗಳ್ರಿ, ಏನ್ ದೊಡ್ಡ ದೊಡ್ಡ ಬಂಡೆಗಳು ಏನ್ರಿ 20 ಅಡಿ 30 ದೊಡ್ಡ ದೊಡ್ಡ ಬೋಲ್ಡರ್ಸ್ಗಳು, ಯಾರನ್ನ ಎತ್ತಕ್ಕಾಗಲ್ಲ ರೀ, ಎಂತ ಮಿಷಿನರಿ ಮೂವ್ ಮಾಡಕ್ಕಾಗಲ್ಲ. ದೊಡ 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 ಅಂತ ಹೇಳ್ರಿ ಬೆಟ್ಟಗಳಿಂದ ನಾವು ಗುಡ್ಕೊಂಡ್ ಬರ್ತಾರೆ ನೋಡಿರ್ತೀನಿ. ಸೆಂಟ್ರಲ್ ಇರೋಂಥ ಊರ್ನೆಲ್ಲ ಸೆಕೆಂಡ್ಸ್ ಅಲ್ಲಿ ನಾಶ ಮಾಡಕ್ ಬಿಡ್ತಾರೆ. ನೋಡಿದ್ರ ಉತ್ತರಾಖಂಡಲ್ಲಿ ಏನ್ರಿ ಸೆಕೆಂಡ್ಸ್ 5 seconds ಇಂದ ಆ ಬೆಟ್ಟದ ಮೇಲೆ ಅಂತ 50 ಕಿಲೋಮೀಟರ್ ರಭಸದಲ್ಲಿ, ಸರಿ 50 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಜಾಗ 5 ಸೆಕೆಂಡ್ ಅಲ್ಲಿ ನಾಶ ಆಗಿದೆ. ನಾನು ಎಷ್ಟು ವೇಗದಲ್ಲಿ ಬಂದಿರ್ಬೋದು ನೋಡಿರ್ತೀರಿ. ನೆಲಸಮ ಆಗೋಯ್ತ್ರಿ. ಆ ಊರ್ನ ಕಟ್ಟಕ್ ಆಗ್ತಾರ. ವಯನಾಡಲ್ಲಿ ಏನಾಯ್ತಂತೆ, ಇಡೀ ಒಂದು ವಿಲೇಜ್ ಕಂಪ್ಲೀಟ್ ಏನ್ರಿ ಸರ್ವನಾಶ, ಯಾವ ಮನೇನೂ ಇಲ್ಲ, ಏನಿಲ್ಲ. ಕಟ್ಟಕ್ಕಾಗ್ತದ? ಅದನ್ನೇ ಕ್ರಿಸ್ತನ್ ಹೇಳೋದು. ಇವೆಲ್ಲ ಉಂಟು ಆತನ ಪ್ರತ್ಯಕ್ಷತೆಗೆ ಸೂಚನೆ. ಬರೋದಿಕ್ಕಲ್ಲ ರೀ, ಬಂದಿರೋದಕ್ಕೇನ್ರಿ ಸೂಚನೆ. ನೋಡಿ ಇದೇ ಸೂಚನೆನ ಇನ್ನೊಂದು 2-3 ಜಾಗದಲ್ಲಿ ಹೇಳ್ತಾರೆ. ಇದು ಚೆನ್ನಾಗಿ ಬರ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ಮತ್ತೆಯ 24ನೇ ಅಧ್ಯಾಯ, ಮಾರ್ಕ್ 13ನೇ ಅಧ್ಯಾಯ, ಲೂಕ 17ನೇ ಅಧ್ಯಾಯ, ಲೂಕ 21ನೇ ಅಧ್ಯಾಯ, ಎಲ್ಲ ಪ್ಯಾರಲಲ್ ಚಾಪ್ಟರ್ಸ್. ದಯವಿಟ್ಟು ನೀವು ಫ್ರೀ ಇದ್ರೆ ಎಲ್ಲ ಪಕ್ಕದಲ್ಲಿ 4 ಬೈಬಲ್ ಇಟ್ಕೊಂಡು 4 ಕಂಪೇರ್ ಮಾಡಿ ನೋಡಿದ್ದೀನಿ. ಎಲ್ಲ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ದಿನ ಬಗ್ಗೆನೇ ಹೇಳ್ತಾರದು. ನೋಡಿ ಇನ್ನೊಂದು ಸೂಚನೆ ಅಲ್ಲೇ ಹೇಳ್ತಾರೆ. ಇಲ್ಲಿ ಓದೋಣ. ಲೂಕ 21ನೇ ಅಧ್ಯಾಯ 25ರಿಂದ 26. ಜೋಸಫ್ ಬ್ರದರ್ ಓದ್ತೀರಾ? ಲೂಕ 21st ಚಾಪ್ಟರ್ 25 and 26. ಹಾ ಬ್ರದರ್. ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು, ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳು ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ನೋಡ್ರ ಏನ್ರಿ ಏನಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ಇದಲ್ಲದೆ ಏನ್ರಿ ಭೂಮಿ ಮೇಲೆ ಸಮುದ್ರದ ಮತ್ತೆ ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟ ಉಂಟಾಗುವುದು. ಐತಾ ಇವತ್ತ ಏನ್ರಿ ಸಮುದ್ರದ ಅಲೆಗಳು ಘೋಷಗಳು ಐತಾ? ಸುನಾಮಿ ಏನ್ರಿ ಒಂದು ಕಾಲಲ್ಲಿ ಬಂತು ನೋಡ್ರಿ ಅಂತೀನಿ. ಒಂದು 20 ವರ್ಷದ ಮುಂಚೆ ಸುನಾಮಿ ಫಸ್ಟ್ ಟೈಮು. ಆ ವರ್ಡ್ನ ಯಾರು ಲೈಫಲ್ಲಿ ಕೇಳಲ್ಲ, ವಾಟ್ ಇಸ್ ಈ ಸುನಾಮಿ ಅಂತ ಬಿಟ್ಟು. ಇವಾಗ ಏನಾಗ್ಬಿಟ್ಟಿದೆ, ಮಕ್ಕಳು ಸುಮ್ಮನೆ ಏನೋ ಜೋರಾಗಿ ಬಂದು ಅಯ್ಯೋ ಸುನಾಮಿ ಬಂದ್ಬಿಡ್ತು ಇಟ್ ಇಸ್ ಬಿಕಮ್ ಏನೋ ಫ್ಯಾಷನ್. ಯಾಕೆ? ಸಿಕ್ಕಾಪಟ್ಟೆ ಸುನಾಮಿಗಳು ಬಂದು ಏನಾಗ್ಬಿಟ್ಟೈತೆ, ಹೋಗ್ಬಿಟ್ಟೈತೆ ನೋಡ್ರಿ. ಏನು ಸುನಾಮಿ ಬಂದ್ರೆ ಊರ್ ನಂಗೆ ಕೊಚ್ಕೊಂಡು ಹೊಟ್ಟೈತೆ ನೋಡ್ರಿ ಅಂತೀನಿ. ಎಷ್ಟೆಷ್ಟು ದೊಡ್ಡ ದೊಡ್ಡ ಅಂತಸ್ತುಗಳ ಬಿಲ್ಡಿಂಗ್ಗಳನ್ನ ನೆಲ ಸಮಾರಿ. ಅದ್ರ ಏನ್ರಿ ಪವರ್ ಇದೆ ನೋಡ್ರಿ ಅಂತೀನಿ. ಇದು ಯಾರು ಹೇಳಿದ್ದು? ಇದು ನಾವೇ ಹೇಳ್ತಲ್ಲ, ಕ್ರಿಸ್ತರು ತನ್ನ ಬಾಯಿನಲ್ಲಿ ಹೇಳ್ತಾರೆ ಅಂತೀನಿ. ಏನಂತ ಹೇಳ್ತಾರೆ? ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿಯೂ ಸೂಚನೆಗಳು ತೋರುವವು, ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದಿಂದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವೂ ಉಂಟಾಗುವುದು. ದಿಕ್ಕೆ ಕಾಣಿಸ್ತಿಲ್ಲ, ಸಂಕಟ. ಏನ್ ಮಾಡಬೇಕು? ಸಡನ್ ಆಗಿ ನೀರು ಬಂದ್ಬಿಟ್ರೆ, ಇಷ್ಟು ಎತ್ತರ ಬಂದ್ಬಿಟ್ರೆ ಏನ್ ಮಾಡೋಣ? ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ರೀ. ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಆಮೇಲೆ ನೋಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬದ. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನೋ ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ನೋಡ್ರ ಇವತ್ತೆಲ್ಲ ಜಗತ್ತು ಹಂಗಿರ್ರಿ, ಪ್ರಾಣ ಹೋದಂತಾಗ್ತವ್ರೆ. ಜಗತ್ತಲ್ಲಿ ಏನಪ್ಪ ಬರ್ತೈತೆ, ಏನಪ್ಪ ಆಗ್ಬಿಡ್ತು ಜಗತ್ತು, ಅಯ್ಯೋ ಸಡನ್ ಆಗಿ ಸಮಾಧಾನನೇ ಇಲ್ವಲ್ಲ ಅಂತಂದ್ಬಿಟ್ಟು ಏನ್ರಿ ಭಯ ಭೀತಿಯಿಂದ ಎದೆ ಒಡೆದವ್ರ ಥರ ಆಗ್ಬಿಡೈತ್ರಿ. ಅದ್ರ ಯಾಕೆ? ಇವತ್ತು ಜಗತ್ತಿಲ್ಲ ಕಂಡೀಷನ್ ಐತ್ರಿ. ಅದರ ಇದು ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ. ಇನ್ನೊಂದು ಸೂಚನೆ ಹೇಳ್ತಾರೆ ನೋಡ್ತೀನಿ. ಎಲ್ಲಿ ಹೇಳ್ತಾರೆ? ಮ್ಯಾಥ್ಯೂ 24:15. ವರುಣ್ ಬ್ರದರ್ ಓದ್ತೀರಾ? ಮ್ಯಾಥ್ಯೂ 24:15. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳ್ಕೊಳ್ಳಲಿ. ನೋಡ್ರ ಏನ್ತಾರೆ? ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗುದು. ಓಕೆ, ಒಂದೊಂದು ನೋಡ್ಕೊಂಡು ಹೋಗೋಣ ಬ್ರದರ್. ಆದ್ರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದ್ರ ಹಾಳು ಮಾಡೋಂಥ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರೋದು ನೀವು ನೋಡ್ಬೇಕಾರೆ ಅಂತ ಹೇಳ್ತಾರೆ. ಓದೋನ್ ತಿಳ್ಕೊಂಡು ಏನ್ಬಿಟ್ರು. ಅದಕ್ಕೆ ನಾವೇನ್ ಮಾಡಬೇಕು? ದಾನಿಯೇಲ್ ಪುಸ್ತಕ ಓದ್ಬೇಕು. ನೀವು ನಾವು ಓದ್ಬಿಡಿದ್ರಿ. ಕ್ರಿಸ್ತ ವಿರೋಧಿಯ ಒಂದು ಪಾಠದಲ್ಲಿ ಹಾಳು ಮಾಡುವಂಥ ಅಸಹ್ಯ ವಸ್ತು ಯಾವ್ದಪ್ಪ ಅಂದ್ರೆ ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡೆ ಕ್ರಿಸ್ತನ ನಾಮದಲ್ಲಿ ದುರುಪಯೋಗ ಪಡಿಸ್ಕೊಂಡು ದುರ್ಬೋಧನೆಗಳು ಮಾಡಂತ ಏನ್ರಿ ಒಂದು ಸಂಸ್ಥೆ, ಕ್ರೈಸ್ತ ಸಂಸ್ಥೆ ಬಗ್ಗೆನೇ ಏನ್ ಮಾಡ್ತದಲ್ಲಿ ಕ್ರಿಸ್ತನ್ ಹೇಳ್ತಾ ಇರೋದು. ಅದಕ್ಕೆ ಹಾಳು ಮಾಡುವಂತ ಅಸಹ್ಯ ವಸ್ತು, ಅಸಹ್ಯ ಅಂತ ಹೇಳ್ತಾರೆ ದೇವ ದೃಷ್ಟಿಯಲ್ಲಿ. ಏನೋ ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ನ, ಈ ಸುಳ್ಳು ಸಭೆಗಳನ್ನ ಬೈಬಲಲ್ಲಿ ಯೇಸು ಕ್ರಿಸ್ತ ಕರೆದಂದ್ರೆ
ಹಾಳು ಮಾಡುವಂತ ಅಸಹ್ಯ ವಸ್ತು. ಉದ್ಧಾರ ಮಾಡೋಂಥದ್ದಲ್ಲ ರೀ, ಹಾಳು ಮಾಡ್ತಾರೆ ಅಂತ ನೋಡಿದ್ದೀನಿ ಮನುಷ್ಯಗಳನ್ನ, ಅದಕ್ಕೆ ಅಸಹ್ಯ ವಸ್ತು ಅಂತ ಹೇಳ್ತಾ ಇದ್ದಾರೆ. ಇದು ಆಂಟಿ ಕ್ರೈಸ್ಟ್ ಸಿಸ್ಟಮ್. ಆಂಟಿ ಕ್ರೈಸ್ಟ್ ಸಿಸ್ಟಮ್ ಏನಾದ್ರೆ 666 ನಾವು ಓದಿದಿರಲ್ವಾ, 666 ಅದರ ಏನೋ ನಿಟ್ಟೆಲ್ಲ ಮುದ್ರೆ ತಂದ್ಬಿಟ್ಟು ತಲೆ ಮೇಲೆ ಕೈ ಮೇಲೆ ಹೊಡಿತಾನ. 666 ಅಂತಂದ್ರೆ ನಾವು ಅದ್ರ ಬಗ್ಗೆ ಓದಿದ್ರಿ. ಏನಪ್ಪಾ, ಪೋಪ್ ಕಿರಂತ ಹೆಸರು ಅದರ ಅವನ ಹೆಸರಲ್ಲಿ ರೋಮನ್ ನ್ಯೂಮರಿಕಲ್ಸ್ ಪ್ರಕಾರ ನಾವು ಕಂಡಿಡ್ದ ಅಂತಂದ್ರೆ ಲೆಕ್ಕ ಮಾಡ್ಕೊಂಡ್ರೆ ವಿಕಾರ್ವಸ್ ಫಿಲಿಡಿ ಅಂತ ಬರ್ತಾರೆ. ಆ ವಿಕಾರ್ವಸ್ ಫಿಲಿಡಿನ ರೋಮನ್ ನ್ಯೂಮರಿಕಲ್ಸ್ ಪ್ರಕಾರ ಲೆಕ್ಕ ಹಾಕಿದ್ರೆ 666 ಬರ್ತಾರೆ. ಅರ ಇದು ಬಂದ್ಬಿಟ್ಟು ಏನಪ್ಪ ನೋಡ್ತಾರೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂದ್ರೆ ಕ್ರಿಸ್ತ ವಿರೋಧಿ, ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್. ಇದು ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಮಾತ್ರ ಅಲ್ಲ, ರೋಮನ್ ಕ್ಯಾಥಲಿಕ್ ಆಸ್ ವೆಲ್ ಆಸ್ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಎರಡೂ ಸೇರಿಬಿಟ್ಟು ಇರೋಂಥ ಒಂದು ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ ಬಗ್ಗೆ ಹೇಳ್ತದ್ದು. ಸೊ ಆಂಟಿ ಕ್ರೈಸ್ಟ್ ಬಂದಿದ್ಯಾ? ಎಸ್ ಬಂದಿದೆ, ಹೋಗಿದೆ, ಆಯ್ತು. ಮೇಜಾರಿಟಿ ಪೀರಿಯಡ್ ಏನಾಯ್ತು, ನೆರವೇರ್ತು. ಹಂಗಾರೆ ಇದನ್ನೇ ಅಪೋಸ್ಟಲ್ ಪೌಲ್ ಹೇಳೋದು ಅದರ ಏನ್ರಿ, ಮೊದಲು ಮತಭ್ರಷ್ಟತೆ ಉಂಟಾಗದೆ ಏನ್ರಿ ಈ ಒಂದು ಇದು ಬರೋಕ್ಕೆ ಸಾಧ್ಯ ಇಲ್ಲ, ಅದರ ಸ್ವರೂಪ ಬಯಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಮೊದಲು ಏನಾಗಬೇಕು, ಮತಭ್ರಷ್ಟತೆ ಉಂಟಾಗಬೇಕು, ಸಭೆ ಏನಾಗಬೇಕು, ಸತ್ಯದಿಂದ ಬಿಡಬೇಕು, ಆಮೇಲೆ ಆಂಟಿ ಕ್ರೈಸ್ಟ್ ಪವರ್ ಬರೋಕ್ಕೆ ಸಾಧ್ಯ. ಇದು ಆಡಿ ಏನಾಗ್ಬಿಡ್ತು, ಆಂಟಿ ಕ್ರೈಸ್ಟ್ ಪೀರಿಯಡ್ ಮುಗಿದೋಯ್ತು. ಅದರಿಂದ ಕ್ರಿಸ್ತನ ಒಂದು ಪ್ರತ್ಯಕ್ಷತೆಗೆ ಇದು ಒಂದು ಸೂಚನೆ. ಅದರ ಇನ್ನೊಂದು ಸೂಚನೆ ನೋಡೋಣ, ಮ್ಯಾಥ್ಯೂ 24 ಚಾಪ್ಟರ್ 23-24. ಮ್ಯಾಥ್ಯೂ 24 ಚಾಪ್ಟರ್ 23-24. ರಾಜೇಂದ್ರ ಬ್ರದರ್ ಓದ್ತೀರಾ? ಆಗ ಯೂದಾಯರು ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಇಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ. ನೋಡ್ರ, ಮುಂದಾಗಿ ಹೇಳಿದ್ರಿ ಅಂತ ಹೇಳ್ತಾರೆ. ಏನಪ್ಪಾ ಮಾಡ್ತಾರೆ, ಸುಳ್ಳು ಕ್ರಿಸ್ತವರು ಸುಳ್ಳು ಪ್ರವಾದಿಗಳು ಏನ್ ಮಾಡ್ತಾರೆ, ಸಾಧ್ಯವಾದರೆ ಆದುಕೊಂಡನ್ನು ಕೂಡ ಮೋಸ ಮಾಡೋಂಥ ರೀತಿಲಿ ಏನ್ ಮಾಡ್ತದೆ, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು. ಎಂತ ಸೂಚಕ ಕಾರ್ಯಗಳು? ಅದ್ಭುತ ಮಾಡೋದು, ಅದರ ಕಣ್ಣಿಲ್ದಿರಂಗೆ ಕಣ್ಣು ಕೊಡೋಂಥ, ಕಿವಿ ಇಲ್ದಿರಂಗೆ ಕಿವಿ ಕೊಡೋಂಥದ್ದು. ಯಾರನ್ನ ಸತ್ತೋದ್ ನೆಬ್ಸವ್ರ ಅದನ್ನು ಕೂಡ ಮಾಡ್ಬಿಡ್ತಂತೆ ಬೇಕಾದ್ರೆ ಅಲ್ವರ. ಏನ್ರಿ, ಸಾಧ್ಯವಾದರೆ ಆದುಕೊಂಡವ್ರನ್ನು ಕೂಡ ಮೋಸಗೊಳಿಸಂತಾರೆ. ದೊಡ್ಡ ದೊಡ್ಡ ಸೂಚಕಗಳಲ್ಲಿ ಮಾಡ್ತಾರಂತೆ ಅಲ್ವರ. ಅನ್ಯ ಭಾಷೆಗಳನ್ನ ಮಾತಾಡೋದು ಅಲ್ವರ. ಜನಗಳು ಏನ್ ಮಾಡೋದು, ಹಂಗೇ ಒಂಥರ ಮೆಸ್ಮರೈಸ್ ಮಾಡತ್ತಾರ ಅಲ್ವರ. ಇದೆಲ್ಲ ನಂಬೇಕಾ? ಇದೆಲ್ಲ ಯಾರು ಮಾಡೋದಂತೆ? ಏನಂತ ಹೇಳ್ತಾರೆ ಬೈಬಲಲ್ಲಿ? ಯಾರು ಮಾಡೋದಂತೆ ಇದೆಲ್ಲ? ಈ ವಾಕ್ಯದಲ್ಲಿ ಹೇಳ್ತಾರಲ್ಲ, ಯಾರು ಮಾಡೋದು ಇದೆಲ್ಲ? ಸುಳ್ಳು ಬೋಧಕರು, ಸುಳ್ಳು ಕ್ರಿಸ್ತವರು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಕ್ಲಾಸೇ ನೋಡ್ಬಿಟ್ಟಿದ್ದೀರಿ ಅದರ. ಯಾಕಂದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಅಂತ ಆಗಿರೋದು ಅದ್ಭುತಕ್ಕೂ ಇವಾಗ ಜಗತ್ತಲ್ಲಿ ನಡೆದ ಅದ್ಭುತಗಳಿಗೆ ಏನಿದೆ, ತುಂಬಾ ಏನಾಗಿದೆ, ವ್ಯತ್ಯಾಸಗಳಿದೆ. ಅಂದ್ರೆ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿಗಳೇ, ಇದು ಮೋಸ ಎಂದು ಸೂಚಕ ಕಾರ್ಯಗಳು ನಿಜವಾಗಿ ಆಗಿರೋಂಥದ್ದಲ್ಲ ರೀ ಅಲ್ವರ. ಯಾಕಂದ್ರೆ ನಿಜವಾದ ಆದ್ರೆ ಎಲ್ಲರಿಗೂ ಆಗ್ಬೇಕ್ರಿ, ಎಲ್ಲರಿಗೂ ಆಗಲ್ಲ ಅಲ್ವರ. ಯೇಸು ಕ್ರಿಸ್ತನ ಕಾಲದಲ್ಲಿ ಹಂಗೆ ಮಾಡಿದ್ರ ಬರೀ ಒಬ್ಬರಿಗೆ ಮಾತ್ರ ಕಳ್ಸಿದ್ರ, ಒಬ್ಬರನ್ನ ಬಿಟ್ಟೆಲ್ಲ ಎಲ್ಲರಿಗೂ ಮಾಡಿ ಕಳ್ಸೋರು ಯೇಸು ಕ್ರಿಸ್ತ ಅಲ್ವರ. ಅದಕ್ಕೆ ಇದು ಯಾರು ಮಾಡೋದು ಅಂದ್ರೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸೇತಾನ ಇದನ್ನ ಕೌಂಟರ್ ಫೈಟ್ ಮಾಡಕ್ಕೆ, ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಎಲ್ಲರಿಗೂ ಪರಿಜ್ಞಾನ ಬರ್ದೈತಿಲಿ, ಅವರ ದೃಷ್ಟಿಕೋನ ದೂರ ಮಾಡೋದಕ್ಕೋಸ್ಕರ ಮಾಡ್ತಾನೆ ಮೋಸಕ ಸೂಚಕ ಕಾರ್ಯಗಳನ್ನ ಮಾಡ್ತಾರೆ ನೋಡ್ರಿ ಅಲ್ವರ. ಕರ್ತನಲ್ಲಿ ಇದು ಏನ್ ಸೂಚನೆ? ಪ್ರತ್ಯಕ್ಷತೆಗೆ ಸೂಚನೆ. ಯೇಸು ಕ್ರಿಸ್ತ ಬರ್ತಾವ್ರೆ ಅಂತಲ್ಲ ರೀ, ಬಂದಿರೋದಕ್ಕೆ ಒಂದು ಸೂಚನೆ ನೋಡ್ರಿ ಕಣ್ಣು ಮುಂದೆ. ಇನ್ನೊಂದು ಸೂಚನೆ ಓದೋಣ, ಎಲ್ಲಪ್ಪ ಕೊಟ್ಟಿದ್ದಾರೆ ಅದೇ ಮತ್ತೆ 24:12. ಗೋಪಾಲ ಬ್ರದರ್ ಓದ್ತೀರಾ? ಮತ್ತೆ 24:12. ಓದ್ತೀನಿ ಬ್ರದರ್. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ನೋಡ್ರ, ಅಧರ್ಮವು ಹೆಚ್ಚಾಗೋದ್ರಿಂದ ಬಹುಜನ ಪ್ರೀತಿ ಏನಾಗ್ತದೆ? ಇವತ್ತು ಅಧರ್ಮ ಹೆಚ್ಚಾಗ್ತದ್ಯಾ? ಎಸ್ ಏನ್ರಿ. ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಮೈ ಮೇಲೆ ನೆಟ್ಟಿಗೆ ಬಟ್ಟೆನೇ ಹಾಕಲ್ಲ ಅದ್ರ. ಗಂಡು ಮಕ್ಳು ಹಾಕ್ಬಾರ್ದಾಗಿರೋಂಥ ಬಟ್ಟೆಗಳೆಲ್ಲ ಹಾಕೊಂತಾರೆ ಇವತ್ತು ಅಲ್ರ. ಯಾಕೆಂದ್ರೆ ಕರ್ತನ ಈ ಪ್ರೀತಿ ಅಂತ ಹೆಸರುಗಳೇ ಅಧರ್ಮ ಹೆಚ್ಚಾಗ್ಬಿಟ್ಟಿದೆ ಅದ್ರ. ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ವಲ್ಗ್ಯಾರಿಟಿ, ಕೆಟ್ಟದ್ದು ಪ್ರತಿಯೊಬ್ಬರ ಕೈನಲ್ಲಿದೆ, ಎಲ್ಲಾರ ಮೊಬೈಲ್ ಇದೆ ಅದರ. ಚಿಕ್ಕ ಮಕ್ಳುಗಳಿಗೆ ಎಲ್ಲಾ ಕೆಟ್ಟತನ ಬಗ್ಗೆ ಏನಾಗಿದೆ, ಬುದ್ಧಿ ತಿಳುವಳಿಕೆ ಬಂದ್ಬಿಟ್ಟು. ಯಾಕೆ? ಅಧರ್ಮವು ಹೆಚ್ಚಾಗಿದೆ ಅಲ್ವರ. ಅದರಿಂದ ಬಹುಜನ ಪ್ರೀತಿ ತಣ್ಣಗಾಗ್ತಾರೆ. ಯಾರ ಪ್ರೀತಿ? ದೇವ್ರ ಮೇಲೆ ಪ್ರೀತಿ ಏನಾಗ್ತಾರೆ, ಕಾಯ್ತಾರೆ ಅಂತೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂದ್ರೆ ದೇವ್ರ ಮೇಲೆ ಪ್ರೀತಿ ಏನಾಗಿರಲ್ಲ, ನಿಜವಾದ ಪ್ರೀತಿ ಇರಲ್ಲ ಅಲ್ವರ. ಯೋಚನೆ ಮಾಡಿರ್ತೀನಿ ಏನ್ರಿ, ಇವತ್ತು ವಸ್ತ್ರಗಳು ಯಾವ ತರ ಇದೆ, ಎಲ್ಲ ವಿಚಿತ್ರ. ಏರ್ ಕಟ್ಟಿಂಗ್ ನೋಡ್ರಿ ಇದ್ರಿ, ಏರ್ ಕಟ್ಟಿಂಗ್ ಎಲ್ಲ ವಿಚಿತ್ರ. ನ್ಯಾಯ ಪ್ರಮಾಣದಲ್ಲಿ ಬಹು ಸ್ಪಷ್ಟವಾಗಿ ಕೊಟ್ಟವ್ರೆ.
ನೀವೆಲ್ಲ ಏನು ಮಾಡ್ಬಿಡ್ದು, ನೀವು ನಿಮ್ಮ ಮೀಸೆ ದಾಡಿಗಳನ್ನ ಇಷ್ಟ ಬಂದ ರೀತಿಲಿ ಕೆರ್ಕೊಂಬಿಡೋದು ಬೈಬಲ್ನ ವಾಕ್ಯ ಇದೆಯಲ್ವರ. ಅದ್ರ ವಿರುದ್ಧವಾಗಿ ಆಮೇಲೆ ಟ್ಯಾಟೋ ಏನ್ರಿ ಎಲ್ಲ ಕಡೆ ಹಚ್ಚೋಡ್ಸ್ಬಿಡೋದು, ಏನ್ರಿ ಫ್ಯಾಷನ್ ಒಂಥರ ಬಾಡಿ ಬಿಲ್ಡ್ ಮಾಡ್ಕೊಡೋದು, ಅರ್ಧಕ್ಕರ್ಧ ಶೀಟ್ ಹಾಕೊಂಡು ಬಾಡಿ ನೋಡ್ಸ್ಬಿಟ್ಟು ಅಲ್ಲಿ ಟ್ಯಾಟೋ ಹಾಕೊಂಡು ನೋಡ್ಸೋದು ಏನ್ರಿ ಫ್ಯಾಷನ್ ಇವತ್ತು. ಅದರ ಸತ್ಯವೇದ ಏನ್ ಮಾಡ್ತಾರೆ ಇದನ್ನ ಖಂಡಿಸ್ತದೆ. ಇದನ್ನ ಹಾಕೊಂಡೆಲ್ಲ ಸಭೆಗೆ ಬರ್ತಾರೆ ಇವತ್ತು ಧೈರ್ಯವಾಗಿ. ಪರವಾಗಿಲ್ಲ. ಆಮೇಲೆ ಏನ್ರಿ ಅಧರ್ಮ ಹೆಚ್ಚಾಗೋದು. ಗಂಡನೇ ಏನ್ ಮಾಡೋದು, ಮದುವೆ ಮಾಡ್ಕೊಂಡು ಅಲ್ಲಪ್ಪ, ಗಂಡು ಹೆಂಗಸ್ತ್ರನೇ ಮದುವೆ ಮಾಡ್ಕೊಬೇಕು, ಬೈಬಲ್ ಅದೇ ಕ್ರಮ. ಅಸಹ್ಯವಾದದ್ದು ನೀಚವಾಗಿರೋಂಥ ಕೆಲಸಗಳನ್ನ ಇದು ಸಭೆಯಲ್ಲೇ ಮದುವೆ ಮಾಡ್ತಾರೆ ಇದನ್ನ ಅಲ್ವರ. ಏನ್ರಿ ಕುಡಿಯೋಂಥದ್ದು, ಸ್ಮೋಕಿಂಗು, ಡ್ರಗ್ಸು, ಇವತ್ತೆಲ್ಲ ಏನಾಗ್ಬಿಡುತ್ತೆ, ದಿಸ್ ಇಸ್ ಬಿಕಮ್ ಎ ಫ್ಯಾಷನ್. ಹೈ ಸೊಸೈಟಿ ಲೈಫ್ಗೆ ಇವೆಲ್ಲ ಸೂಚನೆ ರೀ. ಅಪ್ಪ ಅಮ್ಮ ಮಕ್ಳ ಜೊತೆ ಕುಡಿದ್ರೆ ಒಂಥರ ಗತ್ತು, ಒಂದು ಗೌರವ, ಸ್ಟೇಟಸ್. ಯಾಕೆ ಅದೇ ಹೇಳ್ತಾರೆ ಅಂತೀನಿ, ಅಧರ್ಮವು ಹೆಚ್ಚಾಗದಿಂದ ಬಹುಜನ ಪ್ರೀತಿ ಏನಾಗ್ತಾರೆ, ತಣ್ಣಗೆ. ಒಂದು ಸೂಚನೆ ಏನಕ್ಕೆ, ಕ್ರಿಸ್ತನು ಬತ್ತಾವ್ರೆ ಅಂತಲ್ಲ, ಬಂದಿರೋದಿಕ್ಕೆ. ಏನಕ್ಕೆ ಕ್ರಿಸ್ತನು ಬಂದು ಇರೋದಿಕ್ಕೆ ಸೂಚನೆ. ಇನ್ನೊಂದು ಸೂಚನೆ ಓದ ನೋಡ್ರಿ ಇಲ್ಲಿ, ಮತ್ತೆ 24:14 ಓದ್ರಿ, ಮ್ಯಾಥ್ಯೂ 24:14 ಓದ್ರಿ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವೂ ಬರುವುದು. ನೋಡ್ರ, ಈ ಪರಲೋಕ ಸುವಾರ್ತೆ ಅಂತ ಇಡೀ ಜನ ಎಲ್ಲ ಕಡೆ ಮತ್ತೆ ಸಾಲ್ಪಡ್ತದೆ. ಅದಕ್ಕೆ ಎಷ್ಟು ಜನ ಬಿಡ್ತಾರೆ, ಬದರ್ ಇದು ಎಲ್ಲ ಕಡೆ ಸಾಲ್ಬಿಡು ಬದರ್, ಆಮೇಲೆ ಕ್ರಿಸ್ತನ ಎಡಬರಿಕೆ ಬರೋದು. ಆ ವಾಕ್ಯ ಹಂಗೆ ಹೇಳ್ತದ, ನಿಧಾನ ಗಮನಿಸಿ. ಇದಲ್ಲದೆ ಆ ವಾಕ್ಯ ಏನ್ ಹೇಳ್ತಾರೆ ಗಮನಿಸಿ, ಹೇಳ್ತೀವಿ, ಓದ್ತೀನಿ ನೋಡಿ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಏನ್ರಿ ಸಾರಲಾಗುವುದು. ಏನಕ್ಕೆ ಸಾರಲಾಗುವುದು? ಸಾಕ್ಷಿಗಾಗಿ. ಆ ಪದನ ಬಿಟ್ಬಿಡ್ತೀನಿ ನೋಡಿರ್ತೀನಿ. ಸಾಕ್ಷಿಗಾಗಿ ಅಷ್ಟೇ ಹೊರ್ತು ಎಲ್ಲಾರನ್ನು ಕನ್ವರ್ಟ್ ಮಾಡ್ಬೇಕು ಅಂತಲ್ಲ ರೀ. ಯೇಸು ಕ್ರಿಸ್ತ ಇನ್ನೊಂದ್ ಕಡೆ ಹೇಳ್ತಾರೆ, ಮನುಷ್ಯ ಕುಮಾರನು ತಿರುಗಿ ಭೂಲೋಕಕ್ಕೆ ಬರ್ಬೇಕಾರೆ ಮನುಷ್ಯ ಕುಮಾರ ವಿಶ್ವಾಸ ನೋಡ್ತಾನ ಅಂತ. ಲೋಕದಲ್ಲಿ ಯೇಸು ಕ್ರಿಸ್ತ ಎಡಬರಿಕೆ ವಿಶ್ವಾಸ ಇಲ್ದಿರಂತ. ಯಾಕಂದ್ರೆ ಇಲ್ಲಿ ನಾವೇನ್ ನೋಡಿದ್ರಿ, ಅಧರ್ಮ ಹೆಚ್ಚಾಗಿಂದ ಪ್ರೀತಿ ಕಮ್ಮಿ ಆಗ್ತಾ ಇರ್ಬೇಕಾದ್ರೆ ಇಡೀ ಲೋಕ ಜನಗಳೆಲ್ಲ ಏನ್ರಿ ಈ ಸ್ವಾರ್ಥ ಕೇಳ್ಬಿಟ್ಟು ರಕ್ಷಣೆ ಹೊಂದಕ್ಕೆ ಹೆಂಗ್ ಸಾಧ್ಯ? ಸಾಕ್ಷಿಗಾಗಿ, ವಿಟ್ನೆಸ್ ಅಷ್ಟೇ. ವಿಟ್ನೆಸ್ ಅನ್ನ ಹೇಳ್ರಿ, ಸತ್ಯ ಹೇಳ್ಬೇಕು ಸಾಕ್ಷಿಗಾಗಿ. ಆ ಸಾಕ್ಷಿನೆಲ್ಲ ಅವ್ರು ಅಂಗೀಕಾರ ಮಾಡಿ ಕ್ರಿಸ್ತನ್ನ ಹಿಂಬಾಲಿಸ್ತಾರೆ, ಕ್ರಿಸ್ತನ ಶಿಷ್ಯನಾಗ್ಬಿಡ್ತಾರೆ, ಕ್ರೈಸ್ತವ್ರಾಗ್ತಂತ ಅಲ್ಲಿ ಕೊಟ್ಟಿಲ್ಲ ವಾಕ್ಯದಲ್ಲಿ. ಸಾಕ್ಷಿ ಅಷ್ಟೇ, ಜಸ್ಟ್ ವಿಟ್ನೆಸ್. ಅದರ ಈ ವಿಟ್ನೆಸ್ ಆಡಿ ಕೊಟ್ಬಿಡ್ತು ಯಾವಾಗ 1799 ಇಡೀ ಲೋಕದಲ್ಲಿ ಎಲ್ಲ ಕಡೆ ಬೈಬಲ್ ಸೊಸೈಟಿ ಆದವಾಗ ಇಡೀ ಬೈಬಲ್ನ ಎಲ್ಲ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಈ ಸಾಕ್ಷಿ ಕೊಟ್ಟೈತೆ. ಯಾರಿಗಪ್ಪ ಜೀಸಸ್ ಕ್ರೈಸ್ಟ್ ಬಗ್ಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿರಿ ಇವತ್ತು. ಅದರ ಅವರೆಲ್ಲ ಕ್ರಿಸ್ತವನಾಗಿ ಏನಾಗಿಲ್ಲ ಆಗಿಲ್ಲ. ಸೊ ಸಾಕ್ಷಿ ಏನಾಗಿದೆ ಕೊಟ್ಟಿರ್ಬೇಡಿ. ಇದು ಕೂಡ ಒಂದು ಸೂಚನೆ. ಇನ್ನೊಂದು ಸೂಚನೆ ಓದೋಣ, ಮತ್ತೆ 24:29. ಜೋರ್ ಬದರ್ ಓದ್ತೀರಾ? ಹೌದು. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ನೋಡಿದ್ರ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಮಬ್ಬಾಗ್ಬಿಡ್ತದೆ, ಆಕಾಶದ ನಕ್ಷತ್ರಗಳು ಉದುರೋಗ್ಬಿಡ್ತಾವಂತೆ. ಇದೇನಿದು ಸೂರ್ಯ ಚಂದ್ರ ನಕ್ಷತ್ರ ಅಂತಂದ್ರೆ ಕರ್ತನಲ್ಲಿ ಪ್ರೀತಿಗಳೇ ಏನ್ರೆ, ಇದು ಲಿಟರಲಿ ಆಕ್ಚುಲಿ ಆಗಿದೆ. ಅಂದ್ರೆ May 19th 1780 ಸೂರ್ಯ ಕಂಪ್ಲೀಟ್ ಆಗಿ ಒಂದಿನ ಫುಲ್ ಬೆಳಕೆ ಕೊಡ್ಲಂತೆ. ಇದು ವೆರಿ ನೆಕ್ಸ್ಟ್ ಡೇ ಚಂದ್ರ ಒಂದಿನ ಕಂಪ್ಲೀಟ್ ಆಗಿ ಬೆಳಕೆ ಕೊಡ್ಲಿಲ್ವಂತಾರೆ. ಅದರ ಇದೆಲ್ಲ ಏನ್ರಿ ಆಗಿರೋದನ್ನ ಅಮೇರಿಕನ್ಸ್ ರೆಕಾರ್ಡ್ ಮಾಡಿದ್ದಾರೆ. ಯಾಕೆ ಅವ್ರು ಮಾಡವ್ರೆ, ಯಾಕೆ ಬೇರೆಯವ್ರು ಮಾಡಿಲ್ಲ? ಅವರೆಲ್ಲ ಏನ್ರಿ ಬೇರೆ ಜಗತ್ತಿನ ಜನಗಳ ತರ ಏನ್ರಿ ಆರ್ಥೋಡಾಕ್ಸ್ ಎಲ್ಲ ರೀ. ಏನಾದ್ರು ಆಯ್ತು ಅಂತಂದ್ರೆ ಏನ್ ಮಾಡ್ತಾರೆ, ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿ ರೆಕಾರ್ಡ್ ಮಾಡ್ತಾರೆ. ನಮ್ಮವ್ರು ಏನ್ ಮಾಡ್ತಾರೆ, ಆಗಿದ ತಕ್ಷಣ ಅದಕ್ಕೆ ಅಡ್ಡ ಬಿದ್ದಿ ಅದೇನೋ ಪೂಜೆ ಪುರಸ್ಕಾರ ಮಾಡಿ ಅದು ಯಜ್ಞಗಳೆಲ್ಲ ಕೊಟ್ಬಿಟ್ಟು ಅದನ್ನ ಮರ್ತು ಬಿಡ್ತಾರೆ. ಆದ್ರೆ ಅವ್ರೇನ್ ಮಾಡೋರು ಇದನ್ನೆಲ್ಲ ರೆಕಾರ್ಡ್ ಮಾಡಿಟ್ಟು ಅಂತೀನಿ. ಅದು ಮಾತ್ರ ಅಲ್ಲ, ನಕ್ಷತ್ರಗಳು ಅಂತ ಹೇಳ್ಬೇಕು, ನಾಟ್ ಲಿಟಲ್ ಸ್ಟಾರ್ಸ್, ಶೂಟಿಂಗ್ ಸ್ಟಾರ್ಸ್. ಅದರ ಬೈಬಲ್ ಐತಲ್ಲ ನಕ್ಷತ್ರಗಳು, ಧೂಮಕೇತುಗಳು. ಈ ಧೂಮಕೇತುಗಳು ಏನಾಗವೆ, ಎಷ್ಟು ಸತಿ ಬಿದ್ದವೆ. ಇದು ಕೂಡ ಏನ್ರಿ ಕ್ರಿಸ್ತನ ಪ್ರತ್ಯಕ್ಷತೆಗೆ ಒಂದು ಸೂಚನೆ. ಅಲ್ಲ, ಇನ್ನೊಂದು ಸೂಚನೆ ಓದೋಣ ನೋಡಿ ಇಲ್ಲಿ, ಮ್ಯಾಥ್ಯೂ 24:21. ಸೈಮನ್ ಬ್ರದರ್ ಓದಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ನೋಡ್ರ ಏನ್ರಿ, ಅಂತ ಸಂಕಟವು ಲೋಕದ ಹುಟ್ಟಿದ್ದ ಮೊದಲುಗೊಂಡು ಏನ್ರಿ ಇದುವರೆಗೂ ಆಗ್ಲಿಲ್ಲ, ಇನ್ನು ಮುಂದಕ್ಕಲ್ಲ ಅಂಥ ಕಷ್ಟ ಸಂಕಟ ಬರ್ತಾರೆ ಅಂತಾರೆ. ಅದರ ಇವಾಗ ನಾವು ಇರೋದು ಈ ಕಷ್ಟ ಸಂಕಟಗಳಲ್ಲಿ ಇರೋದ್ರಿ. ಅದರ ಜಗತ್ತಲ್ಲಿ ಎಷ್ಟಿದೆ ಕಷ್ಟ ಸಂಕಟಗಳು, ಹೇಳಕ್ಕೆ ತೀರ್ದ್ರಿ. ಅದರ ಈ ಕಷ್ಟ ಸಂಕಟಗಳನ್ನೇ ಬೈಬಲ್ನಲ್ಲಿ ಏನು ಗೊತ್ತ ಹೇಳ್ತಾರೆ, ಮೇಘಕ್ಕೆ ಕಂಪೇರ್ ಮಾಡ್ತಾರೆ, ಮೋಡಕ್ಕೆ ಕಂಪೇರ್ ಮಾಡ್ತಾರೆ. ಅದರ ಮೋಡಗಳು ಏನ್ರಿ, ಮೋಡ ಬಂದ್ಮೇಲೆ ಏನ್ ಬರ್ಬೇಕು, ಮಳೆ ಬರ್ತಾರೆ. ಮೋಡ ಬಂದ್ಮೇಲೆ ಹಿಂಗಿರ್ತಾರೆ, ಫುಲ್ ದಟ್ಟವಾಗಿ ಗುಡುಗು ಮಿಂಚು ಸಿಡ್ಲು
ಇದೇ ರೀತಿ ಕಷ್ಟ ಸಂಕಟಗಳನ್ನ ಬೈಬಲಲ್ಲಿ ಏನಕ್ಕೆ ಹೋಲಿಕೆ ಮಾಡಿದ್ರೆ ಗೊತ್ತಾ? ಮೋಡಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯನಿಗೆ ದೃಷ್ಟಿ ಕ್ಲೀನಾಗಿ ಕಾಣಿಸಲ್ಲ, ಭಯ ಬರ್ತಾರೆ ಮನುಷ್ಯನಿಗೆ. ಈ ಕಷ್ಟ ಸಂಕಟಗಳ ದಿನಗಳನ್ನ ಸತ್ಯವೇದದಲ್ಲಿ ಮೇಘಗಳಿಗೆ ಹೋಲಿಕೆ ಮಾಡಿದ್ದಾರೆ. ಬೈಬಲ್ ವಾಕ್ಯ ಓದೋಣ ನೋಡಿದ್ದೀರಿ ಇಲ್ಲಿ ಆ ಆ, ಯೋವೆಲ್ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಯಾರು ಓದ್ತೀರಾ? ಪ್ರಜ್ವಲ್ ಬರೋರು ಓದ್ತೀರಾ? ಬ್ರದರ್. ಚಿಯೋನಿನಲ್ಲಿ ಕೊಂಬೂದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದೆನೆಗೈಯಿರಿ, ಸಮಸ್ತ ದೇಶ ನಿವಾಸಿಗಳು ನಡುಗಲಿ. ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು. ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ. ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ, ಇಗೋ ಪ್ರಬಲವಾದ ದೊಡ್ಡ ದಂಡು, ಇಂಥದ್ದು ಹಿಂದೆಂದೂ ಬಂದಿಲ್ಲ, ಇನ್ನು ಮುಂದೆ ತಲತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಅದರ ನೋಡ್ರಾ ಮುಂಗಡೆ ಏನ್ ಹೇಳ್ತಾರೆ? ಯೆಹೋವನ ದಿನವು ಬರುತ್ತಿದೆ. ಆ ದಿನ ಎಂಥದ್ದು ದಿನ ಅಂತಂದ್ರೆ ಕತ್ತಲ ಮೊಬ್ಬ ದಿನ, ಕಾರ್ ಮುಗಿಲು ಕಗ್ಗತ್ತಲ ದಿನ ಅಂತ ಹೇಳ್ತಾರೆ. ಅದರ ಕಾರ್ ಮುಗಿಲು ಕಗ್ಗತ್ತಲು ಏನ್ರಿ, ಡೇ ಆಫ್ ಕ್ಲೌಡ್ಸ್ ಅಂಡ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಈ ಒಂದು ಕಷ್ಟ ಸಂಕಟಗಳೆಲ್ಲ, ಈ ಒಂದು ಮೇಘದ ಬೆಲೆನೆ ಕ್ರಿಸ್ತನ ಏನಾಗೋದ 2ನೇ ಬರೀಕೆಯಲ್ಲಿ ಬರೋದು. ಅದಕ್ಕೆ ಬೈಬಲ್ ನೋಡ್ತಿರ್ ಗೊತ್ತಾ? ಏನ್ರಿ ನೋಡ್ತೀರ? ಪ್ರಕಟಣೆ ಪುಸ್ತಕ ನೋಡ್ತೀರಾ? ಮೇಘದ ಮೇಲೆ ಆತನ ಇಳಿದು ಬರುವನು, ಎಲ್ಲಾ ಕಣ್ಗಳು ನೋಡ್ತಾರೆ. ಯಾವ ಮೇಘ ಅಂದ್ರೆ ಏನ್ ಅರ್ಥ? ಮೇಘ ಅಂದ್ರೆ ಕಷ್ಟ ಸಂಕಟಗಳು. ಕಷ್ಟ ಸಂಕಟಗಳಲ್ಲೇ ಕ್ರಿಸ್ತನ ಏನಾಗೋದು 2ನೇ ಪ್ರತ್ಯಕ್ಷತೆ. ತಾನು ಬಂದಿದ್ದೀನಿ ಅಂತಂದ್ಬಿಟ್ಟು ಇಡೀ ಜಗತ್ತಿಗೆ ಏನ್ ಮಾಡೋದು? ಗೋಚರ ಪಡಿಸೋದು. ಯಾಕೆ? ಕಷ್ಟ ಸಂಕಟಗಳಲ್ಲಿ ಈ ಜಗತ್ತಲ್ಲಿರೋಂಥ ದುಷ್ಟನ ಎಲ್ಲ ನಾಶ ಮಾಡ್ಬೇಕು ಅಂದ್ರೆ ಜಗತ್ತು ಮಾಡ್ಬೇಕು, ಕಷ್ಟ ಸಂಕಟಗಳನ್ನ ಬರ ಮಾಡ್ಬೇಕ್ರಿ. ಈ ಕಷ್ಟ ಸಂಕಟಗಳಲ್ಲಿ ಜನರು ಕ್ರಿಸ್ತನ ಏನ್ ಮಾಡ್ತಾ ಇದ್ದಾರೆ? ವಾಯುಮಂಡಲದಲ್ಲಿ ಅಧಿಕಾರ ನಡೆಸ್ತದೆ ಅಂತ ಗೊತ್ತಾಗದ್ರಿ. ಇದು ಒಂದು ಸೂಚನೆ ಏನಕ್ಕಪ್ಪ ಅದ? ಕ್ರಿಸ್ತನ ಪ್ರತ್ಯಕ್ಷತೆಗೆ. ಇನ್ನೊಂದು ಸೂಚನೆ ಓದಿ ನೋಡಿದ್ದೀನಿ ಇಲ್ಲಿ, ಮ್ಯಾಥ್ಯೂ 24:32 ಓದಿ. ಮ್ಯಾಥ್ಯೂ 24:32 ವರುಣ್ ಬ್ರದರ್ ಓದ್ತೀರಾ? ಮ್ಯಾಥ್ಯೂ 24:32. ಓಕೆ, ಬೇರೆ ಯಾರು ಓದ್ತೀರಾ? ಮ್ಯಾಥ್ಯೂ 24:32. ಅಂಜೂರದ ಮರದ ದುಷ್ಟಾಂತದಿಂದ ಬುದ್ಧಿ ಕಲಿಯಿರಿ, ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯ ಹತ್ತರವಾಯ್ತೆಂದು ತಿಳಿದುಕೊಳ್ಳುತ್ತೀರಲ್ಲ. ಏನಂತ ಇನ್ನೊಂದು ಸೂಚನೆ ಕೊಡ್ತಾರೆ? ಅಂಜೂರ ಮರದ ದುಷ್ಟಾಂತ ಮಾಡಿ ಬುದ್ಧಿ ಕಲೀರಿ. ಅಂಜೂರ ಮರ ದುಷ್ಟಾಂತ ಪಾಠ ಕಲೀರಿ ಅಂತ ಹೇಳ್ತಾರೆ. ಏನಿದೆ ಅಂಜೂರ ಮರ ಅದ್ರ ಏನ್ರಿ? ಅದು ಏನ್ರಿ ಎಲೆ ಚಿಗುರ್ಬೇಕಾದ್ರೆ ಅಂತ ಹೇಳ್ತಾರೆ. ಅದರ ಬೇಸಿಗೆಲೆ ಹತ್ರವಾಯ್ತು ಅಂತ ಹೇಳ್ತಾರೆ. ಏನಿದು ಎಲೆ? ಏನಿದು ಚಿಗುರೋದು? ಅಂಜೂರ ಮರನೇನು ಅದರ ಕರ್ತನಲ್ಲಿ ಪ್ರೀತಿಸಗಳೇ ನಮ್ಗೆ ಚೆನ್ನಾಗಿ ಗೊತ್ತು. ಒಂದ್ಸತಿ ಹಿಂಗೆ ಇರ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಿದ್ರೆ ಯೆರೂಸಲೇಮಿಗೆ ಬರ್ತಾ ಇರ್ಬೇಕಾದ್ರೆ ಏನಾಗ್ತಾರೆ ಅಂದ್ರೆ, ಒಂದು ದೂರದಲ್ಲಿ ಒಂದು ಅಂಜೂರ ಮರ ನೋಡ್ತಾರೆ. ತುಂಬಾ ಎಲೆಗಳಿತ್ತಂತೆ, ಚೆನ್ನಾಗಿತ್ತಂತೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಹತ್ರ ಹೋದ್ರೆ ತುಂಬಾ ಹಣ್ಣು ಸಿಗ್ತಾರೆ ಅಂದ್ಬಿಟ್ಟು ಹತ್ರ ಹೋಗ್ತಾರೆ. ತಿನ್ನೋದಿಕ್ ಹೋದ್ರೆ ಆ ಮರದಲ್ಲಿ ಏನೋ ಹಣ್ಣು ಸಿಗ್ತಾ ಯೇಸು ಕ್ರಿಸ್ತನ್ಗೆ ಸಿಗ್ಲಿಲ್ಲ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಹಣ್ಣಿಗೆ ಆ ಗಿಡಕ್ಕೆ ಶಾಪ ಕೊಟ್ಬಿಡ್ತಾರೆ. ನೋಡಿ ಓದೋಣ. ಮ್ಯಾಥ್ಯೂ 21:19 ಮತ್ತೆ 21ನೇ ಅಧ್ಯಾಯ 19ನೇ ವಾಕ್ಯ. ಜೋಸಫ್ ಬ್ರದರ್ ಓದ್ತೀರಾ? ಹಾ ಬ್ರದರ್. ಮತ್ತಾಯ ನಮ್ಗೆ ಮ್ಯಾಥ್ಯೂ 21st chapter 19th verse ಬ್ರದರ್. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ನೋಡ್ರ, ಫಲ ಕಾಣದಿರೋದ್ರಿಂದ ಎಂದೆಂದಿಗೂ ಕಾಣದೇ ಹೋಗ್ಲಿ ಅಂತ ಅಂದ್ಬಿಟ್ಟು ಫಲನೇ ಬರ್ದಿರ್ತಿರ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ ಅಲ್ವರ. ಆ ಮರ ಅವಾಗೇ ಒಣಗೋಯ್ತು ಅಂತ ಬೈಬಲೇ ನೋಡ್ತೀರಿ ಅದರ. ಇವಾಗ ಏನ್ ಹೇಳ್ತಾರೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ಬೇಕಾರೆ, ಆ ಅಂಜೂರ ಮರ ದುಷ್ಟಾಂತ ನೀವು ಏನ್ ಮಾಡಿ ನೋಡ್ಬಿಟ್ಟ ಬುದ್ಧಿ ಕಲೀರಿ. ಅದರ ಏನ್ ಬುದ್ಧಿ ಕಲಿಬೇಕು? ಒಣಗೋಗಿರೋಂಥ ಅಂಜೂರದ ಮರ ತಿರ್ಗಾ ಚಿಗುರ್ತಾರೆ ಅಂತೀರಿ. ಎಲ್ಲಿ ಕೊಟ್ಟಿದೆ ನೋಡಿ, ಓದೋಣ. ಲೂಕ 21st chapter 29:31. ಲೂಕ್ 21st chapter 29:31. ಸೈಮನ್ ಬ್ರದರ್ ಓದಿ. ಸುಸಾಲಿಕ ಸೈಮನ್ ಬ್ರದರ್ ಓದಿ. ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆ ಹತ್ತಿರವಾಯಿತೆಂದು ನೀವಾಗಿ ತಿಳ್ಕೊಳ್ಳುತ್ತಿರಲ್ಲ. ಹಾಗೆಯೇ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವದೆ ಎಂದು ತಿಳ್ಕೊಳ್ಳಿರಿ. ನೋಡ್ರ ಏನ್ರಿ? ಅಂಜೂರ ಮರ ಮತ್ತು ಮುಂತಾದ ಮರಗಳು ಚಿಗುರದಾಗಿ ನೋಡ್ಬೇಕಾದ್ರೆ ಏನ್ರಿ?
ಬೇಸಿಗೆಗಾಲ ಹತ್ರವಾಗಿದೆ ಅಂತ ತಿಳ್ಕೊಳ್ಳಿ, ದೇವರಾಜ್ಯ ಸಮೀಪವಾಗಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಒಂದು ಸಾಮ್ಯ. ಏನಪ್ಪ ಅಂಜೂರ ಮರ ಅಂತಂದ್ರೆ, ಅಂಜೂರ ಮರ ಏನು ಬೈಬಲ್ ಗೊತ್ತಾ? ಯೇಸು ಕ್ರಿಸ್ತ ಆ ಕಾಲದಲ್ಲಿ ಶಾಪ ಕೊಟ್ಟಿದ್ದು ನೇರವಾಗಿರೋಂಥ ಅಂಜೂರ ಮರ ಅಲ್ಲ ರೀ, ಸತ್ಯವೇದನ ಅಂಜೂರ ಮರ ಅಂದರೆ ಇಸ್ರೇಲ್ ರಾಜ್ಯ. ಎಲ್ಲಿದೆ ವಾಕ್ಯ? ಓಸಿಯ 9ನೇ ಅಧ್ಯಾಯ 10ನೇ ವಾಕ್ಯ. ಓದನ? ಓಸಿಯ 9ನೇ ಅಧ್ಯಾಯ 10ನೇ ವಾಕ್ಯ. ಜೋಯಲ್ ಬದರ್ ಓದ್ತೀರಾ? ಕಾಡಿನಲ್ಲಿ ದ್ರಾಕ್ಷೆ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲು ನನಗೆ ಸಿಕ್ಕಿತು. ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡನು. ನೋಡ್ರ, ಆದರೆ ಆ ಅಂಜೂರದ ಮಧ್ಯದಲ್ಲಿ ಮೊದಲು ಮಾಗಿರಂತ ಹಣ್ಣು ತರ ನಿಮ್ಮ ಪಿತೃಗಳನ್ನ ಕಂಡೆ ಅಂತ ಹೇಳ್ತಾರೆ. ಇಸ್ರೇಲಿನ ಪಿತೃಗಳು ಅಂಜೂರದ ಹಣ್ಣು ಅಂತಂದ್ರೆ ಹಂಗಾರೆ ಅಂಜೂರ ಮರನೇನೋ ಇಸ್ರೇಲ್ ರಾಜ್ಯ. ಆ ರಾಜ್ಯದಲ್ಲೇ ಹಣ್ಣುಗಳನ್ನ ಏನ್ ಮಾಡಿದ್ರು ಪಿತೃಗಳ ತರ ಸಿಕ್ಕಿದ್ದು ಅಂತ. ಇದನ್ನೇ ಕ್ರಿಸ್ತರ ಮೊದಲೇ ಬರುವಿಕೆಯಲ್ಲಿ ಬಂದು ಏನಪ್ಪಾ ಮಾಡೋದು ಅಂದ್ರೆ, ಅಂಜೂರ ಮರ ನೋಡಿದ್ರು, ದೂರದಿಂದ ನೋಡಿದ್ರು ಇಸ್ರೇಲ್ ರಾಜ್ಯನ, ಪರಲೋಕದಿಂದ ನೋಡಿದ್ರು ತುಂಬಾ ಚೆನ್ನಾಗೇನೈತೆ, ಎಲೆಗಳು ಬಿಟ್ಟಿತ್ತು. ಇದ್ರಲ್ಲಿ ತುಂಬಾ ಹಣ್ಣುಗಳಿರ್ಬೋದು, ಪಿತೃಗಳ ತರ ಒಳ್ಳೆ ಗುಣಗಳಿರ್ತಾರೆ, ಅಬ್ರಾಹ್ಮ ಇಸಾಕ್ ಯಾಕೋಬ್ ಅಂತಾರೆ ಎಲ್ಲ ಒಳ್ಳೆ ಮಕ್ಳಿಗೆ ಇರ್ತದೆ. ಓಡ್ ಬಂದು ನೋಡಿದ್ರೆ ಅದ್ರ ಫಲಗಳೇ ಇಲ್ಲ, ಸಾಕಷ್ಟು ಏನಾಗಿಲ್ಲ, ಫಲಗಳಿರಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಯೇಸು ಕ್ರಿಸ್ತು ಅದಕ್ಕೆ ಆಶೀರ್ವಾದ ಮಾಡಬಹುದು, ಶಾಪ ಕೊಟ್ಬಿಟ್ರು. ಇಸ್ರೇಲ್ ರಾಜ್ಯ ನಾಶ ಆಗೋಯ್ತು. 70ನೇ ಎಡಿಯಲ್ಲಿ ಇಸ್ರೇಲ್ ನಾಶ ಆಗಿದೆ. ದೇವಚಿತ್ತರ ಇಸ್ರೇಲ್ ಪಾಠ ನೆಕ್ಸ್ಟ್ ವೀಕಲ್ಲಿ ನೋಡೋಣ ನಾವು ಬರೋ ದಿನಗಳಲ್ಲಿ ಅಲ್ವರ. ಇಸ್ರೇಲ್ ರಾಜ್ಯ ನಾಶ ಮಾಡಿದ್ರು ಅಂತೀನಿ. ಆ ನಾಶ ಆಗಿರೋಂಥ ಇಸ್ರೇಲ್ ರಾಜ್ಯ May 14th 1948 ಚಿಗುರ್ತು. ಅಂಜೂರ್ ಮರ ಚಿಗ್ರಿ ಏನ್ರಿ ಹಣ್ಣು ಬಿಡಕ್ಕೆ ಏನಾಗಿದೆ ಇವಾಗ ಶುರು ಆಗಿದೆ ಎಲ್ಲರೂ. ಅದಕ್ಕೆ ನಾವು ಟಿವಿಯಲ್ಲಿ ನೋಡ್ತೀರಿ ಇಸ್ರೇಲ್ ಇಸ್ರೇಲ್ ಇಸ್ರಾಯಲ್. ಎಲ್ಲಿದೆ? ಬೈಬಲ್ ಐದು ನೋಡ್ರಿ ಇದ್ರಿ, ಅಂಜೂರು ಮರ ಚಿಗುರೋದು. ಇದು ನೋಡ್ಬೇಕಾದ್ರೆ ನೀವು ತಿಳ್ಕೊಳ್ಳಿ, ದೇವರಾಜ್ಯ ತುಂಬಾ ಸಮೀಪವಾಗಿದೆ. ಅದೇನಂತ ಕ್ರಿಸ್ತನು ಪ್ರತ್ಯಕ್ಷವಾಗಿದ್ದಾರೆ, ನಿಮ್ಮ ಕಣ್ಣು ಮುಂದೆ ಇದ್ದಾರೆ ಅಂತ ಅರ್ಥ ರೀ. ಈ ಸೂಚನೆಗಳ ಮುಖಾಂತರ ಕ್ರಿಸ್ತನು ಬಂದಿದ್ದಾರೋ ಇಲ್ವೋ ಅಂತ ತಿಳ್ಕೊಬೇಕಂತ ನಮ್ಗೆ ಹೇಳ್ತಾರೆ. ನೋಡಿ ಲೂಕಲ್ಲಿ ಹೇಳ್ತಾರೆ ಅಂಜೂರು ಮರ ಮತ್ತೆ ಮುಂತಾದ ಮರಗಳು ಅಂತ ಹೇಳ್ತಾರೆ. ಅಂಜೂರು ಮರ ಇಸ್ರೇಲ್ ರಾಜ್ಯ ಅಂದ್ರೆ, ಮುಂತಾದ ಮರಗಳು ಬೇರೆ ರಾಜ್ಯಗಳು ಅಲ್ವರ. ಇಸ್ರೇಲ್ ಮಾತ್ರ ಸ್ವತಂತ್ರ ಬಂದಿಲ್ಲ ರೀ 1947 ಅಲ್ವರ. 1948 ಬೇರೆ ಯಾವ ರಾಜ್ಯಕ್ಕೆ ಬಂದು ಇಂಡಿಪೆಂಡೆನ್ಸ್ ಯಾರಿಗೆ ಗೊತ್ತಿದ್ಯಾ? ನಮ್ಮ ಭಾರತ ದೇಶಕ್ಕೆ ಯಾವಾಗ ಬಂದಿದೆ ಇಂಡಿಪೆಂಡೆನ್ಸ್ ಹೇಳ್ರಿ ನೋಡೋಣ. 1947 ಅದರ ಶ್ರೀಲಂಕಾಗೆ ಬಂದಿದ್ಯಾ? ಎಸ್. ಬಾಂಗ್ಲಾದೇಶಿಗೆ ಬಂದಿದ್ಯಾ? ಎಸ್. ಪಾಕಿಸ್ತಾನಕ್ಕೆ ಬಂದಿದ್ಯಾ? ಎಸ್. ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿ more than 50 ಕಂಟ್ರೀಸ್ಗೆ ಎಲ್ಲ ಈ ಒಂದು ಶತಮಾನದಲ್ಲಿ ಬಂದಿರೋದ್ರಿ ಇಂಡಿಪೆಂಡೆನ್ಸ್. ಹಾಗಾದ್ರೆ ಏನರ್ಥ? ಅಂಜೂರ ಮರ ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲಾ ಮರಗಳು ಚಿಗುರದ್ನ ನೋಡ್ಬೇಕಾರೆ, ಅಂದ್ರೆ ಎಲ್ಲಾ ರಾಜ್ಯಗಳು ಸ್ವಾತಂತ್ರ್ಯ ಬರೋದ್ ನೋಡ್ಬೇಕಾರೆ ನೀವೇನ್ ಮಾಡಿ, ನೀವು ಕಂಡಿಟ್ಕೊಳ್ಳಿ ದೇವರಾಜ್ಯ ಸಮೀಪವಾಗಿದೆ. ಇವೆಲ್ಲ ಸೂಚನೆಗಳು ಕರ್ತನಲ್ಲಿ ಪ್ರೀತಿಸುಗಳು ಏನಕ್ಕಪ್ಪ ಅಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಗೆ ಅವ್ರು ಬಂದಿರೋದಕ್ಕೇನ್ರಿ ಸೂಚನೆ ಹೊರತು ಬರ್ತಾರೆ ಅನ್ನೋದಕ್ಕೆಲ್ಲ ರೀ ಅಲ್ವರ. ಅದರಿಂದ ಕರ್ತನಲ್ಲಿ ಬಿಟ್ಟರೆ ಇವಾಗ ನಾವೇನ್ ನೋಡಿದ್ವು ಮತ್ತೆ 24 ಬರೋ ಸೂಚನೆಗಳು. ಇದು ಬಿಟ್ಟು ಇನ್ನ ಪ್ರವಾದನೆಗಳಲ್ಲಿ ಇನ್ನೂ ಸೂಚನೆಗಳಿದೆ. ಈ ಸೂಚನೆಗಳನ್ನ ಮುಂದಿನ ವಾರ ನಾವು ಕಂಟಿನ್ಯೂ ಮಾಡೋಣ, ಓಕೆನಾ? ಅಂದ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗಾರ ಏನಾರ ಪ್ರಶ್ನೆ ಏನೋ ಕ್ವಶನ್ಸ್ ಏನೋ ಕೇಳಬೇಕು ಅಂತಂದ್ರೆ ಧಾರಾಳ ಕೇಳ್ಬೋದು. ಇಲ್ಲ ಅಂತಂದ್ರೆ ಇನ್ನ ಒಂದು 2-3 ವಾರ ಈ ಪಾಠ ಕಂಟಿನ್ಯೂ ಆಗ್ತದೆ. ಅದಾಗಿ ಮೇಲೆ ಕೂಡ ನೀವು ಎಲ್ಲಾ ಪ್ರಶ್ನೆಗಳನ್ನ ಕೇಳ್ಬೋದು, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ. ಓಕೆ, ಯಾರಿಗಾರ ಏನೋ ಪ್ರಶ್ನೆ ಕೇಳಂತದ್ದು ಇದೆಯಾ? ಯಾರಿಗಾರ ಇದ್ರೆ ಕೇಳ್ಬೋದು. ಸೊ ಯಾರಿಗೇನು ಕ್ವಶನ್ಸ್ ಇಲ್ಲ? ಓಕೆ ಸರಿ, ಹಂಗಾದ್ರೆ ನಾವೊಂದು ಪ್ರಾರ್ಥನೆ ಮಾಡಿ ನಾವು ಈ ಕೂಟನ ಅಂತ್ಯ ಮಾಡೋಣ. ರಾಜೇಂದ್ರ ಬ್ರದರ್ ಹೇಳಿ. ಏನಿಲ್ಲ. ಓಕೆ ಸರಿ, ಹಂಗಂದ್ರೆ ನಾವು ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸೋದರ ಕ್ರೈಸ್ತವರಿಗೆಲ್ಲ ತಿಳಿಸಿ. ಅನೇಕ ಜನಗಳು ಯಾರು ಆಸಕ್ತಿ ಇದ್ರೆ ಬೈಬಲ್ ಕ್ಲಾಸ್ ಕೇಳಕ್ಕೆ ಫ್ರೀ ಆಗಿ ಅವರು ಕೂಡ ಏನು ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡಿ, ನಮ್ಮ ನಂಬರೆಲ್ಲ ಶೇರ್ ಮಾಡಿ 8867768876. ಓಕೆನಾ? ದೇವ್ರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆ ನಡ್ಸ್ಕೊಡ್ಬೇಕಾಗಿ